हरिः ओं तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु शुद्धलिंगयतिवरेण्यं भासुरयोगिकुलतिलकनं पाशाष्टकदिं कुदिवनररुद्धरिपनं सुश्रुतिः मानसदिं भजिपेना जय मंगलम जय नमः पार्वतीपतये शिव हर हर महादेव। राजाधिराज सद्गुरुनाथ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अवधूत। ಪರಮ ಪೂಜ್ಯರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಶುದ್ಧರವರ ನಂದೀಶ್ವರಪುರ ವರಕಮರಿ ಮಠದಲ್ಲಿ ಅವಿರತವಾಗಿಯೂ ಈ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಮಹತ್ವವಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯ 9ನೇ ಭಾಗದ ವಿಷಯವನ್ನು ಶ್ರವಣ ಮನನ ನಿತ್ಯಾಸನಗಳು ಮಾಡಿಕೊಂಡು ಯಥಾರ್ಥವಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ಸದ್ಗುರುಗಳ ಅನುಗ್ರಹದಿಂದ ಪಡೆದುಕೊಂಡು ಧನ್ಯರಾಗಲು ನಿಂದಿರ್ತಕ್ಕಂಥ ಸರ್ವ ಸದ್ಭಕ್ತರ ಸದ್ವದಕ್ಕೆ ಸಾಕ್ಷೀಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಮಿಸಿ ಆತ್ಮೀಯರೇ, ಇವತ್ತಿನ ಈ ಶುಭ ಸಮಯದಲ್ಲಿ ಸದ್ಗುರುಗಳ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯ ಲೀಲಾ ಕಲ್ಪದ್ರು ಅಂತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಗ್ರಂಥ, ಈ ಗ್ರಂಥದ ಬರುತ್ತಾ ಇರ್ತಕ್ಕಂಥ ಈ ಗ್ರಂಥದ 9ನೇ ಭಾಗದ ವಿಷಯ ನಾವೆಲ್ಲ ಶ್ರವಣ ಮಾಡ್ತಾ ಇದ್ದೀವಿ. ಇವತ್ತು 7ನೇ ಅಧ್ಯಾಯದ ವಿಷಯ ನಾವೆಲ್ಲ ಶ್ರವಣ ಮಾಡೋಣ. ಆತ್ಮೀಯರೇ, ನಾವೆಲ್ಲ ಇವತ್ತಿನ ವಿಷಯದಲ್ಲಿ ಪ್ರವೇಶ ಮಾಡೋಣ. ಹಿಂದೆ ಶ್ರವಣ ಮಾಡ್ತಕ್ಕಂಥ ಇಲ್ಲಿ ಪ್ರಯತ್ನ ಶ್ರವಣ ಮಾಡಿದರೆ ಅದು 6ನೇ ಅಧ್ಯಾಯದ ವಿಷಯ. ಇನ್ನು ಮೇಲೆ ಶ್ರವಣ ಮಾಡ್ತಕ್ಕಂಥದ್ದು ಇವತ್ತಿನ ವಿಷಯ 7ನೇ ಅಧ್ಯಾಯದ ವಿಷಯ. ಸದ್ಗುರುವರ ಚರಿತ್ರೆ ಬೃಹತ್ ಇರ್ತಕ್ಕಂಥ ಚರಿತ್ರೆ, 2000 ಅಧ್ಯಾಯಗಳು ಕೊಡಲ್ಪಟ್ಟಂಥ ಚರಿತ್ರೆ. ಅದರಲ್ಲಿ 9ನೇ ಭಾಗದ ವಿಷಯ ನಾವು ಶ್ರವಣ ಮಾಡ್ತಕ್ಕಂಥ ಹೇಳ್ತಾ ಇದ್ದೀವಿ. ಇದರಲ್ಲಿ 7ನೇ ಅಧ್ಯಾಯದ ವಿಷಯ, ಇವತ್ತು 7ನೇ ಅಧ್ಯಾಯದ ವಿಷಯ. ಓಂ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ಪರಬ್ರಹ್ಮಣೇ ನಮಃ. ಏಳನೇ ಅಧ್ಯಾಯ ಪ್ರಾರಂಭ. ಸಾರು ಕುಡಿದ ಸಾವಿತ್ರಿಯ ಸಾವು ತಪ್ಪಿಸಿದ ಸದ್ಗುರುಗಳು. ಸಾರು ಕುಡಿದ ಸಾವಿತ್ರಿಯ ಸಾವು ತಪ್ಪಿಸಿದ ಸದ್ಗುರುಗಳು. ಆದ್ಮೇಲೆ ಗುರುಗಳ ಲೀಲೆ ದೊಡ್ಡದಿರ್ತದೆ. ಅಣುರಣೀಯ ಮಹತ್ವಮಯ ಅಣುವಿಗೆ ಅಣುವಾಗಿರ್ತಕ್ಕಂಥವ್ರು ಗುರುಗಳೇ
ಮಹತ್ವ ಇರ್ತಕ್ಕಂಥವ್ರು ಗುರು ಇರ್ತಾರೆ. ಅವರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಹೇಳಿಕೆ ಆಗ್ತಾಯಿಲ್ಲ. ಸೋದರರು ಇವತ್ತು ಎಲ್ಲರೂ ಬರ್ತೀರಿ, ನಮ್ಮ ಜೊತೆಗೆ ಬರ್ತೀರಿ, ನಾವು ಕೂಡ ಅಪ್ಪವ್ರ ಜೊತೆಗೆ ಹೋಗೋಣ ಅಂತ ಪ್ರವಾಸಕ್ಕೆ ತಯಾರಿದ್ರಿ ಎಲ್ಲರೂ. ಹೊರಗಿನವ್ರು ಏನು ಮಾಡ್ತಾರೆ ಸಮಸ್ಯೆ ಅದು. ಬರ್ತೀರಿ ಎಲ್ಲರೂ ಬರ್ತೀರಿ, ಅವರು ಕೈ ಐತ್ರಿ ಕಾಣಿಸ್ಲತ್ತ. ನೀವು ಬರ್ತಾರೆ ಎಲ್ಲರೂ ಆಚೆ ಕಡೆ ಎಲ್ಲರೂ ತಯಾರಿ, ನೀವು ಬರ್ತಾರೆ ಎಲ್ಲರೂ ತಯಾರಿ ನೈಟ್ ಎಲ್ಲರೂ ಹೋಗಿಬಿಡ್ನು ಅಪ್ಪವ್ರ ಜೊತೆಗೆ ಹೋಗೋಣಂತ. ಅಪ್ಪವ್ರು ಎಲ್ಲಿದ್ದಾರೆ ನೋಡೋದು. ಇವತ್ತು ಹಿಂದಿನ ದಿವಸ ಎಲ್ಲಿದ್ದರು ಅಪ್ಪವರು? ಅಡಹಟ್ಟಿಯಲ್ಲಿದ್ದರು. ಅಲ್ಲಿ ಮುಗಿಸ್ಕೊಂಡು ಮತ್ತೆ ಎಲ್ಲಿದ್ರ ನಂತರ ಅಲ್ಲಿ ಪ್ರವಚನ ಆಯಿತು. ಪ್ರವಚನ ಮುಗಿದ ನಂತರ ಮತ್ತೆ ಸಿಂಧೂರು ಮಠಕ್ಕೆ ಹೋಗ್ತಾರೆ. ಇವತ್ತು ಅಪ್ಪವರು ಸಿಂಧೂರು ಮಠಕ್ಕೆ ಹೋಗಿದ್ದಾರೆ ಅಂದ್ರೆ ನಾವೆಲ್ಲಿ ಹೋಗ್ಬೇಕ್ರೀಗ? ನಾವು ಕೂಡ ಸಿಂಧೂರ ಉಮ್ರಾಣಿಗಳ ಮಧ್ಯೆಲಿರ್ತಕ್ಕಂಥ ಹಿರೇಹಳ್ಳದ ಬಿಲ್ಲವನದಲ್ಲಿ, ಅದು ಪರಮ ಪವಿತ್ರವಂಥ ಶ್ರೀ ಕ್ಷೇತ್ರ. 108 ಬಿಲ್ಲು ವೃಕ್ಷಗಳು. ನೀವು ಬೆಲ್ಲಪತ್ರೆ ಅಂತೀರಿ, ಕೆಲವೊಮ್ಮೆ ಬೆಲ್ಲಪತ್ರೆ, ಸಕ್ರೆ ಪತ್ರೆ ಬೇರೆ ಬೇರೆ ಅಂತಿರ್ತೀರಿ. ಏನು ಬೇಕಾದಾಗ ಬಿಲ್ವ ಪತ್ರೆ, ಏನದು? ಬಿಲ್ವ ವೃಕ್ಷ. ವೃಕ್ಷ ಅಂದರೆ ಗಿಡ, ಬಿಲ್ವ ವೃಕ್ಷ, ಬಿಲ್ವ ಪತ್ರೆ. 108 ಗಿಡಗಳನ್ನು ಹಚ್ಚಿದಾರೆ ಅದರಲ್ಲಿ. ಅದು 108. ಆ ಗಿಡಗಳು ಕೂಡ, ಗಿಡಗಳ ಮೇಲೆ ಅಪ್ಪವ್ರು ಎಷ್ಟು ಪ್ರೇಮ ಇದ್ದಾರೆ ಅಂದ್ರೆ, ಆ ಗಿಡಗಳೆಲ್ಲ ದಿನಾಲು 108 ಕೂಡ ನೀರು ಹಾಕ್ತಿರ್ತ ಅಪ್ಪವ್ರು ಆ ಗಿಡಗಳಿಗೆ ಹಾಕ್ತಿರಂತ. ಹೀಗಾಗಿ ಗಿಡಗಳನ್ನು ಕೂಡ ರಕ್ಷಣೆ ಮಾಡ್ತಾಯಿದ್ರು. ಅಲ್ಲಿ ನೀರ್ಲ ಗಿಡ ಇರ್ತಾಯಿದ್ದು, ಮಾವಿನ ಗಿಡ, ನೆಗ್ರೋದ ವೃಕ್ಷ ಐತಲ್ಲಿ. ಏತ್ರಿ? ನೆಗ್ರೋದ ವೃಕ್ಷ ಅಂದ್ರೆ ನೆಗ್ಗಿನ ಉಳ್ಳಿನ ಗಿಡ ಐತೆ ತಗೊಳ್ರಿ ನೆಲ ಕೊಡಿ. ಯಾವ ವೃಕ್ಷ ಇದ್ರಿ? ನೆಗ್ರೋದ ವೃಕ್ಷ. ಮತ್ತೇನು ನೆಗ್ಗಿನ ಮುಳಲ್ಲ. ಏನದು? ನೆಗ್ರೋದ ಅಂದ್ರೆ ಆಲದ ಗಿಡ. ಏನದು? ಆಲದ ಗಿಡಕ್ಕೆ ನೆಗ್ರೋದ ಅಂತಾರೆ. ಇನ್ನೊಂದು ಹೆಸರೇನು? ವಟ ವೃಕ್ಷ ಅಂತ. ಎಂತಾರೆ? ವಟ ವೃಕ್ಷ ಅಂತಾರೆ. ಈ ಹೆಣ್ಮಕ್ಳಿಗೆ ಗುರುತಿರ್ತದೆ ಹೆಚ್ಚಾಗಿ. ವಟ ಸಾವಿತ್ರಿ ವ್ರತ ಅಂತ ಮಾಡ್ತಾರೆ, ಗುರುತದಲ್ಲಮ್ಮ. ಕೆಲವ್ರು ಕೈ ಹತ್ರನ ಯಾರು? ಹಾಂ, ವಟ ಸಾವಿತ್ರಿ ವ್ರತ ಮಾಡ್ತಾರಲ್ಲೇ. ವಟ ಸಾವಿತ್ರಿ ವ್ರತ ಅಂದ್ರೆ ಏನು? ಆಲದ ಗಿಡಕ್ಕೆ ಬಹುಶಃ ಅದು ಪತಿ ಸುಖ ಇರಲಿನ ಉದ್ದೇಶದಿಂದ ಮಾಡ್ತಾರೆ ಕಾಣ್ತದೆ. ಅದೆಲ್ಲ ಮದರಕಂಡಿ ಮಠದೊಳಗೆ ಹಿಂದಿನ ಬಾಜು ಎಲ್ಲ ಆಲದ ಭಾಳಷ್ಟು ದಾರಗಳು ಸುತ್ತಿರ್ತಾರೆ. ದಾರಗಳು ಹಾಕಿ ಪ್ರದಕ್ಷಿಣೆ ಹಾಕಿ ಮಾಡ್ತಾರೆ, ಪೂಜೆ ಮಾಡ್ತಿರ್ತಾರೆ. ವಟ ಸಾವಿತ್ರಿ ವೃಕ್ಷ ಅಂತ. ಅದಕ್ಕೆ ವಟ ವೃಕ್ಷ ಅಂತಾರೆ, ನೆಗ್ರೋದ ವೃಕ್ಷ ಅಂತಾರೆ, ಮತ್ತು ಬೋಧಿ ವೃಕ್ಷ ಅಂತಾರೆ. ಬೋಧಿ ವೃಕ್ಷ ಅಂತ ಕೊಡ್ತಾರೆ. ಬೌದ್ಧರಿಗೆ ಜ್ಞಾನ ಐತಿ ಹೇಳ್ತಾರೆ. ಆಮೇಲೆ ಮತ್ತೇನು ಸುಲಭವಾಗಿ ತಿಳಿಬೇಕಂದ್ರೆ ಎಲ್ಲರಿಗೂ ತಿಳಿತಕ್ಕಂಥದ್ದು ಆಲದ ವೃಕ್ಷ ಅಂತ, ಆಲದ ಗಿಡ. ಮತ್ತು ಇವು ಬೇರೆ ಬೇರೆ ಬರ್ಬೇಕಲ್ಲ. ಒಂದೇ ಗಿಡಕ್ಕೆ ಇಷ್ಟ ಅಂತ ನಮ್ಗೆ ಗುರ್ತಾಗಲಿಲ್ಲ ಅಂದ್ರೆ ನೀವು ಸಂಸ್ಕೃತ ಕಲೀರಿ. ಏನು ಕಲಿಬೇಕಲ್ಲ? ಮತ್ತೆ ಅಲ್ಲಿಗೆ ಬರ್ರಿ, ಸಂಸ್ಕೃತ ಕಲೀರಿ. ಇವತ್ತು ಸಂಸ್ಕೃತ ವಿಷಯ ನಡೆಸಲಿ. ಸ್ವಾಮಿಗಳು ನಡೆಸೋಗಿತ್ತು, ಅವತ್ತು ಯಾರು ಇರ್ಬೇಕು, ಎಷ್ಟು ಜನ ಇದ್ರೆ ನಡೆಸ್ಬೇಕಾಗಿತ್ತು ವಿಷಯ. ಇರಲಿ. ಆದ್ಮೇಲೆ ಮಠದಲ್ಲಿ ಸುಂದರವಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಆಲದ ವೃಕ್ಷ ಇತ್ತು, ಬಿಲ್ಲು ವೃಕ್ಷ ಇದ್ದು 108. ಆಮೇಲೆ ಕೇದಗಿ ವೃಕ್ಷ, ನೀರ್ಲ ಹಣ್ಣಿನ ವೃಕ್ಷ. ನಾವೆಲ್ಲ ಚಿಕ್ಕವ್ರದಾಗ ನೀರ್ಲ ಹಣ್ಣು ತಿಂತಾಯಿದ್ವಿ, ಅಲ್ಲೆಲ್ಲ ಆಡ್ತಾಯಿದ್ದೀವಿ. ಮಠದಲ್ಲಿ ಜಿಂಕೆಗಳಿದ್ರಿ, ಚಿಗರಿಗಳು. ಜಿಂಕೆ ಅಂತ ಚಿಗರಿ, ಹರಿಣ, ಜಿಂಕೆ ಬೇರೆ ಬೇರೆ ಅಂತಾರೆ. ಅದು ಯಾರಳಿ ಅಂತಾರೆ. ಅಲ್ಲಿ ಜಿಂಕೆಗಳಿದ್ದು ಅವ್ರ ಜೊತೆಗೆ ಆಡ್ತಾಯಿದ್ದೀವಿ. ಮೊಲಗಳಿದ್ದು, ಶುಭ್ರ ಇರ್ತಕ್ಕಂಥ ಮೊಲಗಳಿದ್ದು, ಅಲ್ಲೆಲ್ಲ ನವಿರುಗಳಿದ್ದು, ಪಾರಿವಾಳಗಳಿದ್ದು, ಭಾಳ ಸುಂದರ ಇರ್ತಕ್ಕಂಥ ಆಶ್ರಮ. ಈ ಅದೆಲ್ಲ ನೀವು ನೋಡ್ತಾ ಸಿಗುದಿಲ್ಲ ರೀ. ಒಂದೊಂದು ಕಾಲಕ್ಕೆ ಏನಂತದ್ದು ಮತ್ತೊಮ್ಮೆ ಅದಾಗಲ್ಲ ಅಂದ್ರೆ ಹಾಗೇನು ಇರೋದಿಲ್ಲ. ಮತ್ತು ಎಷ್ಟೋ ದಿವಸ ಆದ ನಂತರ ಮತ್ತೆ ಮರಳಿ ಬರ್ಬೋದು. ಆದ್ಮೇಲೆ ಆ ಮಾತು ಬೇರೆ. ಅದಕ್ಕೆ ಇದರಂತೆಯೇ ಎಲ್ಲ ಕೂಡ ನಾವಿರ್ತಕ್ಕಂಥ ಈಗ ಅದಲ್ಲ, ಈ ವಯಸ್ಸು ಇದೇ ರೀತಿ ಮುಂದಿರ್ತದಂತ ಏನು ನೇಮ್ ಇರ್ತದೆ, ಬದಲಾವಣೆ ಆಗ್ತಿರ್ತದೆ. ಅದಕ್ಕೆ ಯಾವಾಗ ಏನು ಸಿಗುತ್ತೋ ಒಳ್ಳೆಯದು ಅದನ್ನು ಮಾಡ್ಕೋಬೇಕು. ನಂತರ ಎಲ್ಲ ಸುಂದರವಾಗಿರ್ತಕ್ಕಂಥ ಸ್ಥಾನ. ಅನೇಕ ಜನ ಮಹಾತ್ಮರು ಬರ್ತಾಯಿದ್ರು. ಎಲ್ಲ ನಾವು ನೋಡಿದಾಗ ಕೂಡ ಇಷ್ಟು ದಪ್ಪ ಇರ್ತಕ್ಕಂಥ ಮಹಾತ್ಮರು ಬರ್ತಿದ್ರಲ್ಲಿ. ಅವ್ರ ಕೈಗಳಿಗೆ ಹಿತ್ತಾಳೆ ಬಕೆಟ್ ಬಾರಡಿ ಇರ್ತಿದ್ದು ಅಂತ ತೆಗೆದುಕೊಂಡು ಬರ್ತಾಯಿದ್ರು. ಬರ್ತಿದ್ರು. ಈಗ ಜಡೆಗಳು ಬಿಟ್ಕೊಂಡು, ಜಡೆ ಬಿಟ್ಕೊಂಡು ಭಾಳಷ್ಟು ದಪ್ಪ ಬರ್ತಿದ್ರು. ಅಪ್ಪವರು ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲೆಲ್ಲ ಒಬ್ಬರು ಹಿಮಾಲಯ ಕಡೆ ಹೋದಾಗ ಅದು ಅಲ್ಲೆಲ್ಲ ಒಬ್ರಿಗೊಬ್ಬರು ದರ್ಶನ ಆಗ್ತಾಯಿತ್ತು ರೀ. ಅವರು ನಾವು ಮದರಕಂಡಿ ಮಠದೊಳಗೆ ನೋಡಿದ್ದಂದ್ರೆ ಕೆಲವೊಬ್ರು ಮಹಾತ್ಮರು ಆ ಕಡೆ ಇವರು ಉತ್ತರ ಪ್ರದೇಶ ಕಡೆ ಬೇರೆ ಇರ್ತಕ್ಕಂಥ ಬೇರೆ ತಿರುಪತಿ ಕಡೆ ಹೋಗಿರ್ತಕ್ಕಂಥ ಮಹಾತ್ಮರು ಯಾರು ಸಂಚಾರ ಮಾಡ್ತಕ್ಕಂಥ ಅಪ್ಪವ್ರ ಕಡೆ ಬರ್ತಿದ್ರೆ, ನಮ್ಮ ಹಳ್ಳದ ಆಚೆಗೆ ಅವ್ರು ಬಂದಾರಂದ್ರೆ ಅಪ್ಪವ್ರಿಲ್ಲೇ ತಯಾರಿ ಇರ್ತಾಯಿದ್ರು ಹೇಳಲಿಕ್ಕೆ. ಅಲ್ಲಿ ಬಂದು ಒಳಭಾಗ ಪೂರ್ತಿ ಬಂದು ಮೇಲ್ಭಾಗ ಇನ್ನೇನು
ಕಟ್ಟಿ ಏರಿಕೊಂಡು ಒಳಗೆ ಬರ್ತಾರಂದ್ರೆ ಇನ್ನು ಅಲ್ಲಿ ಕಟ್ಟಿ ಏರಿ ಒಳಗೆ ಮಠದೊಳಗೆ ಮಠದ ಮೇಲೆ ಏರಿ ಬರ್ತಾ ಇದ್ದಾರೆ ಅಂದ್ರೆ ಅಪ್ಪವ್ರು ಒಳಗೆ ಕೂತಿರ್ತಕ್ಕಂಥ ಗುರುಗಳು ಎದುರಿಗೆ ಹೋಗಿ ಅರೆ ಆತ್ಮಾರಾಮ್ ಎದುರಾವ್ ಅಂದ್ಕೊಂಡು ಹೇಳಿ ಅವ್ರು ಅಪ್ಕೊಳ್ತಾಯಿದ್ರು. ಅರೆ ಆತ್ಮಾರಾಮ್ ಎದುರಾವ್, ಬನ್ನಿ ಆತ್ಮಾರಾಮರೇ, ಆತ್ಮಾರಾಮ್ ಸ್ವರೂಪರೇ ಬನ್ನಿ ಅಂತ್ಕೊಂಡು ಹೀಗೆ ಆಲಿಂಗನ ಮಾಡ್ಕೋತಾರೆ ಒಬ್ರಿಗೊಬ್ರು. ಆಗಿನ ಪರಿಚಯರು ಯಾವಾಗ ರೀ, ಅವ್ರು ಯಾತ್ರೆಯನ್ನು ಮಾಡುವಾಗ ಹಿಮಾಲಯಕ್ಕೆ ಹೋಗಿ 6 ತಿಂಗಳ ಪರ್ಯಂತ ಅಪ್ಪವ್ರು ವಾಸ ಮಾಡಿದ್ರು. ಬೇರೆ ಬೇರೆ ಎಲ್ಲ ಕಡೆ ಕೂಡ ಸಂಚಾರ ಮಾಡ್ಯಾರಪ್ಪ ಅವ್ರು, ಅಲ್ಲೆಲ್ಲ ಸಂಚಾರ ಮಾಡಿದ್ರು. ಅಂಥ ಸಮಯದಲ್ಲಿ ಅಲ್ಲಿ ದರ್ಶನ ಆಗ್ತಕ್ಕಂಥವ್ರು ಬರ್ತಾಯಿದ್ರು, ಅಪ್ಪವ್ರ ಕಡೆ ಬರ್ತಾಯಿದ್ರು. ಹೀಗೆ ಅಲ್ಲಿ ಕೂಡ ಸಿಂಧೂರು ಮಠದಲ್ಲಿ ಕೂಡ ಅನೇಕ ಜನ ಮಹಾತ್ಮರು ಬರ್ತಾಯಿದ್ರು. ಆ ಮಹಾತ್ಮರು ಬರ್ತಕ್ಕಂಥದ್ದು, ಅನೇಕ ಸದ್ಭಕ್ತರು ಬರ್ತಕ್ಕಂಥದ್ದು ಬಂದ ದಿನ ಮಹಾತ್ಮರು ಕುಡಿದಿರ್ತದೆ. ನದಿ ಕೂಡ ಸಂಗಮ ಬರ್ತದೆ. ಮಹಾತ್ಮರು ಕೂಡ ಮಹಾತ್ಮರ ಸಂಗಮ ಆನಂದವಾಗಿರ್ತಕ್ಕಂಥದ್ದು ಇರ್ತದೆ. ಶಾಸ್ತ್ರ ಪುರಾಣ ಪ್ರವಚನ ನಡೀತಕ್ಕಂಥ ಆಗ್ತಾ ಇದ್ದಾವೆ. ಹೀಗೆ ಭಾಳ ಸಂತೋಷ ಆಗ್ತಕ್ಕಂಥದ್ದು ಇರ್ತಿತ್ತು. ಹೀಗೆ ಮೋಹದ ಬಗ್ಗೆ ಎಲ್ಲ ಅಲ್ಲಿ ವಿಷಯ ಕೂಡ ಚರ್ಚೆ ಆಗ್ತಾಯಿತ್ತು. ಒಂದು ಸಲ ಅನೇಕ ಜನರು ಸದ್ಭಕ್ತರು ಬಂದಾರೆ, ಮಹಾತ್ಮರು ಬಂದಾರೆ, ವಿಷಯ ಆನಂದವಾಗಿರ್ತಕ್ಕಂಥದ್ದು. ಹುನ್ನೂರಿನಿಂದ ಕೆಲವು ಸದ್ಭಕ್ತರು ಆಗಮಿಸಿದ್ರಿ. ಹುನ್ನೂರಿನಿಂದ ಹುಂಕಿ ಈ ಗುರುಲಿಂಗ ಬರ್ತಾರೆ, ಗುರುಲಿಂಗಜ್ಜ ಅವರ ಅಜ್ಜ ಲಿಂಗಣ್ಣಜ್ಜ ಅಂತೇಳಿ, ಅವರು ಕೊಂಡಪ್ಪಜ್ಜ ಅಂತೇಳಿ ಅವ್ರ ಅಣ್ಣ ಅವ್ರ ತಮ್ಮ ಆಗಬೇಕು. ಮತ್ತು ಈ ಹುಂಕಿ ಮಾಳಿ ಮಾಸ್ತರ ತಾಯಿ ಬೋರಮ್ಮ ತಾಯಿ, ಅವರಪ್ಪ ತಂದೆಯವರು ಸಿದ್ದಣ್ಣ ಅಂಥೇಳಿ. ಆಮೇಲೆ ಇನ್ನೊಬ್ಬ ದೊಡ್ಡ ಅವರ ಅಕ್ಕ ಅವರು ಅಂಡ ಶಿವಣ್ಣಮ್ಮ ತಾಯಿ ತಿಳ್ಕೊಂಡು ಹೇಳಿ. ಹೀಗೆ ಮತ್ತು ಮಧುರಕಂಡಿ ಬಳಗ ಎಲ್ಲ ಕುಡ್ಕೊಂಡು ಬರ್ತಾಯಿದ್ರು. ಅಲ್ಲಿಂದ ಈ ಸಾವಳಿಗೆ ಮೇಲೆ ಇದ್ಕೊಂಡು ಆಗ ತೆಲಸಂಗಲಿಂದ ಕುಡ್ಕೊಂಡು ಬರ್ತಾಯಿದ್ರು. ಎಲ್ಲ ಕುಡ್ಕೊಂಡು ಬಂದಾರ. ಬರುವಾಗ ಒಬ್ಬ ತಂಗಿನ ತೊಗೊಂಬಂದಾರ, ಸಣ್ಣ ತಂಗಿನ. ಅಲ್ಲಿ ಮಠಕ್ಕೆ ತಂಗಿನ ತೊಗೊಂಬಂದಾರ, ಸಣ್ಣವರು ಪಾಪ, ಸಣ್ಣ ತಂಗಿ. ಮಠದೊಳಗೆ ವಿಷಯ ನಡೆದಾರೆ. ಹೇಗೆ ಆ ತಂಗಿ ವಯಸ್ಸು 7 ವರ್ಷ ರೀ. 8 ವರ್ಷ ರೀ, 7 ವರ್ಷದ ತಂಗಿ. 7 ಅಂದ್ರೆ ಹೇಳುದ್ರಿ, ಕೂಡ್ರು ಅಂದ್ರೆ ಕೂಡೋದು, ಒಲೆ ಅಂತಂದ್ರೆ 7 ಅಂದ್ರೆ ಕೂಡ್ರೋದು, ಕೂಡ್ರು ಅಂದ್ರೆ ಹೇಳೋದು, ಬೇಕಾದ್ ಮಾಡೋದು. ಸಣ್ಣವ್ರಲ್ಲ, ಸಣ್ಣವ್ರಿಗೆ ಹೆಸ್ಗಡೆ ಒಂದು ಸ್ವಲ್ಪ ವ್ಯವಹಾರ ಹೆಸ್ಗಡೆ ಮಾಡ್ತಾವೆ ಅಂತ ತಂಗಿ ತೊಗೊಂಬಂದಾರೆ. ಆಮೇಲೆ ಮಠದೊಳಗೆ ವಿಷಯ ನಡೆದದು. ಅತಿ ಸರ್ವತ್ರ ವರ್ಜಯೇತ್. ವಿಷಯ ಏನ್ರಿ? ಅತಿ ಸರ್ವತ್ರ ವರ್ಜಯೇತ್. ಅತಿ ಅಂತಕ್ಕಂಥದ್ದು ಎಲ್ಲ ಕಡೆಗೂ ಬಿಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಎಲ್ಲಿ ಇರಲಿ ಅದು ಎಲ್ಲ ಬಂತದ್ದು. ಸಂಸಾರದ ವ್ಯವಹಾರ ಇರಲಿ, ಪರಮಾರ್ಥ ವ್ಯವಹಾರ ಇರಲಿ, ಎಲ್ಲಿದ್ರು ಕೂಡ ಅತಿ ಅಂತಕ್ಕಂಥದ್ದಲ್ಲ, ಅದಕ್ಕೆ ಮಿತಿ ಅಂತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಅಪಾಯವನ್ನು ಉಂಟು ಮಾಡ್ತದೆ. ಅದಕ್ಕೆ ಅತಿ ಸರ್ವತ್ರ, ಅತಿ ಅಂದರೆ ಎಲ್ಲ ಕಡೆಗೂ, ವರ್ಜಯೇತ್ ಅತಿ ಸರ್ವತ್ರ ವರ್ಜಯೇತ್ ಎಲ್ಲ ಕಡೆ ಕೂಡ ಬಿಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಎಷ್ಟು ಇರಬೇಕು ಅಷ್ಟೇ ಇದ್ರೆ ಸರಿ. ಹೇಗೆ ಅಂದರೆ ನಮ್ಮ ತಾಯಿಂದರು 1 ಕಿಲೋ ಹೊಸದಾಗಿ ಒಬ್ಬ ಸೊಸೆ ಬಂದಿದ್ದಾರೆ ಮನೆಗೆ. ಎಲ್ಲ ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹ ಆಗ್ತಿದ್ರು ಆಗಿನ ಕಾಲದಲ್ಲಿ. ಅಂತ ಒಂದು ಮಾಡ್ಕೊಂಡು ಮತ್ತು ಮೊಮ್ಮಗಳ್ರಿ, ಮೊಮ್ಮಗ ಸಣ್ಣ ಮೊಮ್ಮಗಳ ಒಂದು 6-7 ವರ್ಷದ ತಂಗಿ. ಅವ್ರು ಕರ್ಕೊಂಬಂದಾರ. ನಾವು ಹೋಗಿ ಹೊಲಕ್ಕೆ ಹೋಗಿ ಬರ್ತಾನೆ ತಂಗಿ, ನಾವು ಬರೋಷ್ಟು ಅನ್ನ ಮಾಡ. ಹ್ಞೂ ಅಜ್ಜಿ ಅತ್ತೀರಿ, ಹ್ಞೂ ರೀ ತಂದು ಅನ್ನ ಮಾಡೋದು ಕೂತಾಳೆ. ಅವ್ರು ಹೋಗಿ ಬರುವಷ್ಟೊಳಗೆ ರೀ, ಎಷ್ಟು ಹೇಳಿ ನಾನು ಎಲ್ಲ ನೋಡಿ ನನಗೆ ಗುರ್ತದ ಅಂತ ಹೇಳಿದ್ರು. ಏನು ಗುರ್ತದ? ನಾನು ಅನ್ನ ಮಾಡೋದು ಗುರ್ತದ. ಆಯಿತು ಅಂತೇಳಿ ಅಲ್ಲೇ ಮಾಡ್ಯಾರಿ. ಅಕ್ಕಿ ಹಾಕಿದ್ರಿ ಒಂದು ದೊಡ್ಡದೊಂದು ಗಡಿಗೆ ಅಕ್ಕಿ ಹಾಕಿ ಅದು ಉಪ್ಪ ತರಿಸಿದ್ರಿ 1 kg. ಅದು ಎದಕ್ಕೆ ಅತ್ತೀರಿ ಏನು ಮಾಡಿದ್ರು? ಇದು ಎದಕ್ಕೆ? ಅನ್ನ ಮಾಡೋಕ್ಕಂತ. ಇದು ಅನ್ನ ಮಾಡಿದ್ರಿ. ಹಾಂ ಗುರ್ತಾತ ಅವ್ರಿಗೆ. ಏನು ಮಾಡಿದ್ರಿ? ಅವ್ರು ಹೇಳಿ ಹೋದರು. ಒಲೆ ಮೇಲೆ ನೀರಿಟ್ಟು ಅಕ್ಕಿ ಹಾಕಿದ್ರು, ಕುದಿಸಿದ್ರು. ಅದ್ರೊಳಗೆ ಅನ್ನ ಮಾಡಕ್ಕೆ ತಂದಿರಲ್ಲ, ಹೇಳಿದ್ರಲ್ಲ, ಅನ್ನ ಮಾಡ್ಕೊಂಡು ಕಿಲೋ ಅಕ್ಕಿ ತಂದಿದ್ರು, ಉಪ್ಪ ತಂದಿದ್ರು. ಆ ಒಂದು ಉಪ್ಪ 1 ಕಿಲೋ ತಂದು ಅದ್ರಾಗ ಹಾಕಿರು. ಅಕ್ಕಿನೂ 1 ಕಿಲೋ ಐತ್ರಿ, ಉಪ್ಪನು 1 ಕಿಲೋ ಐತ್ರಿ. ಹಾಕಿ ಉರಿ ಹಚ್ಚೋದು ಕೂತರು. ಮತ್ತೆಲ್ಲ ತಯಾರಾಗೋದು ಕೂತ್ರಿ. ಎಲ್ಲ ಸರಿ ಆಯ್ತು, ಅನ್ನ ಆಯ್ತು. ಅತ್ತಿ ಮಾಡ್ತಾರಲ್ಲ, ಈಗ ಒಂದು ಚಮಚ ತೊಗೊಂಡು ಮಾಡಿ ಒತ್ತಿ ನೋಡ್ತಿರ, ಇವರು ಒತ್ತಿ ನೋಡ್ರಿ ಎಲ್ಲ ಬರೋಬ್ಬರ. ನಮ್ಮ ಅತ್ತಿ ಬಂದ್ರೆ ಇದಕ್ಕೆ ಬಹುಮಾನ ಕೊಡ್ತಾರೆ ಅಂತ ಹೇಳಿ. 7 ವರ್ಷದ್ರಿ ತೊಟ್ಲಿಗೆ ಭಾಷೆ ಕಟ್ಟಿ ಲಗ್ನ ಮಾಡ್ತಿರ್ತಾರೆ ಆಗಿನ ಕಾಲಕ್ಕೆ. ಮತ್ತು 7 ವರ್ಷದವ್ರು ಮತ್ತು ದೊಡ್ಡವ್ರು ಆದ್ರೆ ಇದ್ರೊಳಗೆ ಮತ್ತು ಮನೆ ಮತ್ತು ಮೊಮ್ಮಗಳ ಏನೋ ಸಣ್ಣವ್ರದಂದ್ರೆ ಅವ್ರು ಕರ್ಕೊಂಡು ಬಂದುಬಿಟ್ಟಿರು. ಆಯುಷ್ ಏನು ಮಾಡಬೇಕಲ್ಲ, ಮಗಳು ಹೀಗೆ ಆಗಿತ್ತು.
ಮಧ್ಯಾಹ್ನ ಆಯಿತು. ನನ್ನ ಸೊಸಿ ಮೊಮ್ಮಗಳು ಅಡುಗೆ ಮಾಡಿರ್ತಾಳ. ಸಂತೋಷದ ಅಜ್ಜಿ ಬಂದರು. ಬಂದು ನೋಡ್ತಾರೆ. ಬಂದ ನಂತರ ಊಟಕ್ಕೆ ಎಲ್ಲರಿಗೆ ಪ್ರಸಾದ ಆದ ನಂತರ ಇನ್ನೂ ತಯಾರು ಮಾಡಿಟ್ಟಿದ್ರು. ಅನ್ನ ಒಂದು ಬಾಕಿ ಉಳಿತು, ಅನ್ನ ಸಾರು ಒಂದು ಬಾಕಿ ಉಳಿತು. ಅನ್ನ ನೀಡ್ಕೋತ ಬಂದ್ರಿ. ನೀಡ್ಕೋತ ಬಂದರು. ಬಂದ ನಂತರ ಎಲ್ಲರಿಗೆ ಬಂತು. ಮನ್ಯಾಗ ಯಜಮಾನ್ರ ನಮ್ಮ ಲಕ್ಷ್ಮಣಜ ಅಂತಾರೆ ಪಟಕ ವ್ಯವಸ್ಥೆ ಹೇಗಿಲ್ಲ ಬಾರ್ಕೋಲ ಗಳಕ್ಕೆ ಹೋಗಿದ್ದು ಬಂದ್ರಿ. ಮಧ್ಯಾಹ್ನ ಬಿಸಿಲೊಳಗೆ ಬಂದು ಏನೋ ಬಾರ್ಕೋಲ್ ತೊಗೊಂಡು ಒಂದು ಸಲ ಎತ್ತಿಗೆ ಕಡಲು ಅನಿಸಿ ಎತ್ತ ಕಟ್ಟಿ ಸರಿ ಮತ್ತೊಂದು ಮೇವು ಹಾಕಿ ಎತ್ತ ಇದು ಮಾಡಿ ಬಂದು ಕೈಕಾಲು ತೊಳ್ಕೊಂಬಂದು ಪ್ರಸಾದ ಕೂತ್ರಿ. ಮತ್ತೆಲ್ಲ ಪ್ರಸಾದ ನೀಡಿ ಎಲ್ಲ ಬರುವತ್ತೆ ಹಾಕೋತ ಬಂತು. ಕೊನೆಗೆ ಅನ್ನ ತಂದು ನೀಡಿದರು. ಅನ್ನ ತೆಗೆದುಕೊಂಡು ಬಾಯಿಯೊಳಗೆ ಹಾಕೊಂಡ್ರಿ. ಮುಂದಿನ ನೀವು ಹೇಳ್ರಿ. ಅಜ್ಜ ಎದ್ದು ಏನು ಮಾಡಿದಂದ್ರೆ ಆ ತಂಗಿ ಏನು ಮಾಡಲಿಲ್ಲ. ಯಾರು ಮಾಡ್ಯಾರ ಕೇಳಿದ್ರಿ. ಯಾರು ಮಾಡಿದ್ರು ಅಂತ ಕೇಳಿದ್ರಿ. ತಂಗಿ ಮಾಡ್ಯಾಳ. ಮತ್ತೆ ನಾನೇ ಮಾಡೀನಿ. ಯಾರು ಹೇಳಿದ್ರಿ? ಹೇಳಿದ್ರು ಬರೋಬ್ಬರಿ ಮಾಡಿ. ನಾನು ಬರೋಬ್ಬರಿ ಬರೋಬ್ಬರಿ ಹೆಂಗೆ ಹೇಳಿದ ಹಂಗೆ ಮಾಡ್ಯಾರ ಹಂಗೆ ಮಾಡ್ಯಾರ ಅಂತಂದ್ರಿ. ಅದು 7 ವರ್ಷದ ತಂಗಿಗೆ ಏನು ಮಾಡಲಿಲ್ಲ. ಅಜ್ಜ ಎದ್ದು ಬಾರ್ಕೋಲ ತೆಗೆದುಕೊಂಡು ಕಡೆಯಲ್ಲಿ ಜೋರಾಗಿ ಹೊಡಿಬೇಕು ತಗೋಷ್ಟೊಳಗೆ ದೇವರೇ ಸಿದ್ಧಲಿಂಗೇಶ್ವರ ಅಂತ ಅಜ್ಜಿ ಕೂಗಿಬಿಟ್ರು. ಅಲ್ಲೊಂದು ಗೂಟಕ್ಕೆ ತಟ್ಕೊಂಡು ಬಾರ್ಕೋಲ ಅಂತರ ಹೊಡಿತು. ಅಜ್ಜಿ ಉಳಿದ್ರಿ. ಅಕಸ್ಮಾತ್ ಬಾರ್ಕೋಲ ಅಲ್ಲಿಂದ ಹೋಗಿ ಕೂತಿದ್ರೆ ಏನು ಮಾಡ್ತ ಹೇಳ್ರು. ತಟ್ಟು ಹೊರಳಿ ನೋಡುವಷ್ಟೊಳಗೆ ಅದಕ್ಕೆ ಸಿಟ್ಟು ಬಂದಾಗ 10 ತಗೊಳ್ಳಿ ಎಣಿಸ್ಬೋದು. 1 2 3 4 5 6 7 8 9 10 ಅನ್ನುವಷ್ಟೊಳಗೆ ತಳಿವಳಿಂದ ಕೆಳಗೆ ಇಳಿದಿತ್ತು ಅಂತ. ಹೀಗೆ ಮಾಡಿ ತಿರುಗಿ ಜಗ್ಗಿ ಹಿಡಿತಲ್ರಿ. ತಿರುಗಿ ನೋಡಿ ಮುಂದೆ ನೋಡೋಷ್ಟೊಳಗೆ ಅಜ್ಜಿ ನೋಡಿ ಕರೋನಾ ಬಂದಿತ್ತು. ನಾಳಿಂದ ನೋಡಿ ಅಡುಗೆ ಮಾಡಬೇಕು ಅಂತ ಸಣ್ಣ ಕೂಸು ಏನು ಮಾಡಿ ತಿಳ್ತದ ಗೊತ್ತದೇನು? ಇಲ್ಲರಿ ಕ್ಷಮ ಮಾಡಿರಿ ಅಂದ್ರೆ 1 ಕಿಲೋ ಅಕ್ಕಿಗೆ 1 ಕಿಲೋ ಉಪ್ಪು ಹಾಕಿದ್ರೆ ಉಣ್ಲಿಕ್ಕೆ ಬರ್ತದ್ರಿ? ಬರೋದಿಲ್ಲ. ಅದಕ್ಕೆ ಅತಿ ಸರ್ವತ್ರ ವರ್ಜಯತೆ. ಅತಿ ಅಂತಕ್ಕಂಥದ್ರಲ್ಲೇ ಅದು ಎಲ್ಲ ಕಾಲಕ್ಕೂ ಬಿಡಲಿಕ್ಕೆ ಯೋಗ್ಯ. ಅತಿ ಅಂತಕ್ಕಂಥದ್ದಕ್ಕೂ ಮಿತಿ ಅಂತಕ್ಕಂಥ ಅವಶ್ಯ ಬೇಕು. ಮಿತಿ ಇರಲಿಲ್ಲ ಅಂದ್ರೆ ಗತಿ ಅಧೋಗತಿ ಆಗ್ತವೆ. ಈ ವಿಷಯ ಹೀಗೆ ಅಧ್ಯಾತ್ಮದಲ್ಲಿ ಕೂಡ ಹೇಗಿರಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಪ್ರಪಂಚಕ್ಕಾಗಿ ಮನುಷ್ಯ ಪ್ರಪಂಚಕ್ಕಾಗಿ ಏನು ಮಾಡ್ತಾರಂದ್ರೆ ಪ್ರಾರಬ್ಧವನ್ನು ಮಾಡ್ತಾರೆ. ಪರಮಾರ್ಥಕ್ಕಾಗಿ ಪ್ರಾರಬ್ಧ ಇದ್ರೆ ನನಗೆ ನನ್ನ ದೈವದಾಗಿದ್ದರೆ ಶಾಸ್ತ್ರ ಸಿಗಲಿ ಪುರಾಣ ಸಿಗಲಿ ನನಗೆಲ್ಲ ಆಗಲಿ ಅಂತ. ಮತ್ತು ಪ್ರಪಂಚದೊಳಗೆ ಮನೆಯೊಳಗಿದ್ದಾಗ ನಾನು ದೈವದೊಳಗಿದ್ರೆ ಕಬ್ಬು ಬೆಳೀಲಿ, ನಾನು ದೈವದೊಳಗಿದ್ರೆ ಎಮ್ಮೆ ಹಿಂಡಲಿ, ನನ್ನ ದೈವದೊಳಗಿದ್ರೆ ಅನುಕೂಲ ಆಗಲಿ ತೊಗೊಂಡು ಸುಮಾತಾರೆ ನೋಡಿ. ಮನೆಯೊಳಗೆ ಎಲ್ಲ ಕೆಲಸ ಮಾಡುವಾಗ ಏನಂತಾರೆ ಅದು ಪ್ರಯತ್ನ ಮಾಡಿಬಿಡ್ತಾರೆ. ಮೋಕ್ಷ ಬಗ್ಗೆ ಇದ್ರೆ ದೈವದಾಗಿದ್ರೆ ಅಲ್ತಾರೆ. ಅದಕ್ಕೆ ಹಾಗಲ್ಲ, ಅತಿಯಾಗಿ ಸಂಸಾರ ಅಂದ್ರೆ ಹತ್ತತ್ತು ಹೋಗಿಬಿಡೋದಾಗ್ತದೆ. ಮೋಕ್ಷ ಪ್ರಾಪ್ತಿ ಆಗೋದಿಲ್ಲ. ನಾಳೆ ಇರ್ತದೆ ಯಮಧರ್ಮ ಕೈಗಳು ಸಿಕ್ಕಿ ಹಾಳಾಗೋದಾಗ್ತದೆ. ಅದಕ್ಕಾಗಿ ಅತಿ ಸರ್ವತ್ರ ವರ್ಜಯತೆ. ಪ್ರಪಂಚ ಇರಲಿ, ಅತಿಯಾಗಿ ಅತ್ತ ಇರ್ಲಿಕ್ಕೆ ಹೋಗಬೇಡ. ಪರಮಾತ್ಮಗಳ ಪ್ರವೇಶ ಮಾಡು. ಸದೃಢ ದಿವ್ಯ ಕೃಪಾಶ್ವರ ಇರ್ತದೆ. ಉದ್ಧಾರ ಆಗ್ತಾ ಇದೆ ಅಂದ್ಕೊಂಡ್ರೆ ಹೀಗೆ ವಿಷಯ ನಡೆದೈತೆ ರೀ. ಎಲ್ಲಿ ನಡೀತ್ರಿ ವಿಷಯ? ಯಾವ ಮಠದಲ್ರಿ? ಸಿಂಧೂರ ಮಠದ ಸಿಂಧೂರ ಉಮ್ರಾಣಿ ಬಂದಿರತಕ್ಕಂಥ ಬಿಲ್ಲವನದಲ್ಲಿ ಈ ವಿಷಯ ನಡೀತಾ ವಿಷಯವನ್ನು ಶ್ರವಣ ಮಾಡ್ತಾ ಎಲ್ಲರಿಗೂ ಒಂದು ಆನಂದ ಆಗ್ಯದ್ರಿ. ಕೇಳ್ತಾ ಇದ್ದಾರೆ ಎಲ್ಲರೂ, ಸಂತೋಷ ಆಗ್ಯದ. ಅದಕ್ಕೆ ಅತಿ ಇರ್ತಕ್ಕಂಥದ್ದು ಅದಕ್ಕೊಂದು ಮಿತಿ ಬಂದ್ರೆ ಉತ್ತಮ ಇರ್ತಕ್ಕಂಥ ಗತಿ ಕೂಡ ಸಿಗ್ತದೆ. ಅಪ್ಪವ್ರ ಉದಾಹರಣೆ ಕೊಟ್ಕೊಂಡು ಬಂದ್ರೆ ಒಳಭಾಗ್ರಿ ಅತಿ ಸರ್ವತ್ರ ವರ್ಜಯತ ಅಂತಕ್ಕಂಥ ವಿಷಯಕ್ಕೆ ಒಂದು ಉದಾಹರಣೆ ಕೊಟ್ಟರು. ಹಿಂದೆ ತುಳಸೀದಾಸ ಅಂತಕ್ಕಂಥವ್ರೊಬ್ಬರು ಪರಮ ಪವಿತ್ರ ಇರ್ತಕ್ಕಂಥ ಒಬ್ಬ ಪುರುಷ. ಅವ್ರ ಹೆಸರೇನ್ರಿ? ಸಂತ ತುಳಸೀದಾಸರು ಅಂತೇಳಿ. ಅವರು ಎಷ್ಟು ಸೇರೋದಂದ್ರೆ ಭಾಳ ಒಳ್ಳೆಯವರಿದ್ದರು. ತುಳಸೀದಾಸರು ಭಾಳ ಒಳ್ಳೆಯವರಿದ್ದರು. ಯಾವಾಗಲೂ ದೇವರ ಸ್ಮರಣೆ ಮಾಡ್ತಾ ಆನಂದವಾಗಿರ್ತಕ್ಕಂಥವ್ರು ಭಾಳ ಒಳ್ಳೆಯವರಿದ್ದರು. ಆದರೆ ಇದಕ್ಕಿಂತಲೂ ಪೂರ್ವದಲ್ಲಿ ಇದಕ್ಕಿಂತಲೂ ಒಳ್ಳೆಯವರಿದ್ದಿಲ್ಲ. ಇದಕ್ಕಿಂತಲೂ ಪೂರ್ವದ ಹೇಗಿದ್ರು ಅವ್ರಂದ್ರೆ ಗುಣಗಳು ಒಳ್ಳೆಯವಿದ್ದು, ಆದ್ರೆ ಅವರು ಈ ಆಕಳ ಮುಂದೆ ಹೋಯ್ತಂದ್ರೆ ಕರು ಏನು ಮಾಡ್ತೈತೆ ಹೇಳ್ರಿ? ಒಬ್ಬರು ಶಿಕ್ಷಕರು ಹೇಳಿರಂತ, ಮಕ್ಕಳೇ
ಹೇಳಿ ಸರ್, ಎಸ್ ಸರ್ ಅಂತೆಲ್ಲ ಕೈ ಮಾಡಿದ್ರು. ಎಲ್ಲರೂ ನೀವು ಚಿತ್ರ ತೆಗಿಬೇಕಪ್ಪ ಎಲ್ಲರೂ. ಹ್ಞೂ ಸರ್. ಯಾವ ಚಿತ್ರ ತೆಗೆದ್ರಿ? ಒಂದು ಆಕಳ ಚಿತ್ರ ತೆಗಿಬೇಕು, ಒಂದು ಕರು ಇರಬೇಕು ಜೊತೆಗೆ. ಏನು ತೆಗಿಬೇಕು? ಆಕಳ ಚಿತ್ರ ತೆಗಿಬೇಕು, ಗೋಮಾತೆ ಚಿತ್ರ ತೆಗಿಬೇಕು. ಮತ್ತೇನಿರಬೇಕು? ಗೋಮಾತೆ ಚಿತ್ರ ತೆಗೆದ ನಂತರ ಅದು ಕರು ಬೇಕಲ್ಲ ಜೊತೆಗೆ. ಕರು ಇಲ್ಲಂದ್ರೆ ಜೀವನ ವ್ಯರ್ಥ. ಕರುವಿನ ಚಿತ್ರ ತೆಗಿಬೇಕು. ಹ್ಞೂ ಸರ್. ಆಮೇಲೆ ತೆಗಿತೀರಿ ಸರ್. ತೆಗಿರಲ್ಲ ನೋಡೋಣ. ಹ್ಞೂ ಸರ್. ಪಾಟಿ ತೆಗೆದುಕೊಂಡ್ರಿ, ಪೆನ್ಸಿಲ್ ತೊಗೊಂಡ್ರು, ಎಲ್ಲ ಗೋಮಾತೆ ಚಿತ್ರ ತೆಗೆದ್ರು, ಮತ್ತು ಕರುವಿನ ಚಿತ್ರ ತೆಗೆದ್ರು. ಒಬ್ಬ ಹುಡುಗ ಮೂಲ್ಯಾಗ ಸುಮ್ಮನೆ ಕೂತ್ಕೊಂಡಿದ್ರಿ, ನೋಡ್ಕೋತ ಕೂತ್ಕೊಂಡಿದ್ದ. ಎಲ್ಲಿ ಬರೀದು ಬಿಡು, ಚಿತ್ರ ತೆಗೆದು ಬೇಡ, ಏನೂ ಬೇಡ ಅಂತ ಅವ್ನು ಯುಕ್ತಿ ಮಾಡ್ಕೊತ್ಕೊಡ. ಅವನು ಯುಕ್ತಿ ಮಾಡ್ಕೊತ ಕೂತಿದ್ದೆ. ಎಲ್ಲರಾಗ ಚಿತ್ರ ತೆಗೆದು ನೋಡಿದ್ರು ಎಲ್ಲ ತೆಗೆದ್ರು. ತೊಗೊಂಬರ್ರಿ ನಿಮ್ಮ ಪಾರ್ಟಿ ಅವ ತಂತ ತೋರಿಸಿದ್ರು. ಹಾಂ ಸರಿ ಅದು ಬರೋಬರಿ ನಡಿ. ಮತ್ತು ಅವ್ರು ನೀನು ಮಧ್ಯಮ ಆಗ್ಯದ, ನೀನು ಹೋಗು, ಇದು ಭಾರಿ ಶುರು ಆಗ್ಯದ, ಇದು ರಾಸ ಆಗ್ಯದ, ಎತ್ತು ಕೋಡೆಗಳು ಡೊಂಕ ಹಾಗಬಾರ್ದಿತ್ತು, ಹೀಗಾಗಬೇಕಾಗಿತ್ತು, ಕಿವಿ ಕೆಳಗಿಬಿಟ್ಟಿಲ್ಲ ಹಾಗಿಕ್ಕದು ಈಗೇನೋ ಸರ್ವಳ ತಾವು ಅನಿಸಿದ್ದೆಲ್ಲ ಹೇಳ್ಕೊತ ಬಂದರು. ಎಲ್ಲ ಹುಡುಗರು ನಂಬರ್ ಹತ್ರ ಒಬ್ಬ ಮೂರ್ಯಾಕ ಹೋದ ಎದ್ದ ಬರಲಿಲ್ಲ. ಹಾಗೆ ಗೊತ್ತಿದ ಅವ್ರು ಕೇಳ್ರು. ಇಲ್ಲ ದಿವಸ ಏನು ಗಲ್ದಾನ ಮಾಡ್ತಿದ್ದ ಹುಡುಗ. ಅವ್ರು ಅಲ್ಲ ನೀ ಯಾಕೆ ಗೊತ್ತಿಲ್ಲ ಮೂಲೊಳಗೆ ಏಕೆ ಗೊತ್ತಿ ನೀನು ನೀ ಚಿತ್ರ ಬರ್ದಿಲ್ಲ? ಬರ್ದನ್ರಿ. ಮತ್ತು ತೊಗೊಂಡು ಬಂದ್ರಿ. ಅವತ್ತೆ ಬ್ಯಾಡಾಡ್ ಸರ್ ಆತ. ನೀ ಬರ್ದಿದ್ದ ಚಿತ್ರ ಬರ್ದನ್ರಿ, ತೊಗೊಂಡು ಬಾ. ಬ್ಯಾಡಾಡ್ ಸರ್ ನೀ ಚಿತ್ರ ಬರ್ದಿಲ್ಲ, ಬರ್ದನ್ರಿ, ಮತ್ತು ತೊಗೊಂಡು ಬಾ ನೋಡ್ತೀನು. ಬ್ಯಾಡಾಡ್ ಸರ್ ಅಂತ ಅವ್ನು ಬರ್ದೇ ಇಲ್ಲ ಚಿತ್ರ. ಇದೇನೆ ಆಮೇಲೆ ಹೇಳಿದ್ಲೆ ತರ್ತೀನಿಲ್ಲೋ ಶಿಟ್ಟ ಸರ್ ಅವ್ರು. ಹ್ಞೂ ರೀ ತೊಗೊಂಡ್ಬಿಡ್ತಾನೆ ಸರ್. ತೊಗೊಂಡ್ಬಂದು ಖಾಲಿ ರೀ, ಇಲ್ಲೇ ಬರೀ ಕರೀತಿಲ್ಲ, ಎಲ್ಲ ಅಕ್ಷರ ಇಲ್ಲ ಅದ್ರಾಗ. ತಂದ ಮುಂದೆ ಹಿಡಿದು ನೋಡಿ ಸರ್. ಮತ್ತು ಚಿತ್ರ ಬರ್ದೈತೆ ಹೇಳಿ ಎಲ್ಲಿ ಚಿತ್ರ ಎಲ್ಲಿದ್ದಿದ್ರು ಒಳಗೆ ಚಿತ್ರನಿಲ್ಲ. ಚಿತ್ರ ಬರ್ದೀನಿ ರೀ ಸರ್, ಇತ್ತು ರೀ ಅಂತ. ಮತ್ತು ಎಲ್ಲಿತ್ತು ಈಗ ಅಂತ ಬರ್ದಿದ್ದೀನಿ ರೀ ಸರ್. ಆಕಳ ಚಿತ್ರ ತೆಗ್ದೇನೆ ರೀ. ಮತ್ತು ಕರುವಿನ ಚಿತ್ರ ಅದೂ ತೆಗ್ದೀನಿ ರೀ. ಮತ್ತು ಎಲ್ಲಿದೆ ಈಗ ಅಂತ. ಹಾಗಲ್ಲ ಸರ್, ಆಕಳ ಚಿತ್ರ ತೆಗ್ದೀನಿ ಸರ್. ಹ್ಞೂ ತೆಗ್ದೀಪ ತಿಳ್ಕೊರಿ ಸರ್. ತಿಳ್ಕೊತಾನೆ ಹೇಳು. ನಾ ಆಕಳ ಚಿತ್ರ ತೆಗೆದಿಲ್ಲ ಸರ್. ಹ್ಞೂ ತೆಗೆದಿದ್ವಿ ಸರ್. ಅದ್ರ ಜೊತೆಗೆ ರೀ ಕರುವಿನ ಚಿತ್ರ ತೆಗಿಯತ್ತಂದ್ರಿ ಸರ್. ಹೌದು ತೆಗಿತೀವಿ, ಅದನ್ನು ತೆಗೆದಿನಿ ರೀ ಸರ್. ಮತ್ತು ಹೌದು ಹೇಳೋದು ಎಲ್ಲಿ ಅದ ಇದ್ರೊಳಗೆ ಅಂತ ಅದನ್ನೇ ಹೇಳ್ತಾನೆ ರೀ ಸರ್. ನಿಮ್ಗೆ ಅದನ್ನೇ ಹೇಳ್ತಾನೆ. ಹೇಳೋದು ಇಲ್ಲಿ ಸರ್, ಇಲ್ಲಿ ಆಕಳ ಚಿತ್ರ, ಇಲ್ಲಿ ಆಕಳ ತಿಳ್ಕೊರಿ ಸರ್. ತಿಳ್ಕೊಂಡು ಇಲ್ಲಿ ಕರ ಇತ್ತು ಸರ್. ಇದ್ರ ಆಚೆಗಡೆ ಬಾಜು ರೀ, ಇದ್ರ ಆಚೆಗಡೆ ಬಾಜು ಇಲ್ಲಿ ಅಂದ್ರೆ ಇದ್ರ ಆಚೆಗಡೆ ಬಾಜು ಚಿತ್ರ ಆಗಲ್ಲ ರೀ. ಇಲ್ಲೇ ಮಗ್ಲು ಈಚೆಗಡೆ ಪಾಟಿ ಬಿಟ್ಟು ಹೊರಗೆ ಆಚೆಗಡೆ ಮೇವು ಇತ್ತ ತಿಳ್ಕೊರಿ ಸರ್. ಅದು ಮೇವು ಸಣ್ಣ ಕರ ಅದೇ ಸರ್, ಹಸಿರು ಮೇವು ರೀ. ಅದು ನೋಡಿ ಈ ಕರ ಅತ್ತಾಗ ಮುಂದೆ ಹೋಗ್ತಾ ತಿಳ್ಕೊರಿ ಸರ್. ಕರ ಮುಂದೆ ಹೋದ ನಂತರ ಮತ್ತು ಆಕಳು ಹೋಗತ್ತಿಲ್ಲ ಸರ್. ಅದಕ್ಕೆ ನಾ ಕರಿ ಚಿತ್ರ ತೆಗೆದೀನಿ ರೀ, ಆಕಳ ಚಿತ್ರ ತೆಗೆದೀನಿ ರೀ. ಆಚೆಗಡೆ ಮುಂದೆ ಸರ್ ಆಚೆಗಡೆ ಹಸಿರು ಮೇವು ಇತ್ತು ರೀ. ಕರು ಹೋಗಿಬಿಡ್ತ್ರಿ. ಕರು ಹೋದ್ರೆ ಮತ್ತು ಆಕಳದಾಗಿರ್ತದ್ರೆ ಅದಕ್ಕೆ ಖಾಲಿ ಹುಡ್ದತ್ರಿ ಸರ್. ಅವ್ರು ಬಪ್ಪರೇ ಮಗನೇ ಚಲೋ ಇದ್ದು ನಡಿ, ಇದು ಎಲ್ಲ ಕಲಿಸಿ ನಮ್ಮ ಸಾರಿ ಹಾಳು ಮಾಡ್ತೀವಿ. ನಾಳೆಗೆ ಇವನ ಅವ್ರ ಮನೆಯನ್ನು ಕರೆಸಿ ಹೇಳಿದ್ರು, ಇನ್ನು ಬೇರೆ ಸರಿ ಕರ್ಕೊಂಡು ಹೋಗ್ರಿ. ಅವ್ರು ಹೇಳಿದ್ರು, ಸರ್ ಎಲ್ಲ ಸಾರಿ ಮುಗಿದವ್ರು ಇದು ಕಡಿ ಸಾರಿ ಇಲ್ಲಿ ಏನಾಕೈತಿ ಎಲ್ಲ ಹಾಳು ಮಾಡಿ ಬಂದಾನ ಈಗ. ಹ್ಞೂ ರೀ ಇಲ್ಲಿ ಹಾಳು ಮಾಡಕ್ಕೆ ಬಂದನ. ನಾಳಿಂದ ಈಗ ಮಾಡ್ಕೊತ ಕೂತ್ರೆ ಹಿಡಿದಿಲ್ಲ, ನೀ ಸರಿಯಾಗಿ ಬರೀಬೇಕು. ಹ್ಞೂ ಸರ್. ಹ್ಞೂ ರೀ ಸರ್ ತಂದ. ನಾಳೆ ಬರೋದು ಬಿಟ್ಟು ಅವನೇ ಹೋಗ್ತದ. ಏನು ಮಾಡೋದು ಗೊತ್ತಿಲ್ಲ. ಹಾಕೊಂಡು ಕೂತು ಹುಡುಗರಿಗೆ ಏನು ಮನೆಯೊಳಗೆ ಇಲ್ಲದ ಗದ್ದಲ ಮಾಡ್ಕೊತ ಕೂತವ್ ಸ್ವಲ್ಪ ನೋಡ್ತಾವ್ರಿ. ಬರ್ದಾನೋ ಬರ್ದಿಲ್ಲ, ಹೋಮ್ವರ್ಕ್ ಮಾಡ್ಯಾನಲ್ಲೋ, ಏನೇನು ಕಲ್ತಾನೆ ಏನು ಕಲ್ತಿಲ್ಲ. ಮನೆ ನೀ ಎಲ್ಲೇನೆ ಚಲೋ ಐತಿ ಹಾಗತಿ ಈಗೈತಿ, ನನ್ನ ಮಗ ಆರಾಮಿರ್ಬೋದು, ಚಲೋ ಚೆನ್ನಾಗಿ ಕಲ್ತಿರ್ಬೋದು, ತಿಳಿಯಕ್ಕೆ ಹೋಗ್ಬೇಡ್ರಿ. ಮನೆಯೊಳಗೆ ಬಂದಾಗ ಕಲ್ತಾರೋ ಇಲ್ಲೋ ನೋಡಿರಿ, ಶಿಕ್ಷಕರು ಹೋಗಿ ಕೇಳ್ರಿ, ಕಲಿತಾನೋ ಕಲಿಯಿಲ್ರಿ, ಅದು ಅದನ್ನ ನೋಡ್ಕೊಳ್ರಿ ಮಕ್ಕಳು. ಅಷ್ಟೇ ಅಲ್ಲ, ಈಗಿನ ಮಕ್ಕಳು ಏನೇನು ಮಾಡ್ತಾರೆ ಅದು ನೋಡಿರಿ. ನೀವು ಹುಡುಗರು ನಿಮ್ಗೆ ಚಲೋ ಉಳಿಬೇಕಂದ್ರೆ ನೀವು ಪರೀಕ್ಷೆ ಮಾಡಿರಿ. ನಿಮ್ಮ ಹುಡುಗರು ನೋಟ್ಬುಕ್ದಾಗ ಎಂಥ ಚಿತ್ರ ಇರ್ತಾವೆ. ಅವ್ರು ವಾಸ ಮಾಡ್ತಕ್ಕಂಥ ಕೋಲಿ ಒಳದಾಗ ಏನು ಈ ಸಿನಿಮಾ ನಾಟಕದಂಥ ಇಂಥ ಫೋಟೋ ಇರ್ತಾವೆ, ಅಥವಾ ದೇವ್ರ ಫೋಟೋ ಇರ್ತಾವೆ ಏನಾರೇ, ಅಥವಾ ಅವ್ರೊಳಗೆ ಸಿನಿಮಾ ನಾಟಕದ ಹಾಡು ಇರ್ತಾವೆ ಅವ್ರ ಪುಸ್ತಕದೊಳಗೆ.
ಅಲ್ಲಿರ್ತಕ್ಕಂಥ ದೇವರ ಹಾಡುಗಳು ಮತ್ತೇನು ಒಳ್ಳೆಯದು ಇರ್ತಾವೆ, ನಾಮಸ್ಮರಣೆ ಮಾಡ್ತಕ್ಕಂಥ ಇರ್ತಾವೆ. ಅವ್ರ ಗೆಳೆಯರು ಅಂತ ಇರ್ತಾರೆ. ಅವ್ರ ಗೆಳೆಯರು ಒಳ್ಳೆ ಗೆಳೆಯರ್ದಾರ, ದುಷ್ಟ ಗೆಳೆಯರ್ದಾರ. ನನ್ನ ಮಕ್ಳು ಎಂಥವ್ರು, ನನ್ನ ಮಗ ಭಾರಿ ಕಲ್ತಾನ, ಚಲೋದನ ಆಗತ್ತೆ, ಮಗಳು ಚಲೋ ಅತ್ಕೊಂಡು ತಿಳಿಯಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮಕ್ಕಳನ್ನ ಚೆಕ್ ಮಾಡ್ಕೋತೀರಿ. ನೀವು ಸಣ್ಣವ್ರದ್ದಾಗ ಹುಟ್ಟುಕಿಂತ ಮೊದಲು ಅವ್ರು ಲಂಗಿ ಚಡ್ಡಿ ಹೊಲಿಸಿ ತಯಾರು ಮಾಡಿರ್ತೀರಿ. ಇನ್ನು ಹುಟ್ಟಿರಂಗಿಲ್ಲ ಅವ್ರು ಅಜ್ಮಾಶ್ ಇಷ್ಟು ಬರ್ತಿರ್ಬೇಕಾದ್ರೆ ವಿಚಾರ ಮಾಡಿ ಹೊಲಿಸಿ ತಯಾರು ಮಾಡಿರ್ತೀರಿ. ಹುಟ್ಟಿದ ಕೂಡಲೇ ಏನೋ ಇಂಥದ್ದು ಸಣ್ಣ ಇರ್ತಾರೆ. ಅಪ್ಪರು ಶಾರಿಗೆ ಕೆ ಜಿ ಗಿಡ ಹೊರದಿರು ತೊಗೊಂಡು ಹೇಳಿ ತೊಗೊಂಡೋಗಿ ಇಟ್ಬಿಡ್ತೀರಿ. ಯಾವಾಗ ತಂದೆ ತಾಯಿ ಒಂದು ಸಂಪರ್ಕ ಕಳ್ಕೊತಾರಲ್ಲ, ಒಮ್ಮೆ ತಪ್ಪಿರ್ತಕ್ಕಂಥ ಪ್ರೇಮ, ರೊಕ್ಕ ಅಷ್ಟೇ ಕಳಿಸ್ತೀರಿ, ರೊಕ್ಕಕ್ಕೆ ನಿಮ್ಗೆ ಮಕ್ಕಳಿಗೆ ಎಷ್ಟು ಸಂಬಂಧ, ರೊಕ್ಕಕ್ಕೆ ಮಗುವಿಗೆ ಸಂಬಂಧ, ರೊಕ್ಕಕ್ಕೆ ನಿಮಗೆ ಸಂಬಂಧ. ಆ ಮಗು ಅಂತ ನೋಡಿರಿ, ಮಗು ಮಧ್ಯದಲ್ಲಿ ನಿಮ್ಗೆ ಅದಕ್ಕೆ ರೊಕ್ಕ ಹಣದ ಸಂಬಂಧ. ಇದು ಹಾಕೋತ ಹೋಗಿ ಹತ್ತತ್ತೆ ಬಿಡ್ಗೋತ್ ಹೋಗಿರಿ. ವಯಸ್ಸಾದ ನಂತರ ಏನು ಮಾಡ್ತಾರೆ ಹೇಳಿ, ಏನು ಮಾಡ್ತಾರೆ ಅವ್ರು? ನಿಮ್ಮ ಎಲ್ಲಿ ಬಿಡ್ತಾರೆ ಅವರು ರೊಕ್ಕ ಕೊಡ್ತಾರೆ ರೀ. ಹೋದ ಅನಾಥ ಆಶ್ರಮ ಇಟ್ಟು ಬಿಡ್ತಾರೆ. ಯಾಕೆ ರೊಕ್ಕ ಕಟ್ಟ ಸಂಬಂಧ. ಅದು ಮಕ್ಕಳ ಜೊತೆಗೆ ಪ್ರೇಮ ಇರಲಿ. ನಿಮಗೆ ಪ್ರೇಮದಿಂದ ಮಕ್ಕಳನ್ನ ಬೆಳೆಸ್ರಿ. ಸಿಟ್ಟು ಬಂದು ಹೇಳಲಿಕ್ಕೆ ಹೋಗ್ಬೇಡ್ರಿ. ಪ್ರೇಮದಿಂದ ಅಕ್ಷರಗಳು ಕಲಿಸ್ರಿ. ಪ್ರೇಮದಿಂದ ಅವ್ರು ನೋಡ್ತಕ್ಕಂಥ ನೋಡ್ರಿ. ಇವ್ರು ಚಲೋ ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ ನೋಡ್ರಿ. ನೀವು ಹೆಣ್ಮಕ್ಳು ಲಕ್ಷ ಕೊಡ್ರಿ. ಅವ್ರು ಅಕಸ್ಮಾತ್ ಏನೋ ತಪ್ಪಿದ್ರು ಅಂದ್ರೆ ಸಿಟ್ಟಾಗಿ ಬೈದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಏನೋ ಅಕಸ್ಮಾತ್ ಏನು ಮಾಡಿ ಸಣ್ಣ ಮಕ್ಳು ಇರ್ತಾರ, ಏನೋ ಕೆಡಿದ್ರು ಚೆಲ್ಲಿದ್ರು ಹಾನಿ ಮಾಡಿರಿ ಅಂದ್ರೆ ಸ್ವಲ್ಪ ಸಿಟ್ಟಾಗಿ ನೋಡೋದು, ಸ್ವಲ್ಪ ಸಿಟ್ಟಾದಂತೆ ನೋಡೋದು. ಒಳ್ಳೇದು ಮಾಡಿದ್ರೆ ಏನು ಮಾಡಿದ್ರಿ, ಸ್ವಲ್ಪ ನಗುಮುಖ ಮಾಡೋದು. ಚಲೋ ಮಾಡಿದ್ರೆ ಅಷ್ಟನ್ನ ತಿಳ್ಕೊತಾರೆ ಅವರು. ಇದು ಮಾಡಿದ ತಪ್ಪದು, ಅದಕ್ಕಾಗಿ ಒಂದು ಸ್ವಲ್ಪ ಸಿಟ್ಟಾಗಿ ನೋಡಿದ್ರು. ಇದು ಮಾಡಿದ್ರೆ ಸರಿಯಾದ, ಇದು ಚಲೋ ಒಪ್ಕೊಂಡು ತಿಳ್ಕೊಂಡು ತಾನು ಚಲೋ ಕೆಟ್ಟದ ಆಯ್ಕೆ ಮಾಡ್ಕೋತಾರೆ, ಕಲಿತಾರೆ. ಮತ್ತು ನಮ್ಮ ಹುಡುಗರು ಭಾಳ ಬಡ್ದೀವಿ ರೀ, ಎಷ್ಟು ಹೇಳಿ ಕೇಳಿದ್ರು, ಬಡಿದ್ರೆ ಕೇಳ್ತಾರೆ. ಬಡಿಬಾರ್ದು, ಪ್ರೇಮದಿಂದ ಹೇಳ್ಬೇಕು. ಎಲ್ಲ ಪ್ರೇಮದಿಂದ ಹೇಳ್ಬೇಕು. ಎಲ್ಲ ಚೆನ್ನಾಗಿರ್ತದೆ, ಮಕ್ಕಳಿಗೆ ಒಳ್ಳೆಯ ಇರ್ತದೆ. ಅದಕ್ಕೆ ಅತಿ ಸರ್ವತ್ರ ಏನು ಇರ್ತಾರೆ, ಏನು ಅತಿ ಸರ್ವತ್ರ ವರ್ಜಯತ್. ಅತಿ ಇರ್ತಕ್ಕಂಥದ್ದೆಲ್ಲವನ್ನು ಬಿಡಲಿಕ್ಕೆ ಬೇಕು, ಅತಿ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಹೋಗ್ಬಾರ್ದು ನೀವು. ಹೀಗೆ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ಆ ಹುಡುಗನ ಅದಕ್ಕೆ ಬಿಟ್ಟಿರ್ಕೊ ದಿವಸ ಬರ್ತೀವಿ. ಅತಿ ಸರ್ವತ್ರ ವರ್ಜಯತ್. ಸುಮ್ಮ ಆಕಳ ಮತ್ತು ಕರು ಪಾಟಿಗೆ ವಜ್ಜೆ ಆಗ್ತದೆ, ಬೇಡಪ್ಪ ವಜ್ಜೆ ಆಗ್ತಾವೆ ಅಂತೇಳಿ ಬಿಟ್ಟಿರ್ಬೇಕು, ಭಾಳ ಆಗ್ತಾವೆ ಅಂತೇಳಿ ಹಾಗೆ ಬಿಡ್ಲಿಕ್ಕೆ ಹೋಗ್ಬಾರ್ದು. ಅಂತೂ ಒಳ್ಳೆಯದಾಗಲಿ. ಶಾಸ್ತ್ರ ಪುರಾಣ ಪ್ರವಚನ ನಡೀತಕ್ಕಂಥ ಸ್ಥಾನದಲ್ಲಿ ಹೋಗಿ ಕೇಳಬೇಕು. ಹೀಗೆ ಮಠದಲ್ಲಿ ವಿಷಯ ಆನಂದವಾಗಿ ನಡುತ್ತಾರೆ. ನಡೆದ ನಂತರ ಅಪ್ಪ ಅವರು ಒಂದು ವಿಷಯ ಹೇಳ್ತಾ ಬಂದರು. ಸಂತ ಸೂರದಾಸರ ವಿಷಯ ಹೇಳ್ತಾ ಬಂದರು. ಯಾರ್ರಿ ಸಂತ? ಯಾರು ಕೇಳಿದ್ರಿ ಹೇಳ್ರಿ ನೋಡೋಣ, ಯಾರ್ದ್ರಿ? ಹಾಂ, ಈಗ ಅಜ್ಜಿ ಒಂದು ದಿವಸ ಮುಂಜಾನೆ ಪ್ರಾರಂಭ ಮಾಡೋದು, ತಂಗಿ ಬಾಯಿಲೆ ಅಂತ ಕರೆದ್ರು. ಮೊಮ್ಮಗಳು ಬಂದರು. ಆ ಲ್ಯಾವಿ ಗಂಟು ತೊಗೊಂಡು ಬಾಯಿಲೆ, ಲ್ಯಾವಿ ಗಂಟು ತಂದ್ರಿ, ಬಿಚ್ಚಿರಿ ಸೂಜಿ ತಾಯಿರಿ, ದೊಡ್ಡದು ಸೂಜಿ ತಂದ್ರಿ, ಪೋಣಿಸ್ಕೊಡವ, ಪೋಣಿಸ್ಕೊಟ್ರಿ ದಾರ. ಹೊಲ್ಕೋತ ಕೂತಾರೆ ಅಜ್ಜಿ, ಹೊಲ್ಕೋತ ಕೂತ್ರು. ಹೋಗಿ ನೀನು ಕೆಲಸ ಮಾಡಿ ಎಲ್ಲ ಮಾಡು. ಹೊಲ್ಕೋತರು. ಸಾಯಂಕಾಲ ತಂಗಿ ಅದನ್ನು ಸರಿಯಾಗಿ ಮಡಿಚಿ, ಚಲೋ ಕಣ್ಣು ಕಾಣ್ತಿಲ್ಲ ಪಕ್ಕ ಅಜ್ಜಿಗೆ, ಮಡಿಚಿ ಕೌದಿಯ ಮಾತ್ರ ತೊಗೊಂಬ ಸಾವಕಾಶ ಚಲೋ ನೋಡೋದು. ಎಲ್ಲ ಗುಬ್ಬಿ ಕಾಲಪಲ್ಲ ಎಲ್ಲ ಮಾಡೀನಿ, ಅದ್ರೊಳಗೆ ಹೂ ತೆಗೆದನ್ನೆಲ್ಲ ಮಾಡೀನಿ ಹೇಳಿದ್ರಿ. ನಂತರ ಮೊಮ್ಮಗಳು ಹೋಗಿ ನೋಡ್ತಾಳೆ, ಅಜ್ಜಿ ಕೌದಿನ ಇಲ್ಲ ಹೊಲ್ದನ್ನ ನೀನು ಹೊಲಿತೆ ಅಜ್ಜಿ, ಹಿಂದೆ ದಾರಕ್ಕೆ ಗಂಟು ಹಾಕಿಲ್ಲ, ಹೊಲವನ್ನ ಜಗ್ಗೇದಿ ದಾರ ಫುಲ್ ಹಾಕೋತ ಬಂದತಿ, ಹಿಂದೆ ಗಂಟು ಹಾಕಿಲ್ಲ. ಕೌದಿ ಹಾಕ್ಬೇಕಾರೆ ಏನು ಮಾಡ್ಬೇಕಾಯ್ತು ಅಜ್ಜಿ, ಏನು ಮಾಡ್ಬೇಕಾಯ್ತು ರೀ? ನನ್ನ ಮೊಮ್ಮಗಳು ಉದ್ದ ದಾರ ಪೋಣಿಸಾಳ ಕಾಣ್ತೈತೆ ತಂದು ಈಗ ಜಗ್ಗಾಣ ಹಂಗೆ ಬರ್ತಿತ್ರಲ್ಲೇ, ಕಣ್ಣು ಕಾಣಂಗಿಲ್ಲ, ಹಾಗೂ ಹಂಗೆ ಹೊರ್ಗೋತ ಕೂತಾಳ ಹಿಂದೆ ನೋಡ್ಯಾರ. ಅದಕ್ಕೆ ಮೊಮ್ಮಗಳು ಬಂದು, ಅಜ್ಜಿ ಹೊಲದ ಕೈ ನುಸಾಕೈತೇವೆ, ಹೌದವ ನುಸಾಕೈತೇವೆ, ಮತ್ತು ಕೌದಿನೂ ತಯಾರಾಗಿಲ್ಲ, ಎದಕ್ಕೆ ತಯಾರಾಗಿ ಹಿಂದೆ ಗಂಟು ಹಾಕಿಲ್ಲ. ಅದು ನಾವು ಹೇಳುವಾಗ ಹೇಳ್ತಿರ್ತೀವ, ಯಾವುದನ್ನು ಹೇಳ್ತಾ ಇದ್ದೀವಿ ನೀವು ಸ್ವಲ್ಪ ಗಂಟು ಹಾಕೋರಿ ಎಲ್ಲರೂ. ನಾವು ಸ್ವಲ್ಪ ಬದಲಾವಣೆ ಹೇಳ್ತೀವಿ ನಾವು ಮುದ್ದಮ್ಮ, ನೀವು ಲಕ್ಷ ಕೊಟ್ಟರು ನೋಡಿಸಲಾಗೆ. ಹಿಂದೆ ಸಂತ ನೀವು ಶಾಲೆ ಒಳಗೆ ಪಾಠ ಹೇಳೋದು ಕೂಡ ರೀ, ಮಕ್ಕಳು ಏನು ಮಾಡೋದು, ನೀವು ಮಕ್ಕಳಿಂದ ಉತ್ತರ ಪಡ್ಕೋತ ಸ್ವಾಮಿಗಳು ಎಲ್ಲರೂ ಕೂಡ ಶಿಕ್ಷಕರು ಮಕ್ಕಳಿಂದ ಉತ್ತರ ಪಡಿಬೇಕಾರೆ ಉತ್ತರ ಪಡ್ಕೋತ ನೀವು ಹೇಳಿದ್ರಂದ್ರೆ ಮಕ್ಕಳು ಏನು ಪಡ್ತಾರೆ, ಇಲ್ಲಿಕಂದ್ರೆ ಹಾಗೆ ಹೋಗಿಬಿಡ್ತಾರೆ. ಉತ್ತರ ಕೊಡ್ಬೇಕು ಅವರು ತಿಳ್ಕೊಂಡು. ಸಂತ ತುಳಸಿದಾಸರು ಅಂತಕ್ಕಂಥವ್ರು ಅತ್ಯಂತ ಶ್ರೇಷ್ಠ ಸಂತರು. ಆದ್ರೆ ಪೂರ್ವ ಕಾಲದಲ್ಲಿ ಅವ್ರು ಹೇಗಿತ್ತಂದ್ರೆ ಹೆಂಡತಿಯವರು ಭಾಳ ಪ್ರೇಮತರಿ. ಒಂದು ಉದಾಹರಣೆ ಗೊತ್ತು ಬಂದಿಲ್ರಿ, ಆಕಳು ಹೊತ್ತು ಕರ್ನ ಹೊತ್ತದ, ಆಕಳದ್ರ ಜೊತೆ ಕರ ಹೋಗತ್ಲೆ, ಅದ್ರಂಗೆ ಹೆಂಡತಿ ಎಲ್ಲಿ ಹೋದ್ರು ಜೊತೆಗೆ ಹೆಂಡತಿ ಬಂದು ತಿಳ್ಬಿಡುದು. ಹೆಂಡತಿ ಮುಂದೆ ಇವನ ಕರ ಇದ್ದಂಗೆ, ಆಕಳ ಕರ ಇದ್ದಂಗೆ ಹೋಗೋದು ಅತ್ತಾಗ ಹೋದು ಎಲ್ಲಿ ಕರ ಹಂಗೆ ಹೋಗೇ ಬಿಡೋದು. ಆ ಹೆಣ್ಮಗಳು ಅಸಹ್ಯ ಅನಿಸಿ, ಇದು ಏನಪ್ಪ ಎಂಥ ಒಂದು ಲಗ್ನ ಇದನ್ನ
ಎಷ್ಟು ಎಲ್ಲಿ ಹೋದ್ರಾಗ ಬೆನ್ನು ಹತ್ತದ ಎಂತ ಅದ್ರ ಅವು ಕಡೆಗೆ ಓಣ್ಯಾಗ ಆಯ್ಗೊಳ್ದೇನವ ನಿನ್ನ ಯಜಮಾನ ಎಂಥ ಯಜಮಾನ ನೀನು ನೋಡಿ ಸಾರವಾಳಿ ನೋಡ್ಲಿಕ್ಕೆ ಇದು ಹಂಗೆ ಆಗಿದೆ ಕೇಳ್ಕೊಂಡು ಮಂದಿ ಶಿಖಾ ತರಿಸಿ ಹಾಳು ಅನ್ಸಕತ್ತು. ಕೊನೆಗೆ ಒಂದು ದಿವಸ ಅನಿವಾರ್ಯವಾಗಿ ಪಂಚಮಿ ಬಂದಿತ್ತು ರೀ. ಪಂಚಮಿ ಅನಿವಾರ್ಯ ಬಂದಿಲ್ಲರಿ, ಪಂಚಮಿ ಬಂದಿತ್ತು ಅನಿವಾರ್ಯವಾಗಿ ಹೋದರು. ಏನು ಬಿಟ್ಟರೆ ಹೋಗೋಣ ಅಂತೇಳಿ ಏನು ಮಾಡಿದ್ರಿ, ಒಂದು ದಿವಸ ರೀ ಎಂದು ಈ ಮನೆಗೆ ಬಂದ ನಾನು ಕಳಿಸಿಲ್ಲ, ಪಂಚಮಿ ರೀ ಹೋಗಿ ಬರೋನು ತವ್ರ ಮನೆಗೆ. ಹೇಳಿದ್ರೆ ಕಳಿಸೋದ್ರೆ ಹೇಳೋದು ನಾವು ವಿಚಾರ ಮಾಡಿ ಎಲ್ಲೋ ಹೋಗಿದ್ರು. ಸ್ವಲ್ಪ ಹೋಗಿ ಬರುವಷ್ಟೊಳಗೆ ಹೆಣ್ಮಗಳು ಏನು ಮಾಡಿದ್ರು ಅಂದ್ರೆ ತಮ್ಮದರೆಡ್ಡಿ ನಂದೀಶ್ವರ ಇದ್ದಂಗೆ ಒಂದು ನದಿ ಇತ್ತು ರೀ. ಆ ನದಿಯನ್ನು ದಾಟ್ಕೊಂಡು ಹೆಣ್ಮಗಳು ಅಣ್ಣ ನಾನು ದಾಟಿಸ್ಬಿಡಪ್ಪ ಮತ್ತು ಅಲ್ಲಿ ಪತಿ ಮನೆಗೆ ತವ್ರ ಮನೆಗೆ ಹೋಗಿ ಬರ್ತಂತ ನಮ್ಮವ್ರು ಬಂದ್ರೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ನಾವೇನು ಅಣ್ಣಗೆ ಬಂದ್ರೆ ಗೊತ್ತಿತ್ತು. ಹೌದ್ರ ತೆಗಿ ಹಂಗೆ ದಾಟ್ತಾನೆ ಬಾ ನೀವು ಹೋಗ್ಬಾ ಅಂತಂದು ಅವ ಅಣ್ಣ ಸಹಾಯ ಮಾಡ್ತೀವಿ. ನಾವೇನು ಕುಡ್ಸ್ಕೊಂಡು ಅಜ್ಜಿಗೆ ಹೋಗಿ ಬಿಟ್ಟೆ ಬಡ ಹೋಗಿ ತವ್ರ ಮನೆಗೆ ಹೋದ್ರಿ. ತವ್ರ ತಾಯಿ ತಂದು ನೋಡಿ ನನಗೆ ಸಂತೋಷ ಬಂತು. ನನ್ನ ಮಗಳು ಭಾಳ ಚೋತು ಕಳ್ಸತ್ತಿಲ್ಲ ಯಜಮಾನ ಹೆಂಗಾರಿ ಕಳಿಸ್ಯದ ಅವೇನು ಕಳಿಸ್ತಾನೆ ನಾನೇ ಬಂದನಿ ನಿಮ್ಮ ಬಿಟ್ಟಿರೋಕೆ ಆಗಲಿ ತಂದು ಹೋಗಿ ತಾಯಿ ತಂದೆ ನಮಸ್ಕಾರ ಮಾಡಿ ನಂದ ಪುಣ್ಯ ಒಂದು ದಿವಸ ಸೋಡು ಸಿಕ್ತಂದು ನಮಸ್ಕಾರ ಮಾಡಲು ಎಲ್ಲ ಮನೆಯಾಗ ಅತ್ತ ಇದ್ದಾರೆ ನೋಡಿದ್ರು. ತಮ್ಮ ದನಕರಗಳು ನೋಡಿದ್ರು, ಹೂವಿನ ಗಿಡ ನೋಡಿದ್ರು. ತಮ್ಮ ಬಂದಾಗ ಇರ್ತಕ್ಕಂಥ ಗೆಳತಿಯರು ಅರ್ಥ ಇದ್ದು ಆ ಮನೆಗೆ ಈ ಮನೆಗೆ ಬಡ ಭೇಟಿ ಆದ್ರೆ ಎಲ್ಲ ಸಂತೋಷ ಆಯಿತು. ತಾಯಿ ತಂದೆ ನಮಸ್ಕಾರ ಆನಂದ ಆಯ್ತು. ಇಷ್ಟೇ ಅನುಕೂಲ ಆತ ತಿಳಿದು ಅಷ್ಟೇ ರೀ. ಅದ್ರಲ್ಲಿ ಸಂತೋಷಪಟ್ಲು. ರಾತ್ರಿ ಆಯಿತು ಮತ್ತು ಪಂಚಮತ್ರಿ ಎಲ್ಲ ಉಂಡು ಅದೇನು ಕೊಡ್ಬೇಕು ಮಕ್ಕಳಿಗೆ ತಿನಿಸಿ ಮಾಡಿ ಸಂತೋಷಪಡಿಸಿದ್ರು. ರಾತ್ರಿ ಆಯಿತು, ಮಲ್ಕೊಂಡ್ಬಿಟ್ರು. ಆರಾಮ್ ಮಲ್ಕೊಂಡ್ರು. ಅಷ್ಟರೊಳಗೆ ಈ ಯಜಮಾನ ಇದ್ರಲ್ಲ ಯಾರು ತುಳಸಿದಾಸ ಎಲ್ಲಿ ಹೋಗಿದ್ದ ಬಂದು ಕೂಡಲೇ ಒಳಗೆ ಮನ್ಯಾಗ ಹೋದ. ಮನ್ಯಾಗ ನೋಡ್ತಾನೆ ಯಾರೂ ಇಲ್ಲ. ಹೊರಗೆ ಬಂದ ಅಲ್ಲಿಲ್ಲ. ತೋಟದಾಗ ಹುಡುಕ್ಯಾಡ್ದ, ಅಲ್ಲಿ ಹುಡುಕ್ಯಾಡಿ ಎಲ್ಲಿ ಹೋದಳು ಅದು ಅವ್ರ ಪಾಲಿಗೆ ಅವನ ಆ ಹೆಂಡತಿನ ದೇವ್ರು. ಎಲ್ಲಿ ಹೋದೆ ಹುಚ್ಚಾಗಿ ಅಡ್ಡಾಡ್ದಲ್ಲ ಅತ್ತ ಆಗ್ತಾ ಎಲ್ಲ ಕಡೆ ನೋಡಿದ ಯಾರು ಮಗದ ತೋಟದವ್ರು ಯಾರು ಕೇಳ್ದ ನನ್ನ ಹೆಂಡತಿ ನೋಡಿದ್ದೀರನ್ರಿ. ಅಕ್ಕ ಮದುವೆ ತಾಯಿ ಹೆಣ್ಣು ಮಗಳು ನೋಡಿದ್ರ ಗಿಳಿಗಳೇ ಚನ್ನ ಮಲ್ಲಿಕಾರ್ಜುನ ನೋಡಿದ್ರ ಕೋಗಿರಳಿ ನನ್ನ ಚನ್ನ ಮಲ್ಲಿಕಾರ್ಜುನ ದೇವ್ರು ನೋಡಿದ್ರ ಅಂದಕ್ಕೆ ಅಕ್ಕ ಮದುವೆ ಹೆಣ್ಮಗಳಾಗಿ ದೇವ್ರನ್ನ ಹುಡುಕ್ಯಾಡಿದ್ರು. ತುಳಸಿದಾಸ ಹೆಂಡತಿನ ಹುಡುಕ್ಯಾಡಿದ್ರು. ನೋಡಿದ್ರ ನನ್ನ ಹೆಂಡತಿಯನ್ನ ಅವ್ರು ನಮಗೇನು ಗೊತ್ತು ಮಾರ ಇದ್ರೆ ಎಲ್ಲರೂ ನಾವೇನು ಗೊತ್ತಲ್ಲಪ್ಪ ಹುಡುಕ್ಯಾಡ ನೀನು ಯಾವ ಹುಡುಗಿ ಹೇಳಿದ ಅಂದ್ರೆ ಅವ್ರು ಮತ್ತೆ ಹೇಳಿ ಕರ್ಕೊಂಬರ್ತಾರೆ. ಇಂದ್ರೆ ಪಾಪ ಹೋಗೈತೆ ಹೋಗಿ ತವ್ರ ಮನೆಗೆ ಗಪ್ಪಾದ್ರೆ ಎಲ್ಲರೂ. ಪಾಪ ಹುಡುಗ ನೋಡೇನೆ ಆತು ಒಬ್ಬ ಹೇಳಿದ್ರು. ಎಲ್ಲಿ ಹೋದು ನಾವೇನೇ ಕೂತ್ಕೊಂಡು ಹಚ್ಚಕ್ಕೆ ಹೋದೋಳು ಘಾತವಾಯಿತು ಅಂತ ಆಗ ಓಡ್ಕೋತ ಹೋಗ್ಬಿಟ್ರಿ. ಆಗ ರಾತ್ರಿನೇ ಆಗಿಬಿಡ್ತು. ಇಷ್ಟೊಳಗೆ ರಾತ್ರಿ ಆಗಿತ್ತು. ಕತ್ತಲೆ ರಾತ್ರಿ 8 ಗಂಟೆ 9 ಗಂಟೆ 10 11 12 ಆಗ್ತು ಬತ್ರಿ. ನಾವು ಬರ್ತಾನೆ ಕೂತೀವಿ. ಈ ಸದ್ಯ ಒಂದು 7 ಗಂಟೆ ಅದಂಗೆ ಆಯ್ತು ಬಹುಶಃ ಬಂದ್ರೆ ನಾನು ಕೂತು ನೋಡಿದ ಬರಲೇ ಇಲ್ಲ. ನನ್ನ ಹೆಂಡತಿ ಭಾಳ ಚಲೋ. ನನ್ನ ಹೆಂಡತಿ ಅಂತ ಹೆಂಡತಿ ಯಾರಿಗೆ ಅದಾರ ಭಾರಿ ಚಲೋ. ಏನಾದ್ರು ಐಡಿಯಾ ಮಾಡಿ ಇಡ್ತಾಳೆ. ನಾನು ಅಲ್ಲಿ ಹೋದ ಕೂಡಲೇ ತೊಂದರೆ ಆಗಬಾರ್ದು ಉದ್ದೇಶ ಇಟ್ಕೊಂಡು ಇಲ್ಲಿ ಏನೋ ವ್ಯವಸ್ಥೆ ಮಾಡಿರ್ತಾಳೆ ತಂದು ಅತ್ತಾಯ್ತಾ ನೋಡಿದ ಒಂದು ದೊಡ್ಡ ಕೊರಡಿತ್ರಿ. ಎಷ್ಟು ಅನುಕೂಲ ಮಾಡ್ಯಾಳ ಹೆಂಡತಿ ಅಂತ ಹೇಳಿ ಆ ಕೊರಡಿನ ಮೇಲೆ ಕೂತ್ಕೊಂಡು ಹಚ್ಚಿಗೆ ದಾಟಿ ಹೋಗ್ಬೋದು ವಿಚಾರ ಮಾಡಿ. ಕೊರಡ ತೊಗೊಂಡು ಹಿಂಗೆ ಜಕ್ಕೊಂಡು ಕೂಡಲೇ ಕೊರಡ ಮೇಲೆ ಕೂತ ನಂತರ ಒಂದು ಸರ ಇಷ್ಟು ಬಡದ ಈಗ ಈಶ ಕೈ ಕಾಲು ಒಂದು ಸ್ವಲ್ಪ ಮಾಡಿದ ಮತ್ತು ಕೊರಡು ನಡೆದ ಬಿಡ್ತೀರಿ. ಆಗ ಒಮ್ಮಿಗೆ ಮಾಡ್ತಿದ್ದ ಹೋಯ್ತು ಹಚ್ಚಿಗೆ ಹೋಗೇ ಬಿಡ್ತೀರಿ. ತಮ್ಮದರಿ ಕಡೆ ಹೋಯ್ತು. ಇಲ್ಲೇ ತಮ್ಮದರಿ ನಂದೇಶ್ವರ ತಗೋರಿ ಹೀಗೈತೆ ಅಲ್ಲಿ ನದಿ ಹಚ್ಚಿಗೆ ತವ್ರ ಮನೆ ಈ ಚಿಡಿಗೆ ಗಂಡ ಮನೆ ಹಚ್ಚಿಗೆ ಹೋಗಿ ಇಳಿದ್ರಂತರ ನನ್ನ ಹೆಂಡತಿ ಯಾರಪ್ಪ ಎಷ್ಟು ಚಲೋ ಹೆಂಡತಿ. ನಾ ಬರಲಿ ಸರಿ ಕೊರಡ ಇಟ್ಟು ಹೇಳಿಲ್ಲೇ ನಾವೇನವ್ರು ಬರೋದ್ರಲ್ಲಿ ತಡ ಆಯ್ತು ಕೊರಡ ಇಟ್ಟು ಹೇಳು ತಂದು ಭಾಳ ಚಲೋ ಪುಣ್ಯಾತ್ಮತಿ ಭಾಳ ಚಲೋ ಹೋಗಿ ಮನೆಗೆ ಹೋದ್ರಿ. ಮನೆ ಸಮೀಪ ಇತ್ತು. ಹೋಗಿ ದಿನ ಏರಿ ಮುಂದೆ ಹೋಗಿ ಒಂದು ಸ್ವಲ್ಪ ಊರ ದಂಡಿಗೆ ಮನೆ ಹೋಗಿ ನೋಡ್ತಾನೆ ನನ್ನ ಹೆಂಡತಿ ಎಷ್ಟು ಚಲೋಪ ಇಲ್ಲಿ. ಮತ್ತು ಹೌದು ಕರೆ ಏನು ಮಾಡ್ಯಾಳು ಅತ್ತಾಯ್ತಾ ನೋಡಿದ ನಿಶ್ಚಣಿಕೆ ಇಲ್ಲ. ಹಂಗೆ ನನ್ನ ಹೆಂಡತಿ ಭಾರಿ ಚಲೋ ಏನಾರೇ ಮಾಡಿರ್ತಾಳೆ. ಏನೋ ಇಟ್ಟ ಐಡಿಯಾ ಆಯ್ತು. ಅಲ್ಲಿ ಒಂದು 2 ಗಿಡ ಇದ್ರು. ಗಿಡ ಹಚ್ಚಿದ್ರು. ಅವು ಮುಂದೆ ಲಗ್ನ ಹೋಗಿತ್ತ ಮೊದಲ ನಾ ಬಂದ್ರೆ ಏರಾಕ್ ಬರಲ್ತಿ ಗಿಡ ಹಚ್ಚಾಳ ಮೊದಲ. ಲಗ್ನ ಹೋಗಿತ್ತ ಮೊದಲ ರೀ ಇವನು ಸಲ ಹೆಚ್ಚಾಡ್ತಿ ಗಿಡ ತಿಳ್ಕೊಂಡ ಭಾರಿ ಆತ. ಹೆಂಡತಿ ಒಳ್ಳೆಯದಾಗಲಿ, ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡಿಗೆ ಬೆತ್ತ ಹಿಡಿಸಿದಳೆ ಆದದ್ದೆಲ್ಲ ಒಳಿತಿ ಆಯಿತು ಅದು ಪುರಂದರಸರು ಹೇಳ್ತಾರೆ. ಹಂಗೆ ಸಂತೋಷ ಹಾಕಿ ಏನು ಮಾಡಿದಂದ್ರೆ ಅಲ್ಲಿ ಹೋಗಿ ಆ ಗಿಡದ ಹತ್ರ ಹೋಗಿ ನೋಡಿದ.
ಗಿಡ ಮಾತ್ಲೆ ಏರುವಾಗ ಹಂಗೆ ದೇವ್ರ ಧ್ಯಾನ ಮಾಡಿದ್ರಿ, ಹೆಂಡತಿ 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 ಹೆಂಡತಿ, ಗಿಡ ಏರೇ ಬಿಟ್ಟಪ್ಪ, ಹೆಂಡತಿ ಧ್ಯಾನ ಮಾಡ್ಕೋತ್ರಿ. ಅದಕ್ಕೆ ಹೇಳ್ತದೆ ಅತಿ ಸರ್ವತ ವರ್ಜಿ ಆಯ್ತು. ಅತಿ ಯಾವ್ದು ಅದು ತೊಂದರೆ ಮಾಡ್ತದಪ್ಪ, ಹುಷಾರಾಗಿರ್ತ್ಕೊಂಡು ಹೇಳ್ತಾರೆ. ನೀವು ಅತಿ ಆಗಿಬಿಡ್ತೀರಿ. ಇದನ್ನು ನೀವು ಪ್ಲಸ್ ಮಾಡಿರಿ ಅಂದರೆ ಇಂಗ್ಲೀಷ್ನಾಗ ಯಾರು ಮಾಡ್ತೈತಲ್ಲ ಪ್ಲಸ್. ಹೆಂಡತಿ ಇಷ್ಟು ಸ್ವಲ್ಪ ಸಂಧಿ ಬಿಡಿಸ್ರಿ. ಹೆಂಡ ಅಧಿಕ ಅತಿ. ಹೆಂಡ ಅಂದ್ರೆ ಏನ್ರಿ? ದಾರು. ಸ್ವಲ್ಪನೂ ಅತಿ. ಅದು ಹೆಂಡತಿ ನಿಶೆ ಅತಿ ಆಗಿಬಿಡ್ತು. ಆ ಗಿಡ ಏರ್ಕೊಂಡು ಮೇಲ್ಭಾಗ ಹೋದ, ಮೇಲ್ಭಾಗ ಮಾಳಿ ಮೇಲೆ ಹೋದ. ಟೊಂಗಿ ಮಾಳಿ ಮೇಲೆ ಹೋಗುವಾಗ ಹೆಂಗೆ ಶಿಕ್ಷಾಳು ನೋಡಿದನ, ಟೊಂಗಿ ಬೇರೆ ಕಡೆ ಶಿಕ್ಷಿಲ್ಲ. ಎಷ್ಟು ಶಾಣೆಪ್ಪ ನಾನು ಹೆಂಡತಿ, ದೇವರ ಸೇ ಅಂತಂದ. ಹಿಂಗೆ ಆ ಟೊಂಗಿ ಹಿಡ್ಕೊಂಡು ಹೋಗಿ ಮಾಳಿ ಮೇಲೆ ಇಳ್ದ. ಮತ್ತು ಚಿಂತೆ ಐತ್ರಿ, ಗಂಗಾಧರನ ಕೇಳಿನಂತ ಹೇಳಿ, ಗಂಗಾಧರ ಅಲ್ಲಿ ಹೋಗಿ ಇದು ಬೆಳಕಿಂಡಿ ಒಳಗೆ ಇಳಿಬೇಕಿಲ್ಲ, ಬಾಗಿಲ ಕೀರಿ ಹಾಕಿದ್ರು, ಕೊಂಡೆ ಹಾಕಿದ್ರು ಒಳಗೆ. ಬೆಳಕಿಂಡಿಂದ ಕೆಳಗೆ ಇಳಿಬೇಕು. ಇಲ್ಲೇನು ಹೆಂಗೆ ಒಮ್ಮೆ ಜಿಗಿರಿ ಒಳಗೆ ಕೆಳಗೆ ಜಿಗಿದೆ ಹೆಂಗೆ, ಮತ್ತು ಕೈಕಾಲು ಮುರಿತಾವು, ಮತ್ತು ಹೆಂಡತಿ ಅನಿಸ್ತಾಳು. ಏನು ಮಾಡ್ಬೇಕು ಅಂತ ಹುಷಾರು ಮಾಡ. ಏನು ಮಾಡ್ತಾಳೆ ಇದಕ್ಕೆ, ಹಗ್ಗ ಕಟ್ಟಿರ್ಬೇಕು ಬಹುಶಃ ನೋಡ್ಬೇಕಾತಂದ ನೋಡ್ತಾನ. ಹಗ್ಗ ಕಟ್ಟಿಳ್ರಿ ಹೆಂಡತಿ, ಹಗ್ಗ ಕಟ್ಟೇ ಬಿಟ್ಟಳು. ಎಂಥ ಸ್ವರೂಪ ನನ್ನ ಹೆಂಡತಿ ನಿನಗೆ ಪುಣ್ಯ ಹತ್ತಲಿ, ಹಗ್ಗ ಕಟ್ಟಿಯಲ್ಲ, ಹಗ್ಗ ಕಟ್ಟಿ ನನಗಾಗಿ ಹಗ್ಗ ಕಟ್ಟಿ, ಎಷ್ಟು ಪ್ರೇಮ ಇದೆ ನಿನ್ನ ಗಂಡನ ಮೇಲೆ, ಎಷ್ಟು ಪ್ರೇಮ ಇದೆ ಅಂತಕೊಂಡು ಹೇಳಿ ಆ ಹಗ್ಗ ಹಿಡಿದುಕೊಂಡು ಕೆಳಗೆ ಸರ್ಕೊಂಡು ಕೆಳಗೆ ಹೋಗ್ಬಿಟ್ಟ. ಇಳ್ದ ಹೋಗಿ ಅಲ್ಲಿ ಕರೆದು ಬಿಡ್ರಿ, ಎಲ್ಲಿದ್ದಿ ಅಂತ. ಪತಿ ಧ್ವನಿಯನ್ನು ಕೇಳಿ ಎದೆಯೊಳಗೆ ತಣ್ಣೀರು ಸುರಿದಾಗುತ್ತೆ ಹೆಣ್ಮಗಳಿಗೆ. ಗಾಬರಿ ಆಗಿಬಿಟ್ರು. ಎಷ್ಟು ಸಮಯ ಹೇಗೆ ಬಂದರು, ಏನು ಅಪಾಯ ಆಗಿದ್ರೆ, ಏನೇನು ಮಾಡ್ಕೊಂಡಿದ್ರೆ, ಕತ್ತಲೊಳಗೆ ನದಿಯೊಳಗೆ ಹೇಗೆ ದಾಟಿ ಬಂದರು, ಇಲ್ಲಿ ಹೆಂಗೆ ಬಂದರು, ಏನು ಅಪಾಯ ಆಗಿರೋಕ್ಕಿಲ್ಲಲ್ಲ ತಂದು ಗಾಬರಿಯಾಗಿ ಎದ್ದಳು. ಬರೀ ಹೇಗೆ ಬಂದ್ರಿ ಅಂತ ಕೇಳಿದ್ರು. ಹೇಗೆ ಬರೋಕ್ಕೇನು, ನಿನ್ನಂಥ ಹೆಂಡತಿ ಅದಲ್ಲ, ನಿನ್ನಂಥ ಹೆಂಡತಿ ಇದ್ದಾಗ ತೊಂದರೆ ಏನದ, ಅಲ್ಲಿ ಹೇಗಾರೆ ಬಂದ್ರೆ ಹೇಳ್ರಿ. ಆ ನದಿ ದಂಡಿ ಒಳಗೆ ನಾ ಬಂದಾಗ ಕೊರಡ ಇಟ್ಟು ದೊಡ್ಡದು, ಆ ಕೊರಡ ಇಟ್ಕೊಂಡು ಬಂದುಬಿಟ್ಟು ಮೇಲೆ ಬಾ ತೊಗೊಂಬಂದ್ಬಿಟ್ಟು ತಾನು ಆರಾಮ್ ಈಚೆಗಡೆ ಬಂದೆ. ನನಗೋಸ್ಕರ ಗಿಡ ಹಚ್ಚಿದ್ದೆ. ಆ ಗಿಡ ಬೆಳ್ತಾಗ ಇಲ್ಲಿ ಏನು ಸಣ್ಣಗೆ ಬಂದ ತಿರುಗಿ ತವ್ರ ಮನೆ ಯಾವಾಗ ಸರ್ ಗಿಡ ಬಿಟ್ಟೇನು, ಗಿಡ ಹಚ್ಚಿದ್ದೆ. ಏರು ಮೇಲೆ ಬಂದೆ. ಆಮೇಲೆ ಮತ್ತು ಒಳಗೆ ಹಂಗೆ ಬಂದ್ರಿ ಕೇಳು, ಒಳಗೆ ಮತ್ತು ಅದನ್ನು ನೀನು ಮಾಡಿ ಗಿಡ ಹಚ್ಚಿದ್ದಿ, ಒಳಗಾದ್ರೆ ಹಗ್ಗ ಕಟ್ಟಿದ್ದಿ, ಮತ್ತು ಹಗ್ಗ ಹಿಡ್ಕೊಂಡು ಬಂದು ಬಿಟ್ಟೆ. ಅವ್ರು ಮಾರಾಯರೇ ಹಗ್ಗನ ಕಟ್ಟಿಲ್ಲ, ಎಂಥ ಹಗ್ಗ ಹಿಡ್ಕೊಂಬಂದ ತಂದ ಹೆಣ್ಮಗಳು ಕೈ ಒಳಗೆ ಐದಾಲಲ್ಲಿ ಸಣ್ಣ ಡ್ಯೂಟಿ ಅದು ಇರ್ತೀವಿ ನೋಡಿ, ಚಿಮಣಿ ಇರ್ತೀವಿ ನೋಡು ಅಂತ ಮಂದು ಚಿಮಣಿ ತೊಗೊಂಡು ಬಂದು ನೋಡ್ತಾಳ. ನಾಗರಾವ್ರಿ ಕರಿನಾಗರಾವ್ ಮೇಲುವಾಗ ಸುತ್ಕೊಂಡು ಕೆಳಗೆ ಹೋದ್ರಿ ಬಸ್ ಅಂತೇಳಿ ಅಂತ ಅದನ್ನು ಹಗ್ಗ ಹಿಡ್ಕೊಂಡು ಕೆಳಗಿಡ್ದಾನ. ಹೆಣ್ಮಗಳು ಎದಿ ಬರ್ಕೊಂಡು ಯವ್ವ ಬದುಕೇನೆ ಸಾಕು. ಇದನ್ನ ಹಿಡಿದು ಹೆಂಗಾರೆ ಬಂದ್ರೆ ಬುಸ್ತಾರ ಇರಲಿಲ್ಲ ಕೇಳು, ಏನೇ ಬುಸ್ ಅದು ಏನಂತ ಅನ್ನೋದು ಬುಸ್ ಅಂತಿಲ್ಲತ್ತ. ಅದಕ್ಕೆ ಆ ಹೆಣ್ಮಳಿಗೆ ಭಾಳ ಕೆಳಗೆ ಅನಿಸ್ತಾರೆ. ಇಂಥದ್ದು ಇನ್ನು ಹಗ್ಗಾನ ಇಂಥದ್ದಾಯ್ತು, ನೀವು ದಾಟಿ ಹೆಂಗೆ ಅದರಲ್ಲಿ ಬಂದಿರಿ, ನೀವು ಮಗಲ ನದೀತ್ರಿ ನೋಡೋಕೆ ನಡೀನಿ, ನೀನು ಕೊರಡೆ ಇಟ್ಟದಿಲ್ಲ ಸುಳ್ಳು ಇರ್ತಾನ. ಹೌದು ನೋಡ್ರಿ ಹೂವು ತಂದು ಅದೊಂದು ಚಿಮಣಿ ಹಂಗೆ ಮುಂದೆ ಕೈ ಹಿಡ್ಕೊಂಡು ಹೋಗಿ ನೋಡ್ತಾಳೆ. ದೊಡ್ಡ ಮೊಸಳಿ 8, 9, 10 ಫೂಟಿನ ಮೊಸಳಿ ಇತ್ತದು. ಆ ಮೊಸಳಿ ಮೇಲೆ ಕೂತ್ಕೊಂಡ್ಬಂದಾನ ರೀ. ಅದು ಜಾಲಿ ಕೊರಡಾಗೈತೆ ಅವನಿಗೆ, ಜಾಲಿ ಕೊರಡು ದೈವ ಚಲೋ ಇತ್ತು. ಹೆಂಡತಿ ಪುಣ್ಯ ಅವಂದಾರ ಅದು. ಹೆಂಡತಿ ಪುಣ್ಯಲೆ ಹಾವು ಕಡಿಲಿಲ್ಲ, ಹೆಂಡತಿ ಪುಣ್ಯಲೆ ಏನಾಗಿಲ್ಲರಿ ಆ ಮೊಸಳಿ ನುಂಗ್ಲಿಲ್ಲ ಇವನ. ಆ ಕಡೆ ನನ್ನ ಮೇಲೆ ಬಂದು ಕೂಡಾಕತ್ತಾರಂದ್ರೆ ಇವ್ ಸಾಧಾರಣ ಅಲ್ಲ ಆತ. ಮೊಸಳಿ ಅಂಜ್ಕೊಂಡು ಸುಮ್ಮ ಹೋತು, ಹಂಗೆ ಸುಮ್ಮ ಬಂದು ಕೂತ ಕಾಲು ಬಿಡ್ಕೋತ ದೇವ್ರಂದ್ರು ಬದುಕು ಹತ್ತಿನ ಮುಂದೆ ನೀನು ಬದುಕತಿ, ಬದುಕು ನಿನ್ನ ದೊಡ್ಡ ಕಾರ್ಯ ಆಗ್ಬೇಕಾಗಿದೆ, ಅಲ್ಲಿ ಪ್ರಯತ್ನ ಏನೇನು ಮಾಡ್ತೀವಿ ಮಾಡು. ಮೊಸಳಿ ಏನು ಮಾಡ್ಲಿಕ್ಕೆ ಹೋಗಬೇಡ ನಡಿ ಅಂತ ಹೇಳಿದರು. ಮೇಲ್ವಾಗ ಕೂತಿದ್ದ ಮೊಸಳಿ ಮತ್ತು ಮೇಲೆ ಕೂಡ ತಾನೇ ಹೋದ ಮೊಸಳಿ ತಾನೇ ಹೋಗ್ತೈತೆ. ಅದು ಏನು ಮಾಡ್ತಂದ್ರೆ ದೇವರ ಆಶೀರ್ವಾದ ಮೊಸಳಿ ಹಾಗೆ ಈಸ್ಕೊಂಡು ಆಚೆ ಹೋಗಿ ಇಳಿಸಿತ್ರಿ. ಅದು ಇವು ಬಂದು ನೋಡ್ತಾಗ ಅಲ್ಲಿ ಹುಸಿನ ಬಿದ್ದಿತ್ತಲ್ಲಿ. ಅದು ಬಂದು ನೋಡಿ ಹೆಣ್ಮಗಳು ಹಣಿ ಬಡ್ಕೊಂಡ್ಲು. ರಾತ್ರಿ 1 ಗಂಟೆ ಐತಿ, ಇಷ್ಟೆಲ್ಲ ಆಗ್ಬಿಡ್ತಾರೆ. ಇಂಥ ಅಪರಾತ್ರಿ ಒಳಗೆ ಹೀಗೆ ಬಂದ್ರಿ ಇಂಥ ನಿಮ್ಮ ಮೊಸಳಿ ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಮುಂದೆ
ಹೆಡೆ ಎತ್ತಿ ಬುಸ್ ಅಂತಕ್ಕಂಥ ಸ್ವರೂಪ ಕಣ್ಣಿಗೆ ಕಾಣಿಸಲಿಲ್ಲ. ಆ ಗಿಡ ನಾನು ಹಚ್ಚಿ ಅಂತ ಹೇಳ್ತಾರೆ, ಅದೂ ಇಲ್ಲ. ಈ ಪ್ರಕಾರ ಇರ್ತಕ್ಕಂಥ ನಿಮ್ಮ ನೋಡಿ ನನಗೆ ಭಾಳ ಕೆಟ್ಟ ಅಸಹ್ಯ ಅನಿಸ್ತೈತಿ. ಇದು ನಿಮ್ಮ ಜೀವನ ಮೋಹ ಇರಲಿ. ಅತಿ ಮೋಹ ಅಂತಕ್ಕಂಥ ಅತಿ ಸರ್ವತ್ರ ವರ್ಜಿತ. ಅತಿ ಮೋಹ ಅಂತಕ್ಕಂಥ ಯಾವ ಕಾಲಕ್ಕೂ ಇರಬಾರ್ದು, ಇರಕೂಡು. ಇಂಥ ಪತಿ ನನಗೆ ಏನು ಪ್ರಯೋಜನ ಇಲ್ಲ. ಹೆಣ್ಮಗಳಿಗೆ ಭಾಳ ಶೆಟ್ಟು ಅನ್ನಿಸ್ತ್ರಿ, ತಾಪಾತು, ದುಃಖ ಬಂದು ಹೆಣ್ಮಗಳು ಹೇಳಿದ್ರು. ಇಂಥ ಎಲ್ಲರೂ ಕೂಡ ಬೈತಾರೆ, ಅಸಹ್ಯ ಆಗ್ತದೆ ಮಂದಿ ಒಳಗೆ. ಇಷ್ಟೆಲ್ಲ ಮಾಡ್ಕೊಂಡು ಬಂದು ಮತ್ತು ಈ ರಾತ್ರಿಯೊಳಗೆ ಇಂಥಾದ್ರೆ ಏರ್ಕೊಂಡು ಇಷ್ಟೊಂದು ನನ್ನ ಮೇಲಿನ ಮೋಹದಿಂದ ಬಂದಿರಲಿಲ್ಲ. ನಾನೊಂದು ವಿಷಯ, ಸ್ತ್ರೀಗೆ ಪುರುಷ ವಿಷಯ, ಪುರುಷನಿಗೆ ಸ್ತ್ರೀ ವಿಷಯ, ಒಂದು ವಿಷಯದಗೋಸ್ಕರ ಈ ದೇವರನ್ನ ಮರೆತುಕೊಂಡು ಗುರುಗಳನ್ನು ಮರೆತುಕೊಂಡು ಸಾಗ್ತಾ ಇದ್ರಲ್ಲ, ನಿಮ್ಮೊಂದು ಜೀವನವೇ. ಇನ್ನು ಮೇಲೆ ನೀವು ನನಗೆ ಪತಿ ಅಲ್ಲ, ನಿಮಗೆ ಸತ್ಯ ಅಲ್ಲ, ಶ್ರೀರಾಮಚಂದ್ರನ ಆಣೆಗೆ ನನ್ನ ಪತ್ನಿಯ ತಂತ್ರಿ ಅಂದ್ರೆ ತೊಗೊಂಡು ಆಣೆಗೆ ಬಿಡು. ನನ್ನ ಮೇಲಿರ್ತಕ್ಕಂಥ ಒಂದು ಭಕ್ತಿ, ನನ್ನ ಮೇಲಿರ್ತಕ್ಕಂಥ ಮೋಹ, ಈ ಮೋಹ ಬದಲಾವಣೆಯಾಗಿ ದೇವರ ಮೇಲಿದ್ರೆ ಪ್ರತ್ಯಕ್ಷ ದೇವರು ಒಳ್ಳೆಯದು ಆಶೀರ್ವಾದ ಮಾಡ್ತಾಯಿದ್ದೆ. ನಾನೊಬ್ಬ ಹೆಣ್ಣುಮಗಳು, ನನ್ನ ತೊಗೊಂಡು ಏನು ಮಾಡ್ತಾಯಿದ್ರಿ? ನನ್ನ ಜೀವನ ಹಾಳ, ನಿಮ್ಮ ಜೀವನ ಹಾಳ ಮೋಹದಿಂದ. ಇನ್ಮೇಲೆ ನೀವು ನನ್ನ ಪತಿ ಅಲ್ಲ, ನಿಮ್ಮ ಸತಿ ನಾನಲ್ಲ, ಇದು ಶ್ರೀರಾಮಚಂದ್ರ ಆಣೆ ಆಗಿದೆ ಅಂತ ಆಣೆ ಮಾಡಿಬಿಟ್ಟೆ ಹೆಣ್ಮಗಳು. ಏನು ಹೇಳಿದ್ರಿ? ಇಷ್ಟೊಂದು ಭಕ್ತಿ ನಿಮ್ಮಲ್ಲಿ ದೇವರಲ್ಲಿದ್ದರೆ ಏನು ಹೇಳಿದರು? ಶ್ರೀರಾಮಚಂದ್ರ ಪ್ರತ್ಯಕ್ಷ ಆಗ್ತಾಯಿದ್ರು, ಆಶೀರ್ವಾದ ಆಯಿತು. ನಾ ಏನು ಮಾಡಲಿಲ್ಲ, ಹೆಣ್ಮಗಳು ನನ್ನಿಂದ ಏನಾಗ್ತದೆ ನಿಮಗೆ? ನಾವು ನೀವು ಇಬ್ಬರು ಕೂಡ ನರಕಕ್ಕೆ ಹೋದಾಗ್ತದೆ ಅಂತಕೊಂಡು ಹೇಳಿದಾಗ ಕೊನೆಗೆ ನದಿ ತೀರದಲ್ಲಿ ತಲೆಯೊಳಗೆ ಒಮ್ಮಿಂದೊಮ್ಮೆ ಎಲ್ಲ ಮೋಹ ಅಳೆದು ಹೋಗ್ಬಿಡ್ತು. ಹೆಂಡತಿಗೆ ಕೈ ಮುಗಿದ ನಮಸ್ಕಾರ ಮಾಡಿದ. ಕೈ ಹಿಡಿದು ವೈರಾಗ್ಯವನ್ನು ಹಿಡಿತಕ್ಕಂಥ ಹೆಂಡತಿ, ನೀನೇ ನನ್ನ ಪಾರಿ ಗುರುವಾದಿ. ಇದು ಶ್ರೀರಾಮಚಂದ್ರ ಆಣೆಯಾಗಿ ಇವತ್ತಿನ ನೀನು ನನ್ನ ಪತ್ನಿ ಅಲ್ಲ, ನೀನು ನಾನು ಪತಿ ಅಲ್ಲ. ನಾನು ರಾಮ ಭಕ್ತ ಅಂತಕೊಂಡು ಹೇಳಿ ಶ್ರೀರಾಮಚಂದ್ರರ ಸ್ಮರಣೆಯನ್ನು ಮಾಡ್ತಾ ಎಷ್ಟು ಸ್ಮರಣೆ ಮಾಡಿದಂದ್ರೆ ಎಲ್ಲ ಮರೆತು ಬಿಟ್ಟದ. ಪತ್ನಿ ಹೋದರು, ಎಲ್ಲ ಮಕ್ಕಳು ಮೊಮ್ಮಕ್ಕಳು ಯಾರು ಲಕ್ಷ ಸಂಪೂರ್ಣ ದೇವರು ಸ್ಮರಣೆ ಮಾಡಿ ಅವ್ರು ಹೇಳಿದ್ರಲ್ಲ, ಶ್ರೀರಾಮಚಂದ್ರ ಉಳಿಸ್ಕೊಂಡು ಶ್ರೀರಾಮಚಂದ್ರ ದರ್ಶನ ಕೊಡ್ತಿತ್ತು ಅಂತ ಹೇಳಿದ್ರಲ್ಲ, ಅದನ್ನು ತಲೆಯೊಳಗೆ ಹಿಡ್ಕೊಂಡು ನಾಮಸ್ಮರಣೆ ಮಾಡಿದ. ಹಾಗೆ ಮಾಡಿದ ಕೊನೆಗೆ ಶ್ರೀರಾಮಚಂದ್ರ ದರ್ಶನ ಆಗಿಬಿಡ್ತೀರಿ. ಶ್ರೀರಾಮಚಂದ್ರ ದರ್ಶನ ಆಯಿತು. ಅದೇ ಆನಂದದೊಳಗೆ ಕೂತ್ಕೊಂಡು ರಾಮಚರಿತ ಮಾನಸ ಅಂತ ಗ್ರಂಥ ಬರೆದ್ರಿ. ಯಾವುದದು? ರಾಮಚರಿತ ಮಾನಸ ಅಂತಕ್ಕಂಥ ಗ್ರಂಥ ಬರೆದರು. ತುಳಸಿ ರಾಮಾಯಣ ಹೆಸರು ಬರ್ತದೆ. ಅದು ಮತ್ತು ತುಳಸಿ ರಾಮಾಯಣ ಅನ್ಲಿಕ್ಕೆ ಏನು ಕಾರಣ ಅಂದ್ರೆ, ಹೆಂಡತಿ ನನ್ನ ಪಾಲಿಗೆ ನೀನು ಗುರುವಾದಿ ಅಂತಕೊಂಡು ಹೇಳಿ ಅವನಿಗೆ ಹೆಂಡತಿ ಹೆಸರು ತುಳಸಿ. ಹೆಂಡತಿ ಹೆಸರೇನು ರೀ? ತುಳಸಿ. ನೀನು ಕೈ ಹಿಡಿದು ನನಗೆ ವೈರಾಗ್ಯ ದೀಕ್ಷೆ ಕೊಡಲಿಲ್ಲ ಅಂದ್ರೆ ಇವತ್ತು ನಾನು ಹೀಗಾಗ್ತಿರ್ಲಿಲ್ಲ, ದೇವ್ರ ಪ್ರತ್ಯಕ್ಷ ಆಗ್ತಿರಲಿಲ್ಲ. ದೇವ್ರ ಪ್ರತ್ಯಕ್ಷ ಆಗಲಿ ನೀನೇ ಕಾರಣ. ನಿನ್ನ ಹೆಸರನ್ನು ಇಡ್ತಾ ಇದ್ದೀನಿ, ಹೋಗಿ ತುಳಸಿ ಅಂತ ತಿಳ್ಕೊಂಡು ಹೆಸರು ಇಡ್ತಾ ಇದ್ದೀನಿ ಗ್ರಂಥಕ್ಕೆ. ತುಳಸಿ ರಾಮಾಯಣ ಅಂದ್ರೆ ಅವನ ಹೆಸರು ತುಳಸಿದಾಸ. ಅಲ್ಲಿ ಹೆಂಡತಿ ಹೆಸರು ಕೂಡ ಅದೇ. ಇಲ್ಲಿ ತುಳಸಿ ಅಂತ ಹೆಸರು ಇಟ್ಕೊಂಡು ತನ್ನ ಹೆಸರು ಕೂಡಿಸ್ಕೊಂಡು ತುಳಸಿ ರಾಮಾಯಣ ಅಂತ ಹೆಸರಿಟ್ರು. ರಾಮಾಯಣ ಗ್ರಂಥ ಬರೆದರು. ರಾಮಾಯಣ ಶ್ರೀರಾಮಚರಿತ ಮಾನಸ ಅಂತ ತನ್ನ ಮನುಷ್ಯನು ದೇವರ ಸ್ಮರಣೆ ಮಾಡಿ ಅಲ್ಲಿ ಗ್ರಂಥ ಬರೆದರು. ಅದು ಮಾನಸ ಅಂದ್ರೆ ಮನಸ್ಸು. ಆ ಮನುಷ್ಯನೊಳಗೆ ದೇವರೇ ತುಂಬಿಬಿಟ್ರು. ಯಾವಾಗ ದೇವರು ತುಂಬಿರು ನೋಡ್ರಿ, ಅತೀತದ ಎಲ್ಲ ಯಾವಾಗ ಹೋಗಿಬಿಡ್ತಾರೆ, ಅತಿ ಮೋಹ ಹೋಗಿಬಿಡ್ತು. ವೈರಾಗ್ಯ ಸಂಪನ್ನ ಇರ್ತಕ್ಕಂಥ ಮಹಾಪುರುಷನಾದ ಜಗತ್ತು ಪ್ರಸಿದ್ಧ ಆಗಿಬಿಟ್ರಿ. ವಾಲ್ಮೀಕಿ ಋಷಿಗಳ ರಾಮಾಯಣ ನಡೆಸೋದು ಉತ್ತರ ಪ್ರದೇಶ ಕಡೆಗೆ, ತುಳಸಿಯ ರಾಮಾಯಣ ನಡೆಸ್ತಾರೆ ಆ ಕಡೆಗೆ. ಅಷ್ಟು ಪ್ರಸಿದ್ಧ ಆಗೋದು. ಯಾವಾಗ ರೀ? ತ್ಯಾಗೇನ ಐಕ್ಯೇನ ಅಮೃತತ್ವ ಮಾನಸು. ತ್ಯಾಗ ಬಂದ್ರಲ್ಲಿ ಅಮೃತತ್ವ ಪಡ್ಲಿಕ್ಕೆ ಬರ್ತದೆ. ನ ಕರ್ಮಣ ನ ಪ್ರಜಾ ನ ಧ್ವನೇನ ತ್ಯಾಗೇನ ಐಕ್ಯೇನ ಅಮೃತತ್ವ ಮಾನಸು ಅಂತ ಹೀಗೆ ಪ್ರಸಿದ್ಧ ಅದ. ಹೀಗೆ ಗುರುಗಳು ಸಿಂಧೂರು ಮಠದಲ್ಲಿ ವಿಷಯವನ್ನು ನಡೆಸಿದ್ದಾರೆ. ಈ ವಿಷಯ ಎಲ್ಲಿ ನಡೆಸಿದ್ದಾರೆ? ಸಿಂಧೂರು ಮಠದಲ್ಲಿ ಈ ವಿಷಯವನ್ನು ಅವರು ಹೇಳ್ತಾ ಕೂತಾರೆ. ಅನೇಕ ಜನ ಮಹಾತ್ಮರಿದ್ದಾರೆ, ಮುಂದೆ ಅನೇಕ ಜನ ಸದ್ಭಕ್ತರಿದ್ದಾರೆ. 7 ವರ್ಷದ ಒಂದು ತಂಗಿನೂ ಕೂಡ ಅಲ್ಲಿ ಅದ. ಆ ತಂಗಿ ಹೆಸರು ಏನ್ರಿ? ಸಾವಿತ್ರಿ ಅಂತ. 7 ವರ್ಷದ ತಂಗಿ ಹೆಸರು ಜೋರಾಗಿ ಹೇಳ್ರಿ. ಏನಿತ್ರಿ? ಸಾವಿತ್ರಿ ಅಂತ. ಸಾವಿತ್ತು. ಹೇಗೆ ಸಾವಿತ್ತಂದ್ರೆ
ಇಲ್ಲಿ ಗುರುಗಳು ಈ ವಿಷಯ ಹೇಳ್ಕೋತ ಕೂತಾರ್ರಿ. ಎಲ್ಲರೂ ಆನಂದವಾಗಿ ಕೇಳ್ತಾ ಇದ್ದಾರೆ. ಹತ್ತು ಕಡೆ ದಾಸೋದ ಕಡೆಗೆ ತಂಗಿ ಹೋಗ್ಯದ. ಆ ತಂಗಿ 7 ವರ್ಷ ತಂಗಿ ದಾಸೋಕ್ಕೆ ಹೋಗ್ಯದ್ರಿ. ದಾಸೋದೊಳಗೆ ನನಗೆ ಹಸಿವಾಗ್ಯದ, ನಾವು ಊಟ ಮಾಡ್ತೀನಿ ಅಂತ ತಗೊಂಡು ಇಲ್ಲಿ ಲಕ್ಷ ಕೊಟ್ಟಿಲ್ಲ ದಾಸೋಗ ಇರ್ತಕ್ಕಂಥವ್ರು ಎಲ್ಲರೂ ಆ ಮಕ್ಕಳಿಗೆ ಎಷ್ಟು ನೀಡಬೇಕು, ಅವು ಎಷ್ಟು ಅನುಕೂಲ ಆಗ್ತದೆ, ಅವು ಉಣ್ತೀವಿ ಒಂದು ಸದ್ದು ಎಷ್ಟು ಬಿಡಿಸ್ಬೇಕು ನೀವು ತೊಗೊಳ್ಳೋದು. ಅವ್ರಿಗೆ ಮಕ್ಕಳಿಗೆ ಗುರ್ತಾಗೋದಿಲ್ಲ ರೀ. ಅಲ್ಲಿ ಉಣ್ತಾ ಇದ್ದೆ ಅಂತ ಹೋಗಿಬಿಡ್ತು. ಪಾಯಸ ನೀಡಿದರು, ಅನ್ನ ನೀಡಿದರು, ಸಾರ ನೀಡಿದರು. ಆ ನೀಡೋರು ಇದ್ರಲ್ಲ, ಆ ನೀಡೋರು ಕೇಳಿದ್ರಿ, ತಂಗಿ ಸಾರು ಹೇಗಾಗ್ಯದ? ಚಲೋ ಆಗ್ಯದ, ಭಾಳ ಚಲೋ ಆಗ್ಯದ, ಭಾಳ ಚಲೋ ಆಗ್ಯದ. ಕುಡಿತೇನು ಅಂತಂದ್ರಿ. ಹ್ಞೂ ಅಂತಂದ್ರಿ. ಸಾರ ನೀಡಿದ್ರಿ, ತಂಗಿ ಚಲೋನಾಗಿತ್ತದು. ಸಾರ ಕುಡಿದ್ರಿ, ಭಾಳ ಚಲೋ ಅನಿಸ್ತು. ಮತ್ತು ಕುಡಿತೇನು? ಹ್ಞೂ ಕುಡಿತೇನೆ ಅಂತಂದ್ರಿ. ಮತ್ತು ಸಾರ ನೀಡಿದ್ರಿ, ಮತ್ತು ಕುಡಿದಳು. ಮತ್ತು ಸಾರ ಬೇಕಂತ ಕೇಳಿ ಮತ್ತು ಹ್ಞೂ ಅದು ಹ್ಞೂ ಅಂತ ತಂಗಿ ಹಂಗೆ ಇವರು ಹಂಗೆ ನೀಡೇ ನೀಡಿದ್ರು. ನೋಡೇ ನೋಡ್ಬೇಕಲ್ಲ, ನೀಡುವಾಗ ಮಕ್ಕಳಿಗೆ ನೀಡುವಾಗ ನೋಡ್ಬೇಕು. ಎಲ್ಲ ಲಕ್ಷ ಕೊಟ್ಟು ಹೆಣ್ಮಕ್ಳಾಯ್ತು ಗಂಡು ಮಕ್ಕಳಾಯ್ತು ಲಕ್ಷ ಕೊಟ್ಟು ನೋಡ್ಬೇಕು. ಮನೆಯೊಳಗಾಗಲಿ ಮಠದೊಳಗಾಗಲಿ ಹಾಗೆ ಕುಡಿದ್ರಿ. ಹಾಗೆ ಕುಡಿದು ನೀಡೇ ನೀಡಿದ್ರಿ. ನೀಡೋದು ನೀಡಿ ಕುಡೋದು ಕೊನೆಗೆ ಹೊಟ್ಟಿಗೆ ಹೆಚ್ಚು ಹಾಕ್ಕೊಂಡು ಬರ್ತಾರೆ. ತಂಗಿ ರುಚಿ ಅನಿಸಿ ಕುಡಿತು. ಅದಕ್ಕೆ ಅದರಕ್ಕೆ ಸಿಹಿ ಉದರಕ್ಕೆ ಕೈಯತ್ತು. ಬಾಯಿಗೆಲ್ಲ ನಾಲಿಗೆನ ಗೆದ್ದವನು ನಾಡೆಲ್ಲ ಗೆಲ್ಲುವಂತ ನೇಮದ. ಯಾರು ಬಾಯಿ ರುಚಿ ಏನೇನು ಮಾಡ್ತಿರ್ತಾರಲ್ಲ, ಒಮ್ಮೆ ನೋಡಿ ತಂಬಾಕು ತಿಂತಾರೆ, ಸ್ಟಾರ್ ಪರ ತಿಂತಿರ್ತಾರೆ. ಬಾಯಿ ರುಚಿ ಅನಿಸಿ ಮಜೆ ಅನಿಸಿ ಆಗ ತಂಬಾಕು ತಿನ್ಕೋತ ಮಾವನ ತಿನ್ಕೋತ ಹತ್ತಿನ ತಿನ್ಕೋತ ಹಂಗೆ ಬರ್ತಿರ್ತಾರೆ. ಏಕ ತಿನ್ಕೋತ ತಿನ್ನುವವ್ರು ಎದುರಿಗೆ ಹೋದ್ರೆ ನಿಮ್ಮನ್ನು ತಿಂತಾರೆ. ಮತ್ತು ಹುಷಾರಾಗಿರಿ. ಮನೆಯವ್ರು ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಿ. ಆ ಕಡೆ ಬಂದು ನಿಮಗೆ ತಿಂದ್ರೆ ಏನು ಮಾಡ್ತೀರಿ? ಅದಕ್ಕೆ ಯಾರು ತಂಬಾಕು ತಿಂತಿದ್ರು ತಂಬಾಕದು ಬಿಡ್ರಿ. ತಂಬಾಕು ತಿನ್ನೋದು ಏನು ಮಾಡ್ತಾವಂದ್ರೆ, ತಂಬಾಕು ತಿನ್ನುವಾಗ ಏನಾಗ್ತದೆ ರೀ, ಇಷ್ಟು ಒಂದೊಂದು ಸಲ ತಿನ್ಕೋತ ಬಂದಿರ್ತಕ್ಕಂಥ ಮುಂದೆ ಬರ್ತಾ ಬಾಯಿಯೊಳಗೆ ಪ್ರಸಾದ ಮಾಡ್ಲಿಕ್ಕೆ ಬಾಯಿ ಥರ ಪ್ರಸಾದ ಮಾಡೋಕೆ ಆಗೋದಿಲ್ಲ ರೀ. ನಿಮ್ಗೆ ಗೊತ್ತಿತ್ತು ಒಬ್ಬೊಬ್ರಿಗೆ ಚಮಚೆ ಹೊಟ್ಟಿರ್ತದೆ, ಅಥವಾ ಹಿಂಗೆ ಬೆರಳು ತುರು ಕಳಿಸೋದು, ಚಮಚೆ ಹಾಕೋದು ರೀ. ಆಗ್ತಾವಲ್ಲ ಒಂದೊಂದು ಸಲ ಒಬ್ಬರಿಗೆ ಆಗಿರ್ತಾವಲ್ಲ, ಒಬ್ಬರಿಗೆ ಆಪ್ರೇಷನ್ ಆಗ್ತಾವಲ್ಲ. ಯಾರಿಗೆ ಅಕಸ್ಮಾತ್ ಆಗಿತ್ತು ನಂದ ಹೇಳ್ತಾರೆ ತಿಳ್ಕೊಂಡ್ರಿ ನೀವು. ನಿಮ್ಮದು ಹೇಳಿವಂತ ತಿಳ್ಕೊರಿ, ಏನು ದೋಷ ಆಗೋದಿಲ್ಲ. ನಿಮ್ಮದು ಹೇಳಿ ತಿಳ್ಕೊರಿ. ಕರೆ ಇನ್ನೂ ಬಿಡ್ರಿ, ಮುಂದೆ ಆಪ್ರೇಷನ್ ಆಗ್ತಾವೆ, ತೊಂದರೆ ಆಗ್ತಾವೆ. ಎಲ್ಲ ಚಟಗಳನ್ನೆಲ್ಲ ಬಿಟ್ಟು ಬಿಡ್ರಿ, ಚಲೋ ಆಗ್ತದೆ. ಅತಿ ಸರ್ವತ್ರ ವರ್ಜಯತ್. ಅತಿ ಇರ್ತಕ್ಕಂಥ ಎಲ್ಲವನ್ನು ಬಿಡ್ಲಿಕ್ಕೆ ಯೋಗ್ಯದ. ಮುಂದೆ ಆ ತಂಗಿ ಹಾಗೆ ನೀಡಿದ್ರು. ಹೊಟ್ಟೆ ಹೆಚ್ಚು ತ್ರಾಸಾಯಿತು, ಹೊಟ್ಟೆಯೊಳಗೆ ಉರಿಲಿಕ್ಕಾಯ್ತು, ತ್ರಾಸಾಯಿತು ಹೆಚ್ಚಾಗಿ. ತಂಗಿ ಕೊನೆಗೆ ಏನಾಯ್ತು ಅಂದ್ರೆ ಅತಿ ಆದಾಗ ಮತ್ತು ದುಃಖ ಮಾಡ್ಲಿಕ್ಕತ್ರಿ, ಅಳ್ಲಿಕ್ಕೈತ್ರಿ ತಂಗಿ. ಹೊಟ್ಟೆ ಉಬ್ಬಿ ಬಿಡ್ತು, ಅಳ್ಲಿಕ್ಕತ್ತು, ಅತಿ ತ್ರಾಸಾಯ್ತು, ದುಃಖ ಮಾಡ್ಲಿಕ್ಕತ್ತು. ದುಃಖ ಮಾಡಾಕತ್ತ ಒಂದು ಅಲ್ಲಿ ನೋಡ್ತಾರೆ ಮಕ್ಕಳು ಯಾರು ಹೋಗಿ ನೋಡಿದ್ರು. ಅವ್ರು ನೀಡೋರು 60 ರೂಪಾಯಿಕಿನ ಇದ್ದರು. ಅವ್ರು ನೀಡಿದ್ರು ಉಣಿಸಬೇಕು, ಪ್ರಸಾದ ಆಗೇ ಆಯಿತು. ಬಂದು ನೋಡ್ತಾರೆ ಹೊಟ್ಟೆ ಉಬ್ಬಿ ಬಿಡಿದ್ರಿ ತಂಗಿ ಭಾಳ. ಏನು ಮಾಡಿರೋ ಅಂತಂದರೆ ನೀರೊಳಗೆ ಬಿದ್ದು ಅಲ್ಲೇ ಶ್ವಾನ ಇರ್ತಾರೆ ನೋಡ್ರಿ, ನೀರು ಕುಡಿದು ಹೊರಗೆ ತಂದು ಹಾಕಿರೋ ಅಂತ ಏನೋ ಸ್ವಲ್ಪ ಟುಕ್ ಇದ್ರು ಒತ್ತಿರಂದ್ರೆ ಮತ್ತೇನು ಭಾರ ಹಾಕೋತ್ ಕೂತ್ರಂದ್ರೆ ನೀರು ಹೊರಗೆ ಹೋಗ್ತಾವೆ, ಬಾಯಿ ಹೊರಗೆ ಹೋಗ್ತಾವೆ. ಹಂಗೆ ನೀರು ಮಾಡೋಣಪ್ಪ ಅಂತಂದು ಪ್ರಯತ್ನ ಮಾಡಿ ಅವು ಸಾರು ಹೊರಗೆ ಬರಲಿಲ್ಲ ರೀ. ಹೊರಗೆ ಬರಲಿಲ್ಲ. ಕೋಸು ಇನ್ನೇನು ಉಳಿಯೋದು ಸಾಧ್ಯ ಇಲ್ಲ ಅಂತಕೊಂಡು ಹೇಳಿ ಕೋಸು ಮುಗೀತು. ಅದು ಕರ್ಕೊಂಡು ಬಂದು ಅವರು ಇನ್ನೊಬ್ಬರ ಮಕ್ಕಳನ್ನ ಎಲ್ಲಿ ದೇವಸ್ಥಾನಕ್ಕೆ ಇಲ್ಲಿ ಕರ್ಕೊಂಡು ಹೋಗಿ ಬರ್ಬೇಡ್ರಿ ನೀವು. ನಿಮ್ಮ ಜೋಡಿ ಅಂತೂ ಆಕಳದಲ್ಲಿ ಕರ ಇದ್ದೇ ಇರ್ತಾವೆ. ಅದರಂತೆ ಆಯಿ ಮೊಮ್ಮಕ್ಕಳು ಯಾರು ಇದ್ದರೆ ಮಕ್ಕಳ ಮನೆಯವ್ರು ಬರ್ತಿರ್ತಾರೆ, ನಮ್ಮ ಜೋಡಿ ಬರ್ತಿರ್ತಾರೆ. ಅದಕ್ಕೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ನಿಮ್ಮ ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಿ ಇನ್ನೊಬ್ಬರ ಮಕ್ಕಳನ್ನ ಕರ್ಕೊಂಡು ಹೋಗಿ ತೊಂದರೆ ಇರ್ತಾವೆ. ನೀವು ಯಾರೋ ಅಲ್ಲಿ ಅವ್ರವ್ರ ಮಕ್ಳ ಜವಾಬ್ದಾರಿ ಅವ್ರಿಗೆ ಇರ್ತದೆ ರೀ. ಇನ್ನೊಬ್ಬರ ಏನು ಮಾಡಿರಿ ನಿಮ್ಮಲ್ಲಿ ಬರ್ತದೆ. ಆಮೇಲೆ ಆ ಕೂಸು ನೋಡಿ ತೊಂದರೆ ಅನಿಸ್ತೀರಿ. ಇನ್ನುಳಿದವ್ರು ಅವ್ರ ಪೈಕಿ ಎಲ್ಲ ಪುರಾಣಿಕ ಹೇಳ್ತಾರೆ, ಇವರು ಒಬ್ಬರ ಇಲ್ಲಿ ಇವರು ಸಾರ ಕುಡಿಸ್ಯಾರ. ಕೊನೆಗೆ ತೊಂದರೆ ಆಯಿತು. ಏನು ಮಾಡಿಸ್ತಾರೆ ಇರಲಿಲ್ಲ. ಅಪ್ಪವ್ರ ಕಡೆ ತೊಗೊಂಬಂದ್ರಿ. ಅಪ್ಪವ್ರ ಕಡೆ ತೊಗೊಂಬಂದು ಎಲ್ಲ ಯಾವಾಗ ಮುಗಿತತ್ ನೋಡ್ರಿ. ಆಗ ಗುರುಗಳು ಆಗ ದೇವ್ರಪ್ಪ ಎಲ್ಲ ಒಬ್ಬರು ತಂದಾರಿ ಬಳಸಿಂದ. ಬಿಜಾಪುರದಾಗ ಅವ್ರು ಏನು ಮಾಡಿ ಮುಗ್ದತ್ ಬೇರೆ ಅಂದಾರೆ, ರಕ್ತವಾಂತಿ ಆಗ್ತೈತ್ರಿ. ಮಾಡೋದು ನಾವು ರಕ್ತವಾಂತಿ ಹೊರಗೆ ತಂದಿರಿ. ನಾವೊಂದು ಇವ್ರು ಮೊದಲು ಓದ್ಬಿಡ್ರಿ ಜಲ್ದಿ, ಯಾರ್ದೋ ಒಂದು ಗಾಡಿ ಬಾಡಿಗೆ ಹೇಳಿ ಪಟ್ನ ಕಳಿಸ್ಬಿಟ್ಟಿರಿ. 0 ಪಾಯಿಂಟ್ ದಾಟಿ ಮುಂದೆ ಓಡೋ ಸ್ವ್ಯಾನ್ ಮಾಡಿಬಿಟ್ರು. ಅಂಥದ್ರಾಗ ತೊಗೊಂಡ್ಬಾರ್ದು, ಹೇಗಾಗ್ತದೆ. ಅದಕ್ಕೆ ಅತಿ ಸರ್ವತ್ರ ವರ್ಜಿತ, ಅತಿ ಇರಬಾರ್ದು. ಕೊನೆಗೆ ಮಠಕ್ಕೆ ತೊಗೊಂಬಂದ್ರಲ್ಲಿ ಅಪಾರದ ಕಡೆ ತೊಗೊಂಬಂದರು. ಅಪಾರ ತಂದ ನಂತರ ಅಪ್ಪ ಅವ್ರು ಆಶೀರ್ವಾದ ಮಾಡಿದ್ರು, ಹೊಟ್ಟೆ ಮೇಲೆ ಕೈ ಇಟ್ಟ. ಒಂದು ಮಹಾತ್ಮರ ದೊಡ್ಡ ಶಕ್ತಿ ಇರ್ತದೆ, ಭಾಳ ದೊಡ್ಡ ಶಕ್ತಿ ಇರ್ತದೆ.
ಅಗಸ್ತ್ಯ ಮಹಾಮುನಿಗಳು ತಿಳ್ಕೊಂಡು ಪೂರ್ವದಲ್ಲಿ ಒಬ್ಬರು ಗುರುಗಳು, ಸಪ್ತ ಋಷಿಗಳಲ್ಲಿ ಒಬ್ಬರು. ಅವ್ರ ಹೆಸರೇನು ರೀ? ಅಗಸ್ತ್ಯ ಮಹಾಮುನಿಗಳಂತ ಆಗಿದ್ರು, ಪ್ರಸಿದ್ಧ ಆಗಿರ್ತಕ್ಕಂಥ ಋಷಿಗಳು. ಅವರು ಈ ಬದಾಮಿ ಅದರಲ್ಲೇ ಬದಾಮಿಗೆ ಇದ್ರದ್ದು, ಬದಾಮಿಗೆ ಅಲ್ಲಿ ಬೇರೆ ಕಡೆ ಇದ್ದರು, ಅಲ್ಲಿಂದ ಬದಾಮಿ ಬಂದಾರ. ಬದಾಮಿ ಬಂದ ನಂತರ ಅಲ್ಲಿ ರಾಕ್ಷಸ ಇಲ್ಲವಲ್ಲ ಮತ್ತು ವಾತಾಪಿ ಅಂತ ರಾಕ್ಷಸ ಇರ್ತಾರಂತ ಇಬ್ಬರು. ಯಾರವರು? ಇಲ್ಲವಲ್ಲ ನೆನಪು ಉಳಿಬೇಕಂದ್ರೆ ಇಲ್ಲವಲ್ಲ ಅಂತಂದ್ರೆ ನೆನಪು ಉಳಿತ ತಾನು. ಇಲ್ಲವಲ್ಲ ಮತ್ತು ಅವನ ಹೆಸರೇನು? ಇಲ್ಲವಲ್ಲ. ಇನ್ನೊಬ್ಬ ವಾತಾಪಿ, ಇನ್ನೊಬ್ಬರ ಹೆಸರನ್ನೇ ವಾತಾಪಿ. ಇಬ್ಬರು ರಾಕ್ಷಸರು. ಅವ್ರು ಇಷ್ಟು ಕೆಟ್ಟಿದ್ರು. ರಾಕ್ಷಸರಿಗೆ ಎಲ್ಲ ಶಕ್ತಿ ಇರ್ತದೆ ರೀ. ಅವ್ರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಕೊಲ್ತಿದ್ರಿ. ದಿನಾಲು ಒಬ್ಬರು ಬ್ರಾಹ್ಮಣನ ಕೊಂದ ಹೇಗೆ ಕೊಲ್ತಿದ್ರು ಅಂದ್ರೆ ಅವ್ರನ್ನ ಏನು ಭಾಳ ಗದ್ದ ಮಾಡ್ತಿರೋರು. ಬ್ರಾಹ್ಮಣರನ್ನ ನಾಶ ಮಾಡಿ ಅದ್ರೊಳಗೆ ತಮ್ಮವ್ರ ಒಬ್ಬ ಅಣ್ಣ ತಮ್ಮನನ್ನು ನಾಶ ಮಾಡಿದ್ರಿ, ಕೊಲ್ತಿದ್ದ, ಕೊಂದು ಬಿಡ್ತೀರಿ. ಕೊಂದ್ರು ಬದುಕ್ತಿರೋರು ಅಂತ ರಾಕ್ಷಸರು ಅಂತವ್ರದ್ರು. ಒಬ್ಬ ಸಾಯಿದ್ರಿ, ತುಂಡಾಗಿ ಹೋಗಿದೆಲ್ಲ ಅಂತ ತಯಾರು ಮಾಡಿ ಬ್ರಾಹ್ಮಣರಿಗೆ ಊಟ ಕೇಳಿದ್ರಿ. ಏನು ಮಾಡಿದ್ರೆ ಅದು ಅವ ನಾಶ ಮಾಡಿ ಅದು ಏನಾಗಿತ್ತಂದ್ರೆ ಅದ್ರೊಳಗೆ ಹೋಳಿಗೆ, ಪಾಯಸ, ಕಡುಬು, ಅನ್ನ, ಸಾರು ಹಿಂಗೆಲ್ಲ ಆಗಿಬಿಡ್ತದ. ಅವಂದ ಅದು ಇವ ಕೆಟ್ಟ ಭಾವನೆ, ಕೆಟ್ಟದೇನು ಕಾಣ್ತಿರ್ಲಿಲ್ಲ, ಅಂಥದ್ದು ಮಾಡ್ತಿದ್ರು ಅವ್ರು ತಯಾರು ಮಾಡಿ. ಬ್ರಾಹ್ಮಣರು ಹೇಳ್ತಾರೆ, ಬರೀ ನಮ್ಮಲ್ಲಿ ನಮ್ಮ ಶ್ರಾದ್ದದ ನಮ್ಮ ತಂದೆಯವ್ರದ್ದು ಇಂಥವು ಪ್ರಸಾದ ಬರಬೇಕು. ಬ್ರಾಹ್ಮಣರು ಬರೋದು, ಅವರು ಊಟ ಮಾಡ್ತಿದ್ರಿ. ಅನ್ನೊಂದು ಊಟ ದಕ್ಷಿಣ ಕೊಡ್ತೀವಿ ಮಾಡ್ರಿ ಆಗ್ತದೆ. ಮನಸ್ಸು ಸಾಕಾಗುತ್ತಾಗ ಅವ್ರು ಊಟ ಮಾಡ್ತಿರಲ್ಲ. ಬ್ರಾಹ್ಮಣ ಭೋಜನ ಪ್ರಿಯ ಅಂತೇಳಿ ಅವರು ಸಾಕಾವತ್ತ ಉಣ್ತಿದ್ರಿ. ಅವ್ರೇನು ತಿಳಿದ್ರಿ, ಹೋಳಿಗೆನ ಕರೆ ಅವ್ರಿಗೆ ಗೊತ್ತಾಕಿದ್ರು. ಹೋಳಿಗೆ, ಅನ್ನ, ಸಾರು ಇದೇ ಇರ್ತಿತ್ತು ನೋಡೋಕೆ, ಎಲ್ಲ ತಿಂತಿದ್ರಿ. ಅವ್ರು ಏನು ತಿಂದಿರ್ತಾರೆ ಗುರುತಾಗಲ್ಲ, ರಾಕ್ಷಸನ ತಿಂದಿರ್ತಿದ್ರು ಅವರು. ಇದು ಎಲ್ಲ ಹೊಟ್ಟೆಯಾಗಿ ಹೋದ್ರು ಅಂತಾರೆ. ಅವರು ಅವ್ರು ಊಟ ಮುಗಿತದಲ್ಲ, ಇನ್ನು ದಕ್ಷಿಣ ಕೊಟ್ಟು ಮನೆ ಕಳಿಸೋದು ಅಂಥ ಸಮಯ ಬಂದಾಗ ಬ್ರಾಹ್ಮಣ ಹೇಳ್ತು, ದಕ್ಷಿಣ ಬರ್ಬೇಕಂದ್ರೆ ತರ್ತಾನೆ ರೀ, ಸದ್ಯ ದಕ್ಷಿಣ ಕೊಡ್ತಾನೆ ನೀವು ಅಂತೇಳಿ. ವಾತಾಪಿ ಆಗಚ್ಚತು ಅಂತ ಹೇಳಿಬಿಡ್ತಾರೆ. ರಾಕ್ಷಸ ಸಂಸ್ಕೃತ ಬರ್ತಿತ್ತು ರಾಕ್ಷಸರಿಗೆ. ಶುಕ್ರಾಚಾರ್ಯ ಅವ್ರುಗಳು ಸಂಜೀವಿನಿ ಮಂತ್ರದ ಶುಕ್ರಾಚಾರ್ಯ ಹೇಳ್ತಾರೆ ರೀ. ಅವನು ದೇವಲೋಕದ ಗುರುಗಳು ಬೃಹಸ್ಪತಿ ಆಚಾರ್ಯರು ಕಚ್ಚಿ ಅಂತಕ್ಕಂಥ ತಮ್ಮ ಮಗನನ್ನು ಕಳುಹಿಸಿ ಅಲ್ಲಿಂದ ಮಂತ್ರವನ್ನು ಅವರಿಂದ ಪಡ್ಕೊಂಡ್ರು. ಕಚೇದೇವಿ ಅಂತ ಬರ್ತಾವ ಕತೆ ಕೇಳಿರ್ಬೋದು ನೀವು. ಅಲ್ಲಿ ಪಡ್ಕೊಂಡ್ರು. ಅಲ್ಲಿ ರಾಕ್ಷಸರು ಅವರು ಸಂಸ್ಕೃತ ಬಲ್ಲವ್ರಿದ್ರು. ಆಗಿನ ಕಾಲದಲ್ಲಿ ರಾಕ್ಷಸರು ಕೂಡ ಸಂಸ್ಕೃತ ಕಲ್ತರಂದ್ರೆ ನಂದೀಶ್ವರ ಅಕಸ್ಮಾತ್ ಸಂಸ್ಕೃತ ಬರಲಿಲ್ಲ ಅಂದ್ರೆ ಆ ರಾಕ್ಷಸರು ಒಂದು ಆಕಾಶ ನೋಡಿ ನಕ್ಕರಂದ್ರೆ ಏನು ಮಾಡ್ತೀರಿ ನೀವು? ಅದಕ್ಕೆ ಸಂಸ್ಕೃತ ಕಲಿಬೇಕು. ಯಾರು ಕಲ್ತಿರಲಿಲ್ಲ ಪಕ್ಕ ಹೋನವ್ರೆ ನಗಲು ನಾವೇನು ಕೊನೆಗೆ ಅವ್ರು ಏನು ಮಾಡ್ತಾರೆ ರೀ, ಹೊಟ್ಟೆ ತುಂಬ ಉಂಡ ನಂತರ ಆಯ್ತು ನೀವು ಕೈ ಆಡ್ತೀರ ನೋಡ್ರಿ. ಆಗ ಇವ್ರು ನೋಡಿ ಇವರು ದಷ್ಟು ಪುಟ್ಟಿದ್ರೆ, ಬ್ರಾಹ್ಮಣ ದಷ್ಟು ಪುಟ್ಟಿದ್ರೆ ಅವು ತಪ್ಪದೇ ತುಪ್ಪ ಬೇಕು ಅವ್ರಿಗೆ. ತುಪ್ಪ, ಕರಿಗಡಬು ಎಲ್ಲ ಇಂಥದ್ದು ಊಟ ಮಾಡಿ ಬತ್ತು ಆನಂದವಾಗಿ ಇರೋರು. ಅವ್ರು ನೋಡಿ ಸಂತೋಷಪಟ್ಟು ಹೇಳ್ತಾರೆ, ವಾತಾಪಿ ಆಗಚ್ಚತು ತಂದು ಕೂಡಲೇ ರಾಕ್ಷಸರು ಹೊಟ್ಟೆ ಒಳಗೆ ಉಬ್ಬಿ ಹೊರಗೆ ಆಡಿನ ರೂಪ ಮ್ಯಾತ್ ಒದ್ರೆ ಹೊಟ್ಟೆ ಹೊರದು ಹೊರಗೆ ಬರ್ತಿರ್ತಾರೆ. ಅದೆಲ್ಲ ಹೋಳಿಗೆ ಎಲ್ಲ ಕೂಡಿ ಎಲ್ಲ ಒಳಗೆ ಹೋಗಿ ಏನಿಲ್ಲ, ಹೋಳಿಗೆನೂ ಇಲ್ಲ, ಸಾರು ಇಲ್ಲ, ಅನ್ನೂ ಇಲ್ಲ, ಒಳಗೆ ಹೋಗಿ ರಾಕ್ಷಸ ಹಾಕಿತ್ತದು. ಹೊಟ್ಟೆ ಹೊರದು ಹೊರಗೆ ಬರ್ತಿದ್ರು ರೀ. ಅವ ಹೊಟ್ಟೆ ಹೊರಗೆ ಬಂದ್ರೆ ಇವ್ ಬ್ರಾಹ್ಮಣ ಉಳಿತಿದ್ದು ಸಾಯ್ತಿದ್ದು ಹೇಳ್ರಿ. ಆ ಅಂತರ ಇಬ್ಬರು ಕೂಡ ಹತಾರ ತಿಂತಿದ್ದು ಬ್ರಾಹ್ಮಣ ರಾಕ್ಷಸ ಎಷ್ಟು ಬ್ರಾಹ್ಮಣರು ಹಿಂಗೆ ತಿಂದು ಆಗಿಬಿಡ್ತೈತೆ ರೀ ಇಲ್ಲಿ ಬದಾಮಿ. ಆಯಿತು. ಕೊನೆಗೆ ಅಗಸ್ತ್ಯ ಮಹಾಮುನಿಗಳು ಅಲ್ಲಿ ಬಂದರು. ಇದು ಸಮಾಚಾರಿಕಗಳು ಅಲ್ಲಿ ಬಂದರು. ಒಂದು ದಿವಸ ಅಗಸ್ತ್ಯ ಮಹಾಮುನಿಗಳು ಕೂಡ ಏನು ಮಾಡಿದ್ರು, ಹೀಗೆ ಮಾಡೋರು. ಅವ್ರ ಮೊದಲೇ ಕೊಡ್ತಿತ್ತು. ಅವ್ರು ಏನು ಮಾಡಿದ್ರು, ಮತ್ತು ತಿನ್ನು ಪ್ರಸಾದ ಅದೇ ಇರ್ತೈತಿ, ಏನು ರುಚಿ ಪರ್ಕಿಲ್ಲ, ಏನೂ ಇಲ್ಲ. ಅವರೆಲ್ಲ ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಏನು ಮಾಡಿದ್ರೆ ಹೊಟ್ಟೆ ಮೇಲೆ ಕೈ ಆಡಿಸಿ ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಟ್ಟು ಋಷಿಗಳವರು ಮಹಾಸಾಮರ್ಥ್ಯಗಳು. ವಾತಾಪಿ ಜೀರ್ಣೋಭವ ಅಂತ ಹೇಳಿಬಿಟ್ರಿ. ಸುಟ್ಟು ಭಸ್ಮ ಹೋಗ್ಬಿಟ್ರು ಹೊಟ್ಟೆ ರಾಕ್ಷಸ.
ಬ್ರಹ್ಮಜ್ಞಾನ ಇರತಕ್ಕಂಥವರಲ್ಲಿ ಮತ್ತು ಪ್ರಸಿದ್ಧ ಇರತಕ್ಕಂಥ ಶ್ರೋತ್ರ ಇರತಕ್ಕಂಥ ಬ್ರಾಹ್ಮಣರಲ್ಲಿ ಅವ್ರ ಬಲಗೈಯಲ್ಲಿ ಅಗ್ನಿ ಇರ್ತವಂತ್ರಿ. ಏರ್ತದೆ ರೀ? ಅಗ್ನಿ ಇರ್ತವಂತ. ಈಗ ವಾತಾಪಿ ಜೀರ್ಣೋಭವತ ಅಂದ ಕೂಡಲೇ ಜಠರಾಗ್ನಿ ಪ್ರತ್ಯಕ್ಷ ಆಗಿ ಹೊಟ್ಟೆಯೊಳಗೆ ಪ್ರವೇಶ ಮಾಡಿ ಒಳಗೆ ರಾಕ್ಷಸ ಸುಟ್ಟು ಭಸ್ಮಾಗಿ ಹೋಗ್ಬಿಟ್ಟ. ಆ ನಂತರ ಅವ್ನು ಹೊರಗೆ ಬರಲಿಲ್ಲ. ಅವ್ರು ಹೇಳಿದ್ರು, ಮೂರ್ಖ, ರಾಕ್ಷಸ ಭಸ್ಮಾಗಿ ಹೋಗಿದ್ದಾನೆ, ನನ್ನ ತಮ್ಮ ಭಸ್ಮಾಗಿ ಹೋಗಿದ್ದಾನೆ, ಎಷ್ಟು ಮಂದಿ ಬ್ರಾಹ್ಮಣರ ನಾಶ ಮಾಡಿ ನಾನು ಬಿಡುವುದಿಲ್ಲ ಅಂತಕೊಂಡು ಹೇಳಿ ಅವನ ಬೆನ್ನತ್ತಿ ಹೋಗಿ ಅವನನ್ನು ಕೂಡ ಏನು ಮಾಡಿದ್ರು, ಶಾಪ್ ಕೊಟ್ಟು ಸಂಹಾರ ಮಾಡಿಬಿಟ್ರು. ರಾಕ್ಷಸ ಸಂಹಾರ ಆಗಿಬಿಟ್ರು, ನಾಶ ಆಗಿಬಿಟ್ರು. ಅದಕ್ಕೆ ಅತಿಯಾಗಿ ಇಡೀ ಎಲ್ಲ ಬ್ರಾಹ್ಮಣರ ನಾಶ ಮಾಡಿ ಅತಿ ಆಗಿಬಿಡ್ತು. ಇಡೀ ಊರ ನಾಶ ಮಾಡಾಕ್ತಾಗ ಅತಿ ಸರ್ವತ್ರ ಬರ್ಜೆಯತ್ತು. ಅಲ್ಲಿ ಏನು ಕೊನೆಗೆ ಆಯ್ತು ರೀ, ಗುರುಗಳ ಹೋಗಿ ಏನು ಮಾಡಿದ್ರು, ಸಂಹಾರ ಮಾಡಿದ್ರು. ಇಲ್ಲಂದ್ರೆ ಇಲ್ರಿ ನಂದೇಶ್ವರದಲ್ಲಿ ಎಲ್ಲದು ಎಲ್ರಿ ಸಿಂಧೂರಲ್ಲಿ ಏನಾಯ್ತಂದ್ರೆ ಸಿಂಧೂರಲ್ಲಿ ಆ ತಂಗಿ ಪಾಪ ಹೊಟ್ಟೆಗೇನು ರಾಕ್ಷಸ ಅಲ್ಲ, ತಂಗಿ ಹೊಟ್ಟೆಗೇನತ್ ರೀ ಪಾಯಸ ಅನ್ನ ಸಾರು ರೀ ರುಚಿ ಆಗ ಪಾಪ ಕೊಡೋದತ್ರಿ. ಏನು ಮಾಡಿದ್ರು ಸರಿ ಇರಲಿಲ್ಲ. ಅಪ್ಪ ಅವ್ರ ಹತ್ರ ತೊಗೊಂಡು ಬಂದರು. ಅದು ಹಳ್ಳಿಕೈತೆ ಸಣ್ಣ ತಂಗಿ ನೋಡಿ ಅಪ್ಪ ಅವ್ರಿಗೆ ಭಾಳ ಕರುಣೆ ಬಂತು. ಪಾಪ ಆಗ ಸಿಹಿಸಿ ಕುಡ್ದದ. ಅದಕ್ಕೆಲ್ಲ ಯಾವೊಂದು ಪದ್ಯ ಹಾಡ್ತಿದ್ರಾಗ, ರುಚಿಯಾದದ್ದೆಲ್ಲ ನೈವೇದ್ಯವೇ ಅಂತ. ಸಿಹಿಯಾದದ್ದೆಲ್ಲ ನೈವೇದ್ಯ ಆಗ್ತದಪ್ಪ, ಆಗೋದಿಲ್ಲ. ನೈವೇದ್ಯ ಬೇರೆ ಅದಪ್ಪ. ಸಿಹಿದ ದೋಸ್ತು ಜಗತ್ತಿನ ಸಾಕಾಗ್ತದೆ, ಅದೆಲ್ಲ ನೈವೇದ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ರುಚಿಯಾದ್ದೆಲ್ಲ ಹಿತವನ್ನು ಉಂಟು ಮಾಡ್ತದೆ. ಸಾರು ಹೆಚ್ಚಾಗಿಬಿಡ್ತದೆ. ಅದೇನತ್ರಿ ಈಗ ಅಪಾಯ ಆಯಿತು. ಗುರುಗಳು ಏನು ಮಾಡ್ತಾರೆ, ಏನು ಹೇಳಿದ್ರು, ಗುರುಗಳಿಗೆ ಮಹಾಶಕ್ತಿ ಇರ್ತದೆ. ಹೊಟ್ಟೆ ಮೇಲೆ ಕೈ ಆಡಿ ಚಪಾರ ಹಿಡಿದ್ರು ಅರ್ತಕ್ಕಂಥ ಇದು ಸಾರು ಏನಾಗಲಿ ಭಸ್ಮ ಆಗಲಿ. ಹೊಟ್ಟೆ ಮೇಲೆ ಹಸ್ತಾ ಇಟ್ಟು ಜೀರ್ಣೋಭವ ಹೊಟ್ಟೆ ಮೇಲೆ ಹಸ್ತಾ ಇಟ್ರಿ ಹೊಟ್ಟೆಯೊಳಗಿನ ಸಾರ ಅನ್ನ ಪಾಯಸ ಎಲ್ಲ ಭಸ್ಮಾಗಿ ಹೋಗ್ಬಿಡ್ತು. ಹೊಟ್ಟೆ ಹಿಡಿದು ಹೋಗ್ಬಿಡ್ತು. ಅಪ್ಪ ಅವ್ರು ಕೇಳಿದ್ರು, ಮಗು ತ್ರಾಸದೀಗ? ಇಲ್ರಿ ಅಂತ. ಹಸಿವಾಗ್ಯದ? ಹ್ಞೂ ರೀ ಅಂತ. ಹಸಿವಾಗ್ಯದ, ಉಣ್ತೀಯೇನು ಅಂತ ಹೇಳಿದ್ರು. ಹ್ಞೂ ರೀ ಅಂತ. ಯಾರಲ್ಲಿ ಅಂತ ಹೇಳಿದ್ರು. ಓರಪ್ಪ ಅವ್ರು ದಾಸು ಯಾರಿದ್ದೀರಿ? ನಾವು ಇದ್ದೀರಪ್ಪ ಅವ್ರು. ಕರ್ಕೊಂಡೋಗಿ ಮಗುವೆ ಪಾಯಸ ಅನ್ನ ಸಾರ ನೀಡಿ ಮತ್ತು ಸಾರ ಕೊಡಲಿ ಹೋಗು ಅಂತ ಹೇಳಿ ಕರ್ಕೊಂಡು ಹೋದ್ರಿ. ಮತ್ತು ತಂಗಿ ಸಾಕಾಗೋಷ್ಟು ಪಾಯಸ ಊಟ ಮಾಡಲು, ಸಾಕಾಗೋಷ್ಟು ಅನ್ನ ಊಟ ಮಾಡಲು. ಈಗ ಸದ್ಯ ಸಾರು ಎಷ್ಟು ಬೇಕಾಯ್ತು ಅಷ್ಟು ಉಂಡ್ಲು. ಈ ಸಲ ಮೇಲೆ ಹಾಕ್ಕೊಂಡು ಕುಡಿಲಿಲ್ಲ ರೀ. ಅದಕ್ಕೆ ಹೇಳ್ರಿ, ಅನುಭವ ಐತ್ಲೆ. ಅದಕ್ಕೆ ಅನುಭವದಲ್ಲಿ ಅಮೃತತ್ವ ಇರ್ತದೆ ಅಂತ. ಅಮೃತತ್ವ ಎಲ್ಲಿರ್ತಂದ್ರೆ ಅನುಭವದಲ್ಲಿ ಅಮೃತತ್ವ, ಅದು ಅಮೃತತ್ವ ಅಂತಾರೆ. ಅದಕ್ಕೆ ಮನುಷ್ಯನಿಗೆ ಅಮೃತತ್ವ ಬೇಕು, ಅನುಭವ ಬೇಕು. ಅದಕ್ಕೆ ಅಂತಿರ್ತಾರೆ, ಎಷ್ಟು ಹೇಳಿ ಕೇಳಿಲ್ಲ. ಈಗ ತನಗ ತಲೆ ಬಡಿತು ನೋಡಿ, ಯಾರು ಹೇಳ್ತಾನ ತನ್ನ ತಲೆ ಬಡಿ ಅನುಭವ ತಗೋಬೇಕು. ಅನುಭವ ಅಂತಾರೆ. ಅನುಭವ ತಲೆಗೆ ಬಡಿತು. ತಂಗಿ ತನಗೆ ಸಾಕಾಗುವಷ್ಟು ಪಾಯಸ, ತನಗೆ ಸಾಕಾಗುವಷ್ಟು ಇದು ಮಾಡಿದ್ರೆ ಅನ್ನ, ಸಾಕಾಗುವಷ್ಟು ಸಾರ ಊಟ ಮಾಡಿದ್ರೆ. ಯಾವಾಗ ಅದು ಎಂಥ ತಂಗಿರೋರು, ಎಂಥವ್ರು ಅವ್ರು ಹೇಗೆ ಮಾಡಿ ತಂದಿರಲ್ಲಿ, ಹೇಗಾಯ್ತು ಅವರು. ಇನ್ನು ಉಳಿಯೋದಿಲ್ಲ ಅಂತ ಆಟ ತ್ರಾಸ, ಸಾರು ಕೂಡ ಅಷ್ಟು ತ್ರಾಸ ಐತಲ್ರಿ. ಅಂಥ ತಂಗಿನ ಅಪ್ಪ ಅವ್ರ ಹತ್ರ ಬಂದಾಗ ಹೊಟ್ಟೆ ಮೇಲೆ ಕೈ ಇಟ್ಟು ಅಪ್ಪ ಅವ್ರು ಏನು ಮಾಡಿದ್ರು, ಜೀರ್ಣೋಭವ ಅಂತ ಯಾವಾಗ ಹೇಳಿದ್ರು ರೀ, ಏನಾಯಿತು, ಎಲ್ಲ ಜೀರ್ಣ ಆಗಿಬಿಡ್ತು, ಭಸ್ಮಾಗಿ ಹೋಗ್ಬಿಡ್ತು. ಮರಳಿ ಮತ್ತು ಅನ್ನ ಸಾರ ಪಾಯಸ ಎಲ್ಲ ಪ್ರಸಾದ ಮಾಡಿ ತಂಗಿ ನಗನಗತ ಆನಂದವಾಗಿ ಬಂದು ಅಪ್ಪವ್ರ ನೋಡಿ, ಅಪ್ಪವ್ರ ನಾ ಆರಾಮಿದ್ದೀನಿ ಅಪ್ಪವ್ರ, 7 ವರ್ಷ ತಂಗಿ ಸಂತೋಷ ಆಯ್ತು. ತಲೆ ಮೇಲೆ ಹಸ್ತಾ ಇಟ್ಟರು. ಎಲ್ಲರಿಗೆ ಸಂತೋಷ ಆಯಿತು, ಆನಂದವಾಯಿತು. ಅದಕ್ಕೆ ಸಂತೋಷ ಪುರುಷ ಪರಂ ನಿಧಾನ. ಶುಷ್ಕೈ ತೃಣೈರ್ ವನಗಜ ಬಲಿನೋಗುವಂತೇಳಿ ಒಂದು ಶ್ಲೋಕ ಬರ್ತದೆ. ಅಲ್ಲಿ ಪವನಂ ಪಿಬತಿ ನ ಸರ್ಪ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ಸರ್ಪ ಪಿಬಂತಿ ಪವನಂ ನಚ ದುರ್ಬಲಾಸ್ತೆ. ಸರ್ಪಗಳು ಏನು ಮಾಡ್ತಾವಂದ್ರೆ, ಪವನ ಅಂದ್ರೆ ವಾಯುರಿ. ಸರ್ಪ ನೀವು ಒಂದೊಂದು ಜಾತಿ ಒಂದು ಸರ್ಪ ಅಂತೀರಿ ನಾವು. ಸರ್ಪಗಳು ಹೊರಗೆ ಬಂದ್ರೆ ಊದಿನಂತ ಹೊಗೆ ಬರ್ತದೆ ಅಂತ ಹೇಳ್ತಾರೆ. ವಾಸನೆ ಬರ್ತದೆ, ಸುವಾಸನೆ, ಕವಡಿ ಲೋಬ ಅಂತವು. ಅಂಥ ಸರ್ಪಗಳು ಕಪ್ಪಿ ಹಿಡಿದಿಲ್ಲ. ಈ ಕಪ್ಪಿ ಹಿಡಿ ಸರ್ಪ ಬೇರೆ ಇರ್ತಾವೆ. ಅದು ಕೇವಲ ಏನು ವಾಯುವನ್ನಷ್ಟು ಸ್ವೀಕಾರ ಮಾಡೋದು, ಗಾಳಿಯನ್ನಷ್ಟು ಸ್ವೀಕಾರ ಮಾಡಿರ್ತದಂಥವು.
ಅದಕ್ಕೆ ಹೇಳ್ತಾರೆ ಶ್ಲೋಕದಲ್ಲಿ ಸರ್ಪ ಪಿಬಂತಿ ಪವನಂ ನಚ ದುರ್ಬಲ ಅಷ್ಟೈ. ಶ್ಲೋಕ ಸಂಸ್ಕೃತ ರೀ. ನೀವು ಕೂತಲ್ಲೇ ನಿಮ್ಗೆ ತಿಳಿಬೇಕಾದ್ರೆ ಸಂಸ್ಕೃತ ಕಲೀರಿ. ಇಲ್ಲಿ ಎಲ್ಲ ಈಗ ಹೇಳ್ತಾ ಬಂದಿಲ್ಲ, ಇದನ್ನೆಲ್ಲ ಕೇಳಿದಾರಲ್ಲ ಬಹುಶಃ ಅಷ್ಟು ಊರೆಲ್ಲ ಸಂಸ್ಕೃತ ಅಂತ ತಿಳ್ಕೊಂಡು ಅವ್ರು ಮಂಡ್ಯ ಡಾಕ್ಟ್ರೇಟ್ ಪದವಿ ಕೊಟ್ಟಾರ. ನೀವೇನು ಕಲ್ತೀರಿ? ಕಲ್ತಿಯಲ್ಲ. ನಮ್ಮ ಖಾತೆಗೆ ಬರೋ ಅಷ್ಟು ಸಂಸ್ಕೃತ ಕಲಿತು ಎಲ್ಲರೂ ಕಲ್ತ್ರಿ. ಕೈ ಎತ್ತರಿ, ಎಲ್ಲರೂ ಕಲ್ತ್ರಿ. ಯಾರು ಕೈ ಎತ್ತರಿ? ಬಿಡ್ರಿ, ಕೈ ಎತ್ತೇನಂದ್ರೆ ಸಾಕು, ಕಲ್ತಂತೆ ಆಯಿತು. ಮುಂದೆ ಏನು ಅವ್ರು ಕರೆ ಕೊಟ್ಟದ್ದು ಡಾಕ್ಟ್ರೇಟ್ ಪದವಿ ನಮಗೆಲ್ಲ ಯಾರು ಕೊಟ್ಟಾರ ಹೇಳ್ರಿ? ನಂದೇಶ್ವರ ಗ್ರಾಮ ಸಂಸ್ಕೃತ ಗ್ರಾಮ ಅಂತ ನಿಮಗೆ ಕೊಟ್ಟಾರ ಅವರು. ನೀವು ತಿಳ್ಕೊಂಡು ಅಪ್ಪಾರು ಕೊಟ್ಟರು, ನಮೇನು ಸಂಬಂಧ? ನಾವು ಕಲಿಯಂಗೆ ಹೋಗ್ರಿ. ಪಟ್ಟದ್ದು ನಿಮಗೆ ಕೈ ಎತ್ತರಿ, ಅಷ್ಟು ಕಲಿಬೇಕು. ಕೈ ಎತ್ತವ್ರು ಕಲೀರಿ. ನೋಡಿ ಶ್ಲೋಕ ಎಂತ ಅರ್ಥ ಅದ್ರು. ಸರ್ಪ ಪಿಬಂತಿ ಪವನಂ ನಚ ದುರ್ಬಲ ಅಷ್ಟೇ. ಸರ್ಪಗಳು ಪವನವನ್ನು ಕುಡಿತಾವಂತಾರೆ. ಪವನ ಅಂದ್ರೆ ವಾಯು. ಪವನ ನಚ ದುರ್ಬಲ ಅಷ್ಟೇ. ವಾಯುವನ್ನೇ ಕುಡಿದುಕೊಂಡಿರ್ತಾವೆ ಸರ್ಪಗಳು. ಆದ್ರೆ ಆ ಸರ್ಪ ಎಷ್ಟು ಬಲಶಾಲಿ ಇರ್ತವೆ. ಅದರೊಳಗೆ ಸರ್ಪಕ್ಕೆ ಆಯುಷ್ಯ 1000 ವರ್ಷ ರೀ. ಸರ್ಪದ ಆಯುಷ್ಯ ಎಟ್ರಿ? 1000 ವರ್ಷ. ಸರ್ಪಗೆ ಆಯುಷ್ಯ ಎಟ್ರಿ? 1000. ಅಷ್ಟು ಇರೋದು ವರ್ಷ. ನಿಮ್ಮ ಕೆಲವರಿಗೆ ಸರ್ಪ 1000 ವರ್ಷ ಇರ್ತದೆ. ಆಲದ ಗಿಡಕ್ಕೆ 1000 ವರ್ಷ ರೀ. ಎಷ್ಟ್ರಿ? ಆಲದ ಗಿಡಕ್ಕೆ 1000 ವರ್ಷ. ಆಮೇಲೆ ಗರುಡ ಇರ್ತಾರೆ, ಆಕಾಶ ಹದ್ದುಗಳು, ಹದ್ದಿಗೂ 1000 ವರ್ಷ ಆಯುಷ್ಯ. ಸರ್ಪ, ಆಲದ ವೃಕ್ಷ, ಹದ್ದಿಗೆ 1000 ವರ್ಷ. ಇನ್ನೊಂದೇನೋ ನೆನಪಾಗ್ತಾ ಇರೋದು. ಅದಕ್ಕೆ ಆಲದ ಗಿಡಕ್ಕೆ, ಹದ್ದಿಗೆ ಮತ್ತು ಸರ್ಪ, ಇನ್ನೊಂದು ಇವಕ್ಕೆಲ್ಲಕ್ಕೂ ಒಂದೊಂದು 1000 ವರ್ಷ ಆಯುಷ್ಯ ರೀ. ಸರ್ಪ ತನ್ನ ಜೀವನದಲ್ಲಿ ಎಂಥ ಸಂದರ್ಭ ಬಂದರೂ ಕೂಡ ಇನ್ನೊಬ್ಬರನ್ನ ಕಚ್ಚೋದೇ ಇತ್ತಂದ್ರೆ, ಇನ್ನೊಬ್ಬರನ್ನ ಸರ್ಪ ಕಚ್ಚಬಾರ್ದು. ಇನ್ನೊಬ್ಬರನ್ನ ಕಚ್ಚದಿದ್ರೆ ಅದ್ರ ವಿಷಾನ ಹೋಗಿ ಏನಂತಂದ್ರೆ ಅದ್ರ ವಿಷ ಪಚ್ಚರತ್ನ ಅಂತ ಹೇಳ್ತದೆ. ಹಸಿರು ರತ್ನ ಆಗ್ತದೆ, ಹಸಿರು ಬಣ್ಣದ ರತ್ನ ಆಗ್ತದೆ. ಹಸಿರು ರತ್ನ ಎಲ್ಲೇ ಯಾವ ಅಂದ್ರೆ ಆ ರತ್ನಗಳು ಎಂಥ ರತ್ನ ಅಂದ್ರೆ ರೀ, ಸರ್ಪದ ವಿಷಾನ ಹೋಗಿ ರತ್ನ ಆಗ್ತದೆ. 1000 ವರ್ಷ ಆಗ್ಬೇಕಾದ್ರೆ ಸರ್ಪಕ್ಕೆ ಏನಾಗ್ರಿ? 1000 ವರ್ಷ ಆದ್ರೆ ರತ್ನದ್ರೆ ಹೇಗಿರ್ತದೆ, ತಂತಾನೆ ಬೆಳಕ ಕೊಡ್ತದೆ. ಬೆಳಕ ಕೊಡ್ಬಾರ್ದು, ಕತ್ತಲೊಳಗಿಟ್ಟರೆ ತಾನೇ ಅಂತಾನೆ ಹೊಳಿಬೇಕಲ್ಲ. ಅದು ಬೆಳಿಗ್ಗೆನ ಹೊಳಿಬಾರ್ದು, ಕತ್ತಲೊಳಗಿಟ್ಟರೆ ಬೆಳಕ ಕೊಡೋದು. ಅದಕ್ಕೆ ರತ್ನ ಅಂತಾರೆ. ಅದು ಸರ್ಪ ಹೀಗೆ ನೋಡ್ಲಿಕ್ಕೆ ಹೀಗಿರ್ತದೆ. ಅದು 1000 ವರ್ಷ ಪರ್ಯಂತವಾಗಿ ಯಾರನ್ನೂ ಕಚ್ಚಲಿಲ್ಲ ಅದರ ವಿಷಯ ಏನಾಗ್ತದೆ ರೀ? ರತ್ನ ಆಗ್ತದೆ. ಅದಕ್ಕೆ ನೀವು ಕೂಡ ಎಲ್ಲರೂ ಎಂದೂ ಸುಳ್ಳು ಮಾತನಾಡದಿದ್ರೆ, ಯಾರೂ ಸುಳ್ಳು ಮಾತನಾಡಿದ್ರೆ ನಿಮ್ಮ ವಾಕ್ಯಕ್ಕೊಂದು ವಿಶೇಷತೆ ಬರ್ತದೆ. ಸತ್ಯದಿಂದ ತಪಮುಂಟೆ. ಸತ್ಯದಕ್ಕಿಂತಲೂ ಜಗತ್ತಿನೊಳಗೆ ತಪಸ್ಸು ಅಂತ ಬೇರೆ ಇಲ್ಲ. ನೀವು ಹೇಳಿದ ಎಲ್ಲ ವಾಕ್ಯ ಸತ್ಯ ಆಗ್ತಾವೆ. ಏನು ಬೇಕಾದ ಹೇಳಿ ಸತ್ಯ ಆಗ್ತಾವೆ. ಕಾರಣ ನೀವು ವಿಚಾರಿಕೆ ಮಾಡಿದ್ರೆ ಸತ್ಯ ಆಗ್ತಾವೆ. ಕಾರಣ ಅಂದ್ರೆ ಅದು ತಪಸ್ಸು. ಅದಕ್ಕೆ ತಪ್ಪದೇ ಯಾರು ಸತ್ಯ ಮಾತಾಡ್ತಾರೆ ನಿಮ್ಮ ವಾಕ್ಯಗಳು ಸತ್ಯ ಆಗ್ತಾವೆ. ಸರ್ಪ ತಪ್ಪದೇ ಯಾರನ್ನೂ ಕಚ್ಚಲಿಲ್ಲ ಅಂದ್ರೆ, ಯಾವ ಪ್ರಾಣಿನ ಕಚ್ಚಲಿ 1000 ವರ್ಷ ಆದ್ರೆ ಸರ್ಪದ ವಿಷ ಸಹಿತ ರತ್ನ ಆಗ್ತದೆ. ಒಂದು ನಿಮ್ಮಲ್ಲಿರ್ತಕ್ಕಂಥ ವಿಶೇಷ ಈ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಈ ಮೋಕ್ಷ ಪಡ್ಲಿಕ್ಕೆ ಆಗೋದಿಲ್ಲ. ಅದು ಮಾತಾಡ್ತದ ಶಕ್ತಿ ಇರ್ತದೆ. ಅದಕ್ಕೆ ಸತ್ಯವಶ್ಯವಾಗಿ ಮನುಷ್ಯನಿಗೆ ಬೇಕು. ಸರ್ಪ ಪಿಬಂತಿ ಪವನಂ ನಚ ದುರ್ಬಲ ಅಷ್ಟೇ. ಸರ್ಪ ಶಕ್ತಿಶಾಲಿಯಾಗಿರ್ತಕ್ಕಂಥ ಇರ್ತದೆ. ಅದು ದುರ್ಬಲ ಅಲ್ಲಪ್ಪ, ತನ್ನ ವಿಷವನ್ನು ಕೂಡ ಏನು ಮಾಡ್ತದೆ? ರತ್ನ ಮಾಡುವ ಸಾಮರ್ಥ್ಯ ಇರ್ತದೆ ಅದಕ್ಕೆ. ಮತ್ತು ಅಷ್ಟು ಕೆಟ್ಟ ವಿಷ ಇರ್ತದೆ. ಕಚ್ಚಲಿದ್ರೆ ಅದು ವಿಷವಾಗಿ ರತ್ನ ಆಗ್ತದೆ. ಆಮೇಲೆ ಶುಷ್ಕೈರ್ ತೃಣೈರ್ ವನಗಜ ಬಲಿನೋ ಭವಂತಿ. ಶುಷ್ಕೈರ್ ತೃಣೈರ್ ವನಗಜ ಬಲಿನೋ ಭವಂತಿ. ಶುಷ್ಕವಾಗಿರ್ತಕ್ಕಂಥಂದ್ರೆ ಒಣಗಿದೆ. ತೃಣೈ ಅಂದ್ರೆ ಹುಲ್ಲು. ತೃಣೈರ್ ಅಂದರೆ ಹುಲ್ಲುಗಳನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶುಷ್ಕೈರ್ ತೃಣೈರ್ ವನಗಜ ಬಲಿನೋ ಭವಂತಿ. ಅಂಥ ಒಣಗಿದ ಹುಲ್ಲನ್ನು ತಿಂದಿರ್ತಕ್ಕಂಥ ಆನೆ ದೊಡ್ಡ ಹೆಮ್ಮರಗಳನ್ನು, ದೊಡ್ಡ ಮರಗಳನ್ನು ಕಿತ್ತು ಹಾಕಿಬಿಡ್ತಾರೆ. ಅಷ್ಟು ಶಕ್ತಿ ಬರ್ತದೆ. ಒಣಗಿದ ಹುಲ್ಲನ್ನು ತಿಂದರೂ ಕೂಡ ಅಷ್ಟು ಬಲಶಾಲಿ ಇರ್ತದೆ. ಆಮೇಲೆ ಕಂದೈರ್ ಫಲೈರ್ ಮುನಿವರ ಕ್ಷಪಯಂತಿ ಕಾಲಂ. ಕಂದೈರ್ ಫಲೈರ್ ಅಂದ್ರೆ ಒಣಗಿದ, ಕಂದೈರ್ ಅಂದ್ರೆ ಗಡ್ಡೆಗಳು. ಗಡ್ಡೆಗೆ ಅನಿಸ್ತಾನೆ ಅರಣ್ಯದಲ್ಲಿ ವಿಷಯಗಳು ತಿಂತಾರೆ, ಅದಕ್ಕೆ ಕಂದ ಅಂತಾರೆ. ಕಂದೈರ್ ಫಲೈರ್ ಒಣಗಿದ ಎಂದೋ ಬಿದ್ದಿರ್ತಕ್ಕಂಥ ಎಲೆಗಳನ್ನು ತಿನ್ಬೋದು, ಗಡ್ಡೆ ಗೆಣಸುಗಳನ್ನು ತಿನ್ಬೋದು, ಫಲಗಳನ್ನು ತಿನ್ಬೋದು. ತಿಂದ್ಕೊಂಡಿದ್ದು ಮುನಿವರ ಕ್ಷಪಯಂತಿ ಕಾಲಂ. ಅದನ್ನು ತಿಂದುಕೊಂಡು ಕಾಲ ಹರಣ ಮಾಡ್ತಾರೆ. ಹೋಳಿಗೆ ತುಪ್ಪ ಅರಣ್ಯದಲ್ಲಿ ಸಿಗೋದಿಲ್ಲ, ಸಿಗ್ತದಲ್ಲಿ
ಅಂಥದ್ದು ಒಣಗಿದ ಎಲೆಗಳನ್ನು ಅಥವಾ ಹಣ್ಣುಗಳನ್ನು ಅಥವಾ ಗಡ್ಡೆ ಗೆಣಸು ತಿಂತಕ್ಕಂಥ ಋಷಿಗಳು ಏನು ಮಾಡ್ತಾರೆ, ಅಲ್ಲಿ ಕಾಲು ಕಳೆದು ಅಗಸ್ತ್ಯ ಮಹಾಮುನಿಗಳು ಸಪ್ತ ಸಮುದ್ರಗಳ ನೀರನ್ನು ಏಕಾಪೋಷಣ ಅಂತ ಕುಡಿದ್ರು ಅಂತಕ್ಕಂಥ ಬರ್ತದೆ. ಅಷ್ಟು ಶಕ್ತಿ ಇರ್ತವೆ ಋಷಿಗಳಲ್ಲಿ. ಅದಕ್ಕೆ ಮುಂದೆ ಏನು ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಹೇಳ್ತಾರೆ ಅವ್ರಿಗೆ, ಸಂತೋಷ ಪುರುಷಸ್ಯ ಪರಂ ನಿಧಾನಂ. ಸಂತೋಷ ಅನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು. ಸಂತೋಷ ಇದ್ಕೊಂಡು ಮಾಡಿರ್ತಕ್ಕಂಥ ತಪಸ್ಸು, ಸಂತೋಷ ಅನಿವಾರ್ಯವಾಗಿ ಅಲ್ರಿ. ಸಂತೋಷದಿಂದ ಕೂಡಿ ತಾಯಿ ತಂದೆ ಸೇವೆ ಮಾಡಿರಿ, ಸಂತೋಷದಿಂದ ಕೂಡಿ ಹೆಣ್ಮಕ್ಳ ಪತಿ ಸೇವೆ ಮಾಡಿರಿ, ಸಂತೋಷದಿಂದ ಅತ್ತೆ ಮಾವರು ಸೇವೆ ಮಾಡಿರಿ, ಸಂತೋಷದಿಂದ ಎಲ್ಲರೂ ಗುರುಗಳ ಸೇವೆ ಮಾಡಿರಿ, ಸಂತೋಷದ ಅತಿಥಿಗಳ ಸೇವೆ ಮಾಡಿರಿ. ಸಂತೋಷವು ಪುರುಷಸ್ಯ ಪರಂ ನಿಧಾನಂ. ಸಂತೋಷ ಅಂತಕ್ಕಂಥದ್ದು ಪುರುಷನಿಗೆ ಆಯಿತು, ಸ್ತ್ರೀಯರಿಗಾಯಿತು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತು ಅಂತ ಹೇಳ್ತಾರೆ. ಆ ಸಂಪತ್ತು ಇರ್ತಲ್ಲ, ಆ ಸಂಪತ್ತಿನಷ್ಟು ಎದುರೊಳಗೆ ಶಕ್ತಿ ಇಲ್ಲ. ಸಂಪತ್ತು ಯಾವುದಂದ್ರೆ ಸಂತೋಷ. ಸಂತೋಷದಿಂದ ಕೂಡಿ ತಪಸ್ಸು ಮಾಡಿ, ಸಂತೋಷ ಕೂಡಿ ಎಲ್ಲ ಮಾಡಿರಿ. ಸಂತೋಷ ಭಾಳ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಕೂಡಿದ್ದು. ಅದಕ್ಕೆ ಮಹಾತ್ಮರು ಎಷ್ಟು ತಪಸ್ಸಿನ ಸಾಮರ್ಥ್ಯ ಅಲ್ಲ, ಸಂತೋಷದಿಂದ ತಪಸ್ಸು ಮಾಡ್ತಾರೆ. ಅನಿವಾರ್ಯವಾಗಿ ಮಾಡಿದ್ರೆ ಒಂದು 4-6 ಹುಡುಗರು ನೀವು ಒಂದು 10-12 ಹುಡುಗರು ಕೂಡಿಸ್ರಿ ಒಂದು ಕಡೆ, ಕಣ್ಣು ಮುಚ್ಕೊಂಡು ಕೂಡ ಯಾರು ಒಟ್ಟು ಮೊದಲು ಯಾರು ತೆರಿತಿರಲ್ಲ ಕಣ್ಣು ಅವ್ರಿಗೆ ಬಹುಮಾನ ಇಲ್ಲ. 2ನೇ ಸಲ ತೆಗೆದವಾಗ ಬಹುಮಾನ ಕೂಡಿಸ್ರಿ. ಒಂದು 8-10 ಹುಡುಗರು ಕೂಡಿಸ್ರಿ. ಕಣ್ಣು ತೆರೆದು ಮುಚ್ಚೋದು ಮಾಡ್ತಾವ, ಅಲ್ಲಿ ತೆರೆದು ಮುಚ್ಚೋದು ತೆರೆದು ಮಾಡೋದು. ಅವ ತೆರೆದು ಮೊದಲು ಇವು ತೆರೆದು ಅವ ತೆರೆದು ಯಾರು ತೆರಿತಾರೆ ನೋಡ್ಕೊತಿರ್ತಾವೆ. ಅದೆಲ್ಲ ಸರಿಯಾದ್ರೆ ಹಾಗಿರೋದಿಲ್ಲ. ಸಂತೋಷದಿಂದ ಕೂಡಿ ಮಾಡ್ಬೇಕು. ಅನಿವಾರ್ಯವಾಗಿ ಮಾಡ್ತಕ್ಕಂಥ ತಪಸ್ಸು, ಅನಿವಾರ್ಯವಾಗಿ ಮಾಡ್ತಕ್ಕಂಥ ಸೇವೆ, ಅನಿವಾರ್ಯ ಮಾಡ್ತಕ್ಕಂಥ ಯಾವ ಕಾರ್ಯಗಳು ಯಾವ ಕೂಡ ಯಶಸ್ವಿ ಆಗೋದಿಲ್ಲ. ಏನು ಮಾಡ್ತಾರೆ, ಭಕ್ತಿಯಿಂದ ಮಾಡಿ, ಪೂರ್ಣ ಮನುಷ್ಯನ ಮಾಡಿ, ಸಂಪೂರ್ಣ ಮನುಷ್ಯನ ಕೂಡಿ ಸೇವೆ ಮಾಡಿರಿ, ಅದು ಫಲ ಕೊಡ್ತದೆ. ಇಲ್ಲಿ ಮಗುವಿನಂಥ ಮನುಷ್ಯದ್ರ ಗುರುಗಳ ಕೃಪಾಶೀರ್ವಾದ ಅವಶ್ಯವಾಗಿ ಆಗ್ತದೆ. ಗುರುಗಳು ಸಣ್ಣ ತಂಗಿ 7 ವರ್ಷ ತಂಗಿ, ಅದ್ರ ಹೆಸರು ಏನಿತ್ತು ರೀ? ತಂಗಿಗೆ ಏನಿತ್ತು? ಸಾರ ಕೊಡದ ಏನಿತ್ತು ರೀ? ಸಾವಿತ್ರಿ. ಅಪ್ಪಾರ ಏನು ಮಾಡಿದ್ರಿ, ಅದನ್ನು ತಪ್ಪಿಸ್ಬಿಟ್ರಿ. 7 ವರ್ಷದ ಮಗು ಸಾವಿತ್ರಿಯ ಸಾವನ್ನು ಬದಲಾವಣೆ ಮಾಡಿದರು, ತೆಗೆದು ಹಾಕಿಬಿಟ್ರು, ಆಶೀರ್ವಾದ ಮಾಡಿದ್ರು, ಮರಳಿ ಉಳಿತು. ಆಮೇಲೆ ಶಾಸ್ತ್ರ ಪ್ರವಚನ ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು 4-6 ದಿವಸದಲ್ಲಿ ಎದ್ಕೊಂಡು ಹುನ್ನೂರು ಬೆಳಗ್ಗೆ ಮತ್ತೆ ಮರಳಿ ತಮ್ಮ ಊರಿಗೆ ಹೋದರು. ಮತ್ತು ಮಠದೊಳಗೆ ಅನೇಕ ಜನರು ಬರ್ತಕ್ಕಂಥದ್ದು, ಅಪ್ಪವ್ರು ಸೇವೆ ಮಾಡ್ತಕ್ಕಂಥ ಹೀಗೆ ನಡೀತಾ ಇರ್ತಿತ್ತು. ಹೀಗೆ ಸದ್ಗುರುಬರ ಸನ್ನಿಧಿಯಲ್ಲಿ ಯಾವಾಗಲೂ ಶಾಸ್ತ್ರ ನಡೀತಾಯಿತ್ತು, ಪುರಾಣ ನಡೀತಾಯಿತ್ತು, ಪ್ರವಚನ ನಡೀತಾಯಿತ್ತು, ಸದ್ಭಕ್ತರು ಬರ್ತಾಯಿದ್ರು, ಅನೇಕ ಲೀಲೆಗಳು ನಡೀತಾಯಿದ್ವು. ನಮಗೆ 2000 ಲೀಲೆ ಸಿಕ್ಕವ್ರಿ. ನಾವು ಸಿಂಧೂರು ಮಠದಾಗ ಭಾಳ ಸಣ್ಣವ್ರಿದ್ದೆ ನಾವು. ಆಗೆಲ್ಲ ಬರ್ಕೊಂಡು ಏನು ಹೇಳ್ರಿ ನೋಡೋಣ. ಆಗಿಲ್ಲ ನಮಗೆ ಯಾರು ಎಷ್ಟೆಷ್ಟು ಹೇಳಿದ್ರು ಅಷ್ಟು ಸಿಕ್ಕಿದೆವು. ಎಷ್ಟೆಷ್ಟು ಹೇಳಿದ್ರೆ ಅಷ್ಟು ಸಿಕ್ಕವ್ರಿ. ದಿನಾರು ಎಷ್ಟೋ ಲೀಲೆ ಹೇಳ್ತಾವೆ, ಅಷ್ಟೆಲ್ಲ ಅದ್ರ ಎಷ್ಟಾಗ್ತಾವೆ ಹೇಳ್ರಿ ನೋಡೋಣ. ಸೀಮಾತೀತ ಅಷ್ಟೆಲ್ಲ ಲೀಲೆಗಳು ಮಹಾತ್ಮರು. ಅಷ್ಟೆಲ್ಲ ನಮಗೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ಆಗ್ತದೆ? ಅಷ್ಟೆಲ್ಲ ಸಂಗ್ರಹ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಎಷ್ಟು ಸಿಕ್ಕದ್ರೆ ನೋಡ್ರಿ, ಅದರೊಳಗೆ ಬರ್ಕೊಂಡು ಬಂದೀವಿ. ಅಷ್ಟು ಸಾಧ್ಯ ಆಗಿದೆ, ಅಷ್ಟು ಆಶೀರ್ವಾದ ಮಾಡಿ ಸದ್ರುಗಳು. ಆದರೂ ಕೂಡ 2000 ಅಧ್ಯಾಯಕ್ಕಿಂತಲೂ ಹೆಚ್ಚು ಆದ್ಮೇಲೆ ಇಂಥ ಅನೇಕ ಲೀಲೆಗಳು ನಾವು ನೀವೆಲ್ಲ ಶ್ರವಣ ಮಾಡ್ತಾಯಿದ್ದೀವಿ. ಶ್ರವಣ ಮಾಸ ಈ ಪ್ರಾರಂಭ ಇರ್ತಕ್ಕಂಥದ್ದು ಸಂತೋಷ. ಇನ್ನು ಕೂಡ ಮತ್ತು ಇವತ್ತಿನ ಅಧ್ಯಾಯ ಎಷ್ಟನೇದು ರೀ? 7ನೇದು. ಒಂದು ಪಾದ ಹೋಗಿತ್ತು. ಒಂದು ಮಾಸಕ್ಕೆ 4 ಪಾದ ರೀ. ಒಂದು ಪಾದ ಹೋಗಿಬಿಡ್ತು, ಇನ್ನು 3 ಪಾದ ಬಾಕಿ ಉಳಿದವು. ಇನ್ನು ಕೂಡ ಪಕ್ಕ ಲಕ್ಷ ಒಟ್ಟು ಗುರುಗಳ ಸ್ಮರಣೆ ಮಾಡಿ 100ಕ್ಕೆ 100 ಅಪೇಕ್ಷೆ ಪಟ್ಟು ಸೇವೆ ಮಾಡಿ ಭಕ್ತಿಯಿಂದ ಸೇವೆ ಮಾಡಿದ್ರೆ ಹೋಗಲ್ಲ. ಸೇವೆ ಮಾಡ್ತಾ ಪಡೀರಿ, ಆ ಜ್ಞಾನ ವಿಶೇಷ ಇರ್ತದೆ. ಎಲ್ಲರಿಗೆ ಆನಂದ ಆಗಲಿ. ಪರಮ ಪೂಜೆ ಇರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರು ತಮ್ಮ ಚರಿತ್ರೆಯನ್ನು ಶ್ರವಣ ಮಾಡುವ ಸರ್ವ ಮುಖ್ಯಗಳು ಈ ಹಬ್ಬರದಲ್ಲಿ ಭೋಗಭಾಗ್ಯಗಳೆತ್ತು ಅಂತ್ಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಇರತಕ್ಕಂಥ ಮೋಕ್ಷನ ಅನುಗ್ರಹ ಮಾಡ್ತೀನಿ ಪ್ರಾರ್ಥನೆ ಮಾಡ್ತಾ ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂತ ಪ್ರಣಾಮವನ್ನು ಸಮರ್ಪಿಸಿ ಹೌದು ಶ್ರೀಮ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರ ಪ್ರಣಾಮವನ್ನು ಸಮರ್ಪಿಸಿ
ಈ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರಜಿ ಲೀಲಾಕಲ್ಪತರು ಅಂತಕ್ಕಂಥ 9ನೇ ಭಾಗದ ಗ್ರಂಥದ 7ನೇ ಅಧ್ಯಾಯದ ವಿಷಯಕ್ಕೆ ಸಾಯಂಕಾಲದ ವಿಷಯಕ್ಕೆ ಮಂಗಲ ಮಾಡೋ ಸದ್ಗುರು ಎಲ್ಲರಿಗೂ ಶುಭವನ್ನು ಮಾಡಿ. राजाधिराज सद्गुरुनाथ सिद्धलिंगेश्वर महाराज की जय. साधु संत महाराज की जय. श्री गुरुदेव दत्त